ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಪಲಾಶಪುಷ್ಪಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕಂಕಣಗ್ರಸ್ತ ಕೇತುಗ್ರಸ್ತ ಸೂರ್ಯಗ್ರಹಣದ ವಿಚಾರಕ್ಕಾಗಿ ತಮಗೆಲ್ಲರಿಗೂ ಆದರದ ಸ್ವಾಗತ. ಇದೇ ಅಕ್ಟೋಬರ್ 2 ಬುಧವಾರದಂದು ಮಹಾಲಯ ಅಮಾವಾಸ್ಯೆಯ ದಿನ ಅಲ್ಲಿ ಕೇತುಗ್ರಸ್ತವಾದ ಕಂಕಣ ಸೂರ್ಯಗ್ರಹಣ ಅಥವಾ ಈ ಆ್ಯನ್ಯುಲರ್ ಸೋಲಾರ್ ಎಕ್ಲಿಪ್ಸ್ ಎಂಬ ಒಂದು ಗ್ರಹಣವು ಸಂಭವಿಸಲಿದೆ. ಈ ಗ್ರಹಣವು ಪ್ರಪಂಚದ ವಿವಿಧ ಭಾಗಗಳಲ್ಲಿ ಕಾಣಿಸುತ್ತೆ, ಆದರೆ ನಮ್ಮ ದೇಶದಲ್ಲಿ ಕಾಣಿಸುವುದಿಲ್ಲ. ಕಳೆದ 15 ದಿನಗಳ ಹಿಂದೆ ಹುಣ್ಣಿಮೆ ಎಂದು ಅನಂತನ ಹುಣ್ಣಿಮೆ ಎಂದು ಅಲ್ಲಿ ಮಹಾಲಯದ ಆರಂಭದ ದಿನದಲ್ಲಿ ಸಹ ಒಂದು ಗ್ರಹಣ ಸಂಭವಿಸಿದೆ. ಅದು ಚಂದ್ರಗ್ರಹಣ. ಇದೀಗ 2ನೇ ಗ್ರಹಣವಾಗಿ ಅವಳಿ ಗ್ರಹಣವಾಗಿ ಸಂಭವಿಸುವಂಥದ್ದು ಅಲ್ಲಿ ಸೂರ್ಯಗ್ರಹಣ ಆಗಿರುತ್ತೆ. ಹಾಗಾಗಿ ಅಲ್ಲಿ ಸಂಭವಿಸುವಂಥದ್ದು ಸೆಪ್ಟೆಂಬರ್ 18ರಂದು ಸಂಭವಿಸುವಂಥದ್ದು ವಿಶೇಷವಾಗಿ ಅಲ್ಲಿ ರಾಹುಗ್ರಸ್ತವಾದ ಚಂದ್ರಗ್ರಹಣ. ಈಗ ಸಂಭವಿಸುವಂಥದ್ದು ಕೇತುಗ್ರಸ್ತವಾದ ಸೂರ್ಯಗ್ರಹಣ. ಅಲ್ಲಿ ರವಿಯು ಇರುವಂಥ ಜಾಗದಲ್ಲಿ ಇರುವಂತಹ ಕೇತುವಿನ ಮನೆಯಲ್ಲಿ ಬರ್ತಾನೆ. ರವಿಯು ಕೇತುವಿನ ಇರುವಂಥ ಕನ್ಯಾ ರಾಶಿಯಲ್ಲಿ ಈ ಒಂದು ಗ್ರಹಣಗಳು ಸಂಭವಿಸ್ತಾ ಇದೆ. ಕನ್ಯಾ ರಾಶಿಯಲ್ಲಿ ಹಸ್ತ ನಕ್ಷತ್ರದಲ್ಲಿ ಸೂರ್ಯ, ಚಂದ್ರ, ಕೇತು ಮತ್ತು ಬುಧರು ಹಸ್ತ ನಕ್ಷತ್ರದಲ್ಲಿ ಇರ್ತಾರೆ. ಹಾಗಾಗಿ ಒಂದೇ ನಕ್ಷತ್ರದಲ್ಲಿ ಆ ದಿನ 4 ಗ್ರಹಗಳು ಇರುವಂಥ ಒಂದು ಕಾಲದಲ್ಲಿ ಈ ಗ್ರಹಣ ಸಂಭವಿಸುತ್ತೆ. ಈ ಗ್ರಹಣ ನಮ್ಮ ದೇಶಕ್ಕೆ ಕಾಣಿಸುವುದಿಲ್ಲವಾದ ಕಾರಣ ನಮ್ಮ ದೇಶದಲ್ಲಿ ಈ ಗ್ರಹಣದ ಸೂತಕ ಆಚರಣೆ ಇರುವುದಿಲ್ಲ. ಅಂದರೆ ಯಾವುದೇ ಗ್ರಹಣವು ಯಾವ ಪ್ರದೇಶಕ್ಕೆ ಕಾಣಿಸುತ್ತೋ ಆ ಪ್ರದೇಶದಲ್ಲಿ ಮಾತ್ರ ಅದರ ಆಚರಣೆ, ಅದಕ್ಕೆ ಸಂಬಂಧಪಟ್ಟದ್ದು ಉಪವಾಸ, ವ್ರತ, ನಿಯಮ, ಸೂತಕ ಇತ್ಯಾದಿಗಳನ್ನು ಆಚರಣೆ ಮಾಡಬೇಕು ಎಂಬಂತಹ ನಿಯಮಗಳನ್ನು ಹಿಂದೆ ಋಷಿಗಳನ್ನು ರೂಪಿಸಿದ್ದಾರೆ. ಹಾಗಾಗಿ ಯಾರು ಈ ಒಂದು ಗ್ರಹಣದ ಒಂದು ಸೂತಕದ ವಿಚಾರವಾಗಿ ಯಾರು ತಲೆ ಕೆಡಿಸಿ ಆತಂಕ ಪಡುತ್ತದನ್ನು ಭಾರತೀಯರು ಯಾರು ಆತಂಕ ಪಡೋದಿಲ್ಲ. ಇನ್ನು ಈ ಗ್ರಹಣ ಎಲ್ಲೆಲ್ಲ ಕಾಣಿಸುತ್ತೆ ಅಂದರೆ ಉದಾಹರಣೆಗೆ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಜೊತೆಗೆ ಅಟ್ಲಾಂಟಿಕ್ ಸಾಗರದ ಭಾಗಗಳು, ಪೆಸಿಫಿಕ್ ಸಾಗರದ ಭಾಗಗಳು, ಜೊತೆಗೆ ದೂರ ಪ್ರದೇಶದಂತಹ ಭಾಗಗಳು ಅಲ್ಲಿ ಭಾಗಗಳಲ್ಲಿ ಕಾಣಿಸುತ್ತೆ. ವಿಶೇಷವಾಗಿ ಉತ್ತರ ಮತ್ತು ದಕ್ಷಿಣ ಅಮೆರಿಕದ ವಾಸಿಗಳಿಗೆ ಸ್ವಲ್ಪ ಗ್ರಹಣದ ಪರಿಣಾಮ ಜಾಸ್ತಿ ಇರುತ್ತೆ. ಇನ್ನು ಈ ಕೆಲವೊಂದು ಸಾಗರ ಭಾಗದಲ್ಲಿ ಅಂದರೆ ಪೆಸಿಫಿಕ್, ಅಟ್ಲಾಂಟಿಕ್, ಅಂಟಾರ್ಟಿಕಾ ಮುಂತಾದ ಭಾಗದಲ್ಲಿ ಇರುವಂಥ ದ್ವೀಪ ಪ್ರದೇಶಗಳು ಸಹ ಇದರ ಒಂದು ಗ್ರಹಣದ ಪ್ರಭಾವ ಕಂಡುಬರುತ್ತೆ. ಹಾಗೆ ಅಂತಹ ಪ್ರದೇಶಗಳಲ್ಲಿರುವಂಥವರಿಗೆ ಇದರ ಒಂದು ಆಚರಣೆ ಸೂತಕವನ್ನು ಮಾಡ್ಬೋದಾಗಿದೆ. ಉಳಿದಂತೆ ನಮ್ಮ ದೇಶದಲ್ಲಿ ಭಾರತದಲ್ಲಿ ಇದರೊಂದು ಯಾವುದೇ ಪರಿಣಾಮಗಳು ಇರೋದಿಲ್ಲ. ಗ್ರಹಣದ ಒಂದು ಆಚರಣೆಯಲ್ಲಿ ಮಾಡಬೇಕಾಗಿಲ್ಲ. ಆದರೆ ಯಾವುದೇ ಗ್ರಹಣಗಳು ಸಂಭವಿಸಿದಾಗ ಅದರ ಹಿಂದು ಮುಂದಿನ ಪರಿಣಾಮ ಇಡೀ ಜಗತ್ತಿಗೆ ಇದೆ. ಅದನ್ನೆಲ್ಲರೂ ನೆನಪಿನಟ್ಕೊಳ್ಬೇಕು. ಇದು ಹಿಂದೆನೂ ನಮ್ಮ ಒಂದು ಪುರಾಣದಲ್ಲಿ, ಇತಿಹಾಸದಲ್ಲಿ ಅಥವಾ ಈಗಿನ ಒಂದು ಅರ್ವಾಚೀನವಾದ ನಮ್ಮೊಂದು ವರ್ತಮಾನದಲ್ಲಿ ಸಹ ಇದರ ಒಂದು ಸಾಬೀತಾಗಿದೆ. ಅದರ ಒಂದು ಅಧ್ಯಯನವನ್ನು ವಿಸ್ತೃತವಾಗಿ ಮಾಡಿದಂಥವರಿದ್ದಾರೆ. ಅಥವಾ ಅದರ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡಿ ಕೆಲವು ಸಂಶೋಧನೆಗಳನ್ನು ಮಾಡಿದಂಥ ಮಹನೀಯರು ಸಹ ಇದ್ದಾರೆ. ಅಲ್ಲದೆ ನಮ್ಮ ಒಂದು ಅನುಭವದ ನೆಲೆಯಲ್ಲಿ ಸಹ ಈ ಒಂದು ಗ್ರಹಣದ ಪ್ರಭಾವ, ಹಿಂದು ಮುಂದಿನ ಪ್ರಭಾವಗಳು ಜಗತ್ತಿನ ಮೇಲೆ, ಜಗತ್ತಿನ ಆಗು ಹೋಗುಗಳ ಮೇಲೆ, ಜನರ ಜೀವನದ ಮೇಲೆ, ಆರೋಗ್ಯದ ಮೇಲೆ, ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯ ಮೇಲೆ ಗ್ರಹಣದ ಪ್ರಭಾವ ಖಂಡಿತವಾಗಿ ಆಗಿದ್ದು ಅನುಭವ ವ್ಯಕ್ತವಾಗಿದೆ. ಹಿಂದೆ ನಡೆದಂಥ ಮಹಾಭಾರತದ ಯುದ್ಧಾದಿಗಳಿಂದ ಹಿಡಿದು ಅದರಲ್ಲಿಯೂ ಸಹ ಗ್ರಹಣದ ಪ್ರಸ್ತಾವ ಮಾಡಿದ್ದಾರೆ. ಅಲ್ಲಿ ಅವಳಿ ಗ್ರಹಣಗಳು ಸಂಭವಿಸಿದ ಬಳಿಕ ಯುದ್ಧ ಆರಂಭ, ಮಹಾಭಾರತ ಯುದ್ಧ ಆಗುವಂಥದ್ದು. ಅಲ್ಲಿಂದ ಹಿಡಿದು ನಮ್ಮ ಈ ಗೊತ್ತಿರುವಂಥ ಇತಿಹಾಸದಲ್ಲಿ ಅಂದರೆ ದಾಖಲಾಗಿರುವಂಥ ಇತಿಹಾಸದಲ್ಲಿ ಇರುವಂತಹ 1ನೇ ಮಹಾಯುದ್ಧ, 2ನೇ ವಿಶ್ವಯುದ್ಧ, ಹಾಗೆ 1 ಮತ್ತು 2ನೇ ವಿಶ್ವಯುದ್ಧದ ಸಂದರ್ಭದಲ್ಲಿ ಸಹ ಗ್ರಹಣದ ಪ್ರಭಾವ ಅಲ್ಲಿ ನಿಚ್ಚಳವಾಗಿ ವ್ಯಕ್ತವಾಗಿರುತ್ತದೆ. ಅದರಲ್ಲೂ ವಿಶೇಷವಾಗಿ ಅವಳಿ ಗ್ರಹಣಗಳು, ಕೆಲವೊಮ್ಮೆ ತ್ರಿವಳಿ ಗ್ರಹಣಗಳು ಬಂದಂತಹ ಒಂದು ಕಾಲದಲ್ಲಿ ನಡೆದಂತಹ ಒಂದು ವಿಶೇಷವಾದ ವಿದ್ಯಮಾನಗಳನ್ನು ನಾವು ಗಮನಿಸ್ತೇವೆ. ಜೊತೆಗೆ ಯಾವುದೇ ರೀತಿಯ ಮಹಾಮಾರಿ ಅಥವಾ ಸಾಂಕ್ರಾಮಿಕ ರೋಗಗಳು ಬಂದಾಗಲೂ ಅಲ್ಲಿ ಗ್ರಹಣದ ಬಳಿಕ ರೋಗ ಸ್ಫೋಟಗಳು ವೇಗವಾಗಿ ಆಗಿದಂಥವು. ಉದಾಹರಣೆಗೆ ಈಗಿನ ನಮ್ಮದೇ ಒಂದು ಜೀವಮಾನದ ವರ್ತಮಾನದಲ್ಲಿ ಇರುವಂಥದ್ದು ಅಲ್ಲಿ ಬರುವಂಥ ಕೋವಿಡ್ ಅಥವಾ ಕೊರೋನಾ ವೈರಸ್. ಆ ಕೊರೋನಾದಕ್ಕಿಂತ ಮುಂಚೆ ಅವಳಿ ಗ್ರಹಣಗಳು ಆಗಿರುವಂಥದ್ದು ಗಮನಿಸ್ಬೋದು. ಆ 1 ತಿಂಗಳ 2 ತಿಂಗಳಲ್ಲಿ 1-2 ತಿಂಗಳಲ್ಲಿ ಮತ್ತೆ ಕೊರೋನಾ ಸ್ಫೋಟ ಆಗಿದ್ದನ್ನು ಗಮನಿಸುವಂಥದ್ದು. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಇಂಥ ಅವಳಿ ಗ್ರಹಣಗಳಿಂದ ಆದಂತಹ ಒಂದು ಪರಿಣಾಮವು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಈ ಬಾರಿಯೂ ಅಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣದ ಬಳಿಕ ಕೇತುಗ್ರಸ್ತವಾದ ಸೂರ್ಯಗ್ರಹಣ ಆಗುವಂಥದ್ದು, ಅದರಲ್ಲೂ ವಿಶೇಷವಾಗಿ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆ ದಿನ ಆಗಿರೋ ಕಾರಣ ಇದರ ಒಂದು ಜಾಗತಿಕ ಪರಿಣಾಮ ಸ್ವಲ್ಪ ಭೀಕರವಾಗಿ ಇರುವಂಥದ್ದನ್ನು ಗಮನಿಸಬೇಕಾಗುತ್ತೆ.
ಯಾಕಂದರೆ ಆ ದೇಶದಲ್ಲಿ ಆಯಿತು, ಈ ದೇಶದಲ್ಲಿ ಕಾಣಿಸೋದು ನಮ್ಮ ದೇಶಕ್ಕೆ ಬರೋದಿಲ್ಲ ಅನ್ನೋರು ಅದೆಲ್ಲ ಒಂದು ಊಹಾಪೋಹದ ಒಂದು ವಿಚಾರ ಆಗುತ್ತೆ. ಅದಕ್ಕೆ ಅದು ಆಧಾರಗಳು. ಆದರೆ ಈಗಿನ ಒಂದು ಜಾಗತಿಕ ಯುಗದಲ್ಲಿ ಗ್ಲೋಬಲೈಸೇಷನ್ ದುನಿಯಾದಲ್ಲಿ ನಾವು ಇರುವಂಥ ಕಾರಣದಲ್ಲಿ ಇಲ್ಲಿ ಯಾವುದೇ ದೇಶಗಳಲ್ಲಿ, ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಆದಂಥ ಒಂದು ಘಟನೆಗೂ ನಮ್ಮಲ್ಲಿ ಇರುವಂಥ ಈ ಭಾಗಕ್ಕೂ ಅದಕ್ಕೊಂದು ಖಂಡಿತ ಲಿಂಕ್ ಅಂತ ಇದ್ದೇ ಇರುತ್ತೆ, ಅದಕ್ಕೊಂದು ಸಂಬಂಧ ಅಂತ ಇದ್ದೇ ಇರುತ್ತೆ. ಹಾಗಾಗಿ ಅದರಲ್ಲೂ ಹಿಂದೆ ಅಷ್ಟು ವೇಗವಾಗಿ ಪಸರಿಸಿದ್ದಂತಹ ಒಂದು ರೋಗಾಣುಗಳು ಅಥವಾ ಇನ್ನಿತರ ಸಾಂಕ್ರಾಮಿಕಗಳು ಈಗ ರಾಕೆಟ್ ವೇಗದಲ್ಲಿ ಈ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಕೆಲವೇ ಗಂಟೆಗಳಲ್ಲಿ, ಯಾವಾಗ ದಿನ ತಿಂಗಳುಗಳು ವರ್ಷಗಳು ಬೇಕಾಗ್ತಿತ್ತು, ಆವಾಗ ಪ್ಲೇಗ್ನಂಥ ವಿಚಾರಗಳು ಬಂದಾಗ ಅವತ್ತು ಇನ್ನಿತರ ಯಾವುದೇ ಒಂದು ಸಾಂಕ್ರಾಮಿಕ ಹಬ್ಬಲಿಕ್ಕೆ ಆವಾಗ ತಿಂಗಳು ವರ್ಷ ಇತ್ತೆಲ್ಲ ಬರಬೇಕು. ಆವಾಗ ಹಡಗಿನ ಮೂಲಕ ತಿಂಗಳಗಟ್ಟಲೆ ಪ್ರಯಾಣ ಮಾಡ್ಕೊಂಡು ಬಂದು ಅವರು ಬಂದಂತಹ ರೋಗವನ್ನು ಅವರಿಂದ ಪ್ರಸಾರ ಆಯಿತು, ಅದೆಲ್ಲ ಕೇಳಿದ್ದೆವು ನಾವು. ಅದೆಲ್ಲ ತಿಂಗಳಾನುಗಟ್ಟಲೆ ವಿಚಾರ. ಈಗ ಹಾಗೇನಿಲ್ಲ, ಕೆಲವೇ ಗಂಟೆಗಳಲ್ಲಿ ಒಂದು ಖಂಡದಲ್ಲಿ ಇದ್ದಂಥ ರೋಗ ಇನ್ನೊಂದು ಖಂಡಕ್ಕೆ ಬರಲಿಕ್ಕೆ ಕೆಲವೇ ಗಂಟೆಗಳು ಸಾಕಾಗುವಂಥದ್ದು ಈಗ ವಿತ್ತದಲ್ಲಿ ನಾವಿದ್ದೇವೆ. ಹಾಗಾಗಿ ಈ ಒಂದು ಗ್ರಹಣದ ಬಳಿಕ ಈ ಬಾರಿ ಬರುವಂಥ ಆ ಕೇತುಗ್ರಸ್ತ ಗ್ರಹಣದಿಂದ ಕೆಲವೊಂದು ರೋಗ ಸ್ಫೋಟದ ಒಂದು ವಿಶೇಷವಾದ ಇದೆ. ಇದರಿಗೆ ಆಗಲೇ ಆ ಚಂದ್ರಗ್ರಹಣದಿಂದಲೇ ರೋಗ ಸ್ಫೋಟ ಸಾಂಕ್ರಾಮಿಕದ ಒಂದು ಉತ್ಪತ್ತಿ ಆಗಿರುತ್ತೆ. ಈಗಾಗಲೇ ನಾವು ಅದರ ಒಂದು ಸುದ್ದಿಯನ್ನು ಕೇಳ್ತಿದ್ರೆ, ಕೊರೋನಾ ಈಗ ಮತ್ತೊಮ್ಮೆ ಮರುಕಳಿಸಿದೆ ಕೆಲವೊಂದು ಭಾಗದಲ್ಲಿ. ಉದಾಹರಣೆಗೆ ಅಲ್ಲಿ ಅಮೆರಿಕ ಮತ್ತು ಯುರೋಪ್ ಖಂಡದಲ್ಲಿ ಈಗಾಗಲೇ ಒಂದು ಕೊರೋನಾದ ರೂಪಾಂತರದ ಒಂದು ಹಾವಳಿಗೆ ಹೆಚ್ಚಾಗಿದೆ. ಬಹಳಷ್ಟು ಕೇಸ್ಗಳು ಈಗ ಡಿಟೆಕ್ಟ್ ಆಗ್ತಾ ಇದ್ದಾವೆ. ಆ ಒಲಿಂಪಿಕ್ ಪಂದ್ಯದ ಕಾಲದಲ್ಲೂ ಸಹ ಅಲ್ಲಿ ಕೆಲವೊಬ್ಬರಿಗೆ ಈ ಬಂದಂಥ ಸ್ಪರ್ಧಾಳುಗಳಿಗೆ ಕೋವಿಡ್ ಅನ್ನೋದು ಈಗ ಅಲ್ಲಿ ಟೆಸ್ಟಿಂಗ್ನಲ್ಲಿ ಗೊತ್ತಾಗಿದೆ ಅನ್ನೋದು ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಇನ್ನೂ ಹೋಗಿಲ್ಲ, ಆದರೆ ಅದರ ಒಂದು ಬೇರೆ ಬೇರೆ ರೂಪಾಂತರಗಳ ಮೂಲಕ ಈ ಗ್ರಹಣದ ಬಳಿಕ ಅದು ರೂಪಾಂತರಗಳು ಹೆಡೆ ಎತ್ತಬಹುದು ಅಂತ ಒಂದು ಸಾಧ್ಯತೆ ಇರುತ್ತೆ. ಯಾಕಂದರೆ ಇಲ್ಲಿ ಆಗುವಂಥದ್ದಲ್ಲಿ ಕೇತುಗ್ರಸ್ತ ಗ್ರಹಣ ಜೊತೆಗೆ ರವಿ, ಚಂದ್ರ, ಬುಧರು ಎಲ್ಲರೂ ಹಸ್ತ ನಕ್ಷತ್ರ ಚಂದ್ರನ ಒಂದು ಮನೆಯಲ್ಲಿದ್ದಾರೆ. ಚಂದ್ರನು ಯಾವಾಗಲೂ ಈ ರೀತಿಯ ಒಂದು ಆರೋಗ್ಯವನ್ನು ಸೂಚಿಸುವಂಥ ಗ್ರಹ. ಆತನು ಒಂದು ವೈದ್ಯಕೀಯ ಆರೋಗ್ಯ ಅಥವಾ ಗಿಡಮೂಲಿಕೆ ಅಥವಾ ಗುಣಪಡಿಸುವಿಕೆ ಅಂತ ಸೂಚಿಸುವಂಥ ಒಂದು ಗ್ರಹವನ್ನು ನಮ್ಮ ಒಂದು ನಂಬಿಕೆಯಲ್ಲಿ ಬಂದಿದೆ. ಹಾಗಾಗಿ ಅವನು ಎಲ್ಲ ಔಷಧ ವಸ್ತು ಅದಕ್ಕೆ ವನಮೂಲಿಕೆ ಇತ್ಯಾದಿಗಳಿಗೂ ಸಹ ಆತನು ಕಾರಕನು, ಜೊತೆಗೆ ಔಷಧದ ಗುಣಪಡಿಸುವಂಥ ಒಂದು ಸಾಮರ್ಥ್ಯವುಳ್ಳಂಥನು ಚಂದ್ರನು ಎಂಬುವಂಥ. ಹಾಗಾಗಿ ಅಲ್ಲಿ ಆ ಚಂದ್ರನಿಗೆ ಬಂದಂತಹ ಒಂದು ಗ್ರಹಣದ ಕಾಲದಲ್ಲಿ ಚಂದ್ರನು, ರವಿಚಂದ್ರರು ಅಲ್ಲೇ ಇದ್ದಾರೆ. ಇಲ್ಲಿ ಕನ್ಯಾ ರಾಶಿಯಲ್ಲಿ ಇರುವಂಥದ್ದು, ರವಿಯು ಅಲ್ಲಿ ಹಸ್ತ ನಕ್ಷತ್ರದಲ್ಲಿ ಇರುವಂಥದ್ದು. ಹಾಗಾಗಿ ಹಸ್ತ ನಕ್ಷತ್ರವು ಚಂದ್ರನ ವ್ಯಾಪ್ತಿಗೆ ಅಥವಾ ಚಂದ್ರನ ದಶಾ ನಕ್ಷತ್ರ ಆಗಿರುವಂಥದ್ದು. ಅವೆಲ್ಲವೂ ಒಂದು ಕಾರಣವಾಗಿ ಗಮನಿಸುವಾಗ ಅಲ್ಲಿ ರೋಗೋತ್ಪತ್ತಿ ಜೊತೆಗೆ ಔಷಧ ಒಂದು ಪರಿಣಾಮಗಳಾಗುವ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಔಷಧ ಪರಿಣಾಮಗಳು ಕೂಗುತ್ತವೆ, ಔಷಧ ಉತ್ಪನ್ನಗಳಿಗೆ ಬೆಲೆ ಏರಿಕೆ ಹೆಚ್ಚಾಗುತ್ತದೆ, ಸಾಂಕ್ರಾಮಿಕದ ಸ್ಫೋಟಗಳು ಹೆಚ್ಚಾಗಿ ಅಲ್ಲಿ ವೈದ್ಯಕೀಯ ಚಿಕಿತ್ಸೆಯ ವ್ಯವಸ್ಥೆ ಕುಸಿದು ಬೀಳುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಈ ಒಂದು ಕಾಲದಲ್ಲಿ ಬರುವಂಥದ್ದು. ಹಾಗಾಗಿ ವಿಶೇಷವಾಗಿ ಆ ಒಂದು ಗ್ರಹಣ ಕಾಣಿಸಿದಂಥ ದೇಶದಲ್ಲಿ ಆರಂಭವಾಗುವಂಥ ಈ ಸಾಂಕ್ರಾಮಿಕವು ಇತರ ಎಲ್ಲ ದೇಶಗಳಿಗೂ ಖಂಡಾಂತರಗಳಿಗೂ ವ್ಯಾಪಾರಿಯಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಗ್ರಹಣದ ಪರಿಣಾಮ, ಈ ಸೂರ್ಯಗ್ರಹಣದ ಪರಿಣಾಮ ಅಷ್ಟೊಂದು ಉತ್ತಮವಾಗಿಲ್ಲ. ಇನ್ನು ಈ ಗ್ರಹಣ ಅಲ್ಲಿ ಅಕ್ಟೋಬರ್ 2 ಬುಧವಾರದಂದು ಮಹಾಲಯ ಅಮಾವಾಸ್ಯೆಂದು ಕಾಣಿಸುತ್ತೆ. ಆದರೆ ಇಲ್ಲಿ ನಮ್ಮ ದೇಶದಲ್ಲಿ ಆವಾಗ ರಾತ್ರಿ ಆಗಿರುತ್ತೆ. ಅಂದರೆ ಭಾರತೀಯ ಕಾಲಮಾನ ರಾತ್ರಿ ಸುಮಾರು 9:13ರಿಂದ ಅಲ್ಲಿ ಮಧ್ಯರಾತ್ರಿಯ ಬಳಿಕ ಸುಮಾರು 3:17ರವರೆಗೆ, ಅಂದರೆ ಅದು 3ನೇ ತಾರೀಕು ಅಂತ ಇಟ್ಕೊಳ್ಬೇಕು. 2ನೇ ತಾರೀಕು ರಾತ್ರಿ ಕಾಲದಲ್ಲಿ 9:13ರಿಂದ ರಾತ್ರಿ 3:17 ಗ್ರಹಣದ ಒಂದು ಅವಧಿ ಇರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಆಚರಣೆ ಪದ್ಧತಿಗೆ ಬರೋದಿಲ್ಲ. ಇನ್ನು ಈ ಗ್ರಹಣದಿಂದ ಸಂಭವಿಸುವಂಥ ಆಗಲೇ ಹೇಳಿದಂತೆ ಕೆಲವೊಂದು ಅಡ್ಡ ಪರಿಣಾಮಗಳು ಅಲ್ಲಿ ಕನ್ಯಾ ರಾಶಿ ಭೂತತ್ವದ ರಾಶಿಯಾಗಿರುತ್ತೆ. ಕನ್ಯಾ ರಾಶಿ ಒಂದೊಂದು ರಾಶಿಗೆ ಒಂದೊಂದು ತತ್ವಗಳು ಹೊಂದಿರುತ್ತೆ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಭೂತತ್ವ ಅಂತ. ಹಾಗಾಗಿ ಕನ್ಯಾ ರಾಶಿಯು ಅಲ್ಲಿ ಇರುವಂಥ ಭೂತತ್ವ ರಾಶಿ, ಅಂದರೆ ಭೂಮಿಗೆ ಇದರಿಂದ ಹಲವಾರು ಭೂವಾಸಿಗಳಿಗೆ ಭೂಲೋಕಕ್ಕೆ ಹಲವಾರು ಕಂಠಗಳ ಒಂದು ವ್ಯಾಪ್ತಿ ಬರುತ್ತೆ. ಹಾಗಾಗಿ ಭೂಮಿ ತತ್ವಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಒಂದು ಬಿಸ್ನೆಸ್ಗಳಿರ್ಬೋದು, ವ್ಯಾಪಾರ ಇರ್ಬೋದು, ವೃತ್ತಿ ಇರ್ಬೋದು, ಅವಕ್ಕೆ ತೊಂದರೆ. ಕೃಷಿ ಚಟುವಟಿಕೆ, ವ್ಯಾಪಾರ ಚಟುವಟಿಕೆ, ವಾಣಿಜ್ಯ ಚಟುವಟಿಕೆ ಅಥವಾ ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್ ಅಂತ ಫೀಲ್ಡ್ಗಳಿರ್ಬೋದು, ಅವೆಲ್ಲಕ್ಕೂ ಈ ಗ್ರಹಣದ ಬಳಿಕ ಸ್ವಲ್ಪ ಕಂಟಕ ಬರುವಂಥದ್ದು. ಜೊತೆಗೆ ಅಲ್ಲಲ್ಲಿ ಭೂಕುಸಿತದ ಪ್ರಕರಣಗಳು, ಭೂಕಂಪನದ ಪ್ರಕರಣಗಳು, ಜ್ವಾಲಾಮುಖಿ ಸ್ಫೋಟಗಳು ಮತ್ತು ಅಗ್ನಿ ದುರಂತಗಳು ಇವೆಲ್ಲ ಸ್ವಲ್ಪ ಭೂಮಿಗೆ ಸಂಬಂಧಪಟ್ಟು ಹೆಚ್ಚಾಗಲಿವೆ. ಅನಿರೀಕ್ಷಿತವಾಗಿ ಭೂಕುಸಿತ ಆಗುವಂಥದ್ದು, ಮಳೆ ಹೆಚ್ಚಳ ಆಗುವಂಥದ್ದು, ಜೊತೆಗೆ ಕೆಲವೊಂದು ಜಾಗಗಳಲ್ಲಿ ಪ್ರಳಯ ಸದೃಶವಾದ ಮಳೆಗಳು ಅನಿರೀಕ್ಷಿತವಾಗುವಂಥದ್ದು, ಮರುಭೂಮಿಯಂಥ ಪರಿಸ್ಥಿತಿಗಳಲ್ಲಿ ಸ್ವಲ್ಪ ಪ್ರವಾಹಗಳು ಬಂದು ಹಿಂದೆ ನಾವು ಗಮನಿಸಿದ್ದೇವೆ. ಕೆಲವೊಂದು ಗ್ರಹಣದ ಬಳಿಕಲ್ಲಿ ಮರುಭೂಮಿಯಲ್ಲಿ ದಾಖಲೆ ಮಳೆ ಬಂದಂಥ, ಮರುಭೂಮಿಯಲ್ಲಿ ಎಲ್ಲಿಯೂ ಅಲ್ಲಿ ಒಂದು ಹನಿ ಮಳೆ ಬೀಳಂತಾದಲ್ಲಿ ಪ್ರವಾಹಗಳು ಎಷ್ಟೋ ವರ್ಷಗಳ ಬಳಿಕ 30 ವರ್ಷಗಳ ಬಳಿಕ 40 ವರ್ಷಗಳ ಪ್ರವಾಹ ಬಂದಂಥ ನಾವು ಚಿತ್ರಗಳನ್ನು ವೀಡಿಯೋಗಳನ್ನು ನೋಡ್ತಾ ಇರ್ತೇವೆ. ಹಾಗೆ ಅಂಥ ಒಂದು ವಿಚಿತ್ರ ಘಟನೆಗಳು ಈ ಒಂದು ಗ್ರಹಣದ ಬಳಿಕಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಕೆಲವೊಂದು ಭಾಗದಲ್ಲಿ ಅಚಾನಕ್ಕಾಗಿ ಭೂಕುಸಿತಗಳು ಉಂಟಾಗುವಂಥದ್ದು, ಜೊತೆಗೆ ಭೂಕುಸಿತದಿಂದ ಹಲವಾರು ಜೀವಹಾನಿಗಳು ಪ್ರಾಣಿಗಳಿಗೆ ಆಗುವಂಥದ್ದು, ಇವೆಲ್ಲವೂ ಭೂಮಿಯ ವಿಚಾರ ಆಯಿತು. ಇನ್ನು ವ್ಯಾಪಾರ, ವಾಣಿಜ್ಯ ಅಥವಾ ಇನ್ನಿತರ ಚಟುವಟಿಕೆಗೆ ಅಥವಾ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಈ ವಿಚಾರ ಗಮನಿಸಿದರೆ ಬುಧನು ವ್ಯಾಪಾರ, ವಾಣಿಜ್ಯ ಅಥವಾ ಈ ಒಂದು ಬೇರೆ ಬೇರೆ ರೀತಿಯ ಕೊಡುಕೊಳ್ಳುವಿಕೆಗೆ ಅಥವಾ ಚಿಲ್ಲರೆ ರಿಟೇಲ್ ವ್ಯವಹಾರಗಳಿಗೆ ಇವೆಲ್ಲಕ್ಕೂ ಬುಧನು ಕಾರಕನಾಗಿರ್ತಾನೆ. ಹಾಗಾಗಿ ಅಲ್ಲಿ ಬುಧನು ಅಲ್ಲೇ ಇರುವ ಕಾರಣ ಅಲ್ಲಿ ಗ್ರಹಣದ ಪರಿಣಾಮ ಆತನ ಮೇಲೆ ಆಗಿರೋದ್ರಿಂದ ವ್ಯಾಪಾರ, ವಾಣಿಜ್ಯ ಚಟುವಟಿಕೆ ಎಲ್ಲವೂ ಕುಸಿಯುವಂಥದ್ದು, ಈಗಾಗಲೇ ಇದ್ದಂಥ ರಿಸೆಷನ್ನ ಪರಿಣಾಮ ಸ್ವಲ್ಪ ಇನ್ನಷ್ಟು ಹೆಚ್ಚಳ ಆಗುವಂಥದ್ದು, ಜೊತೆಗೆ ಎಲ್ಲ ರೀತಿಯ ಒಂದು ಅವಶ್ಯ ವಸ್ತುಗಳು ಅಲ್ಲಿ ಉದಾಹರಣೆಗೆ ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಬೇಳೆ ಇರ್ಬೋದು, ಹೆಸರು ಕಾಳು, ಹೆಸರು ಬೇಳೆ ಇತ್ಯಾದಿಗಳಿರ್ಬೋದು,
ಮುಂತಾದ ಹಲವಾರು ಧಾನ್ಯಗಳು ಮತ್ತು ಆಹಾರ ಧಾನ್ಯಗಳ ಬೆಲೆಗಳು ಹೆಚ್ಚಳ ಆಗುತ್ತೆ. ಈಗಾಗಲೇ ಬೆಲೆ ಏರಿಕೆ ಪರ್ವದಲ್ಲಿರುವಂಥದ್ದು, ಅದು ಇನ್ನಷ್ಟು ಹೆಚ್ಚಳ ಆಗುತ್ತೆ. ನಾವು ಗಮನಿಸಿದಂತೆ ಈಗ ಮೊದಲಿನಂಗೆ 1-2 ರೂಪಾಯಿ ಹೆಚ್ಚಳ ಆಗ್ತಾಯಿಲ್ಲ. ಈಗ 10, 50 ಅಥವಾ 50ರಿಂದ 100, 100ಕ್ಕೆ 50, 150, 200 ಹೀಗೆ ಜಂಪ್ ಆಗ್ತಿರುತ್ತೆ. ಆ ಜಂಪಿಂಗ್ ಈಗ ಸ್ಪೀಡ್ ಈಗ ಹೆಚ್ಚಾಗುವಂಥದ್ದು. ಯಾವ ರೀತಿ ಕೆಲವೊಂದು ಅವಶ್ಯಕ ವಸ್ತುಗಳ ಬೆಲೆ ಹೆಚ್ಚಳಾಗುವಂಥದ್ದು, ಆಹಾರ ಧಾನ್ಯಗಳ ಕೊರತೆ ಎದುರಾಗುವಂಥದ್ದು, ಪೂರೈಕೆ ಬೇಡಿಕೆಯಲ್ಲಿ ಸ್ವಲ್ಪ ಅಂತರ ಬರೋದು, ಇವೆಲ್ಲ ಸಾಧ್ಯತೆ ಆಹಾರ ಧಾನ್ಯಗಳಿಗೆ ಸಂಬಂಧಪಟ್ಟಿರುತ್ತೆ. ಇನ್ನು ವೈಯಕ್ತಿಕವಾಗಿ ಗಮನಿಸಿದಾಗ ಹಲವಾರು ಈ ಒಂದು ಸ್ತ್ರೀಯರಿಗೆ, ಜಗತ್ತಿನ ಹಲವಾರು ಸ್ತ್ರೀಯರಿಗೆ ಅಥವಾ ಸ್ತ್ರೀ ನಾಯಕರಿಗೆ, ಜೊತೆಗೆ ಸ್ತ್ರೀ ವರ್ಗದಂತಹ ಬೇರೆ ಬೇರೆ ರೀತಿಯ ಈ ಸೆಲೆಬ್ರಿಟಿ ಅಂತ ಹೇಳ್ತೇವೆ ನಾವು, ಬೇರೆ ಬೇರೆ ರೀತಿಯ ಸೆಲೆಬ್ರಿಟಿ ಅಂತ ಇರುವಂಥ ಅಂಥವರಿಗೆ ಈಗ ಕಂಟಕಗಳು ಬರುವಂಥದ್ದು, ಅವರಿಗೆ ಏನಾದರೂ ಜನರಿಂದ ತೊಂದರೆಗಳು ಬರುವಂಥದ್ದು, ಅವರ ಮೇಲೆ ಹತ್ಯೆಗಳು ಆಗುವಂಥದ್ದು, ಹಲವಾರು ಇಂತಹ ಘಟನೆಗಳು ಸ್ತ್ರೀ ವರ್ಗದ ಮೇಲೆ ಜರುಗುತ್ತದೆ. ಜೊತೆಗೆ ಸ್ತ್ರೀಯರಿಗೆ ಕೆಲವೊಂದು ಅಭದ್ರತೆ ಕಾಡುವಂಥ ವಿಚಾರಗಳು ಅಥವಾ ಸ್ತ್ರೀ ವರ್ಗದ ಮೇಲೆ ಕೆಲವೊಂದು ರೀತಿಯ ಕಾನೂನಾತ್ಮಕವಾದ ತೊಂದರೆಗಳೆಲ್ಲ ಬರುವಂಥವೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಹಲವಾರು ಈ ಒಂದು ಜನನಾಯಕರಿಗೆ ಸಹ ಈ ಬರದಲ್ಲಿ ಕಂಟಕರುತ್ತೆ. ರಾಜಕೀಯವಾಗಿ ಅಲ್ಲಿ ರವಿ, ಚಂದ್ರ, ಬುಧರು ಒಂದೇ ಇದ್ದಾರೆ. ಅಲ್ಲಿ ಮಂಗಳನ ನೇರವಾದ ದೃಷ್ಟಿ ಇರೋದ್ರಿಂದ ರಾಜಕೀಯದ ಮೇಲೆ ಭಾಳ ಅಡ್ಡ ಪರಿಣಾಮ ಬೀರ್ತದೆ. ಅದು ಕಳೆದ ಗ್ರಹಣದಲ್ಲೂ ಬಂದಿದೆ. ಚಂದ್ರಗ್ರಹಣದಲ್ಲಿ ಬಂದಂತಹ ಪರಿಣಾಮ ಈಗಲೂ ಅದು ಬರ್ತಾ ಇದೆ. ಚಂದ್ರಗ್ರಹಣದಲ್ಲಿ ಬಂದಂತಹ ಪರಿಣಾಮ ಈಗಲೂ ಅಲ್ಲಿ ಈ ಒಂದು ಸೂರ್ಯಗ್ರಹಣದ ಮೇಲೆ ಸಹ ಬರೋದು ರಾಜಕೀಯವಾದ ಸ್ಥಿತ್ಯಂತರಗಳು ಆಗುವಂಥದ್ದು, ರಾಜಕೀಯ ನಾಯಕರಿಗೆ ಸ್ವಲ್ಪ ತೊಂದರೆಗಳು, ಅವರ ಒಂದು ಜೀವಕ್ಕೆ ಅಪಾಯಗಳು ಬರುವಂಥದ್ದು. ಬೇರೆ ಬೇರೆ ದೇಶದಲ್ಲಿ ರಾಜಕೀಯವಾದ ಈ ದಂಗೆಗಳು, ತಲ್ಲಣಗಳು, ಜನರ ಒಂದು ಈ ಬೇರೆ ಬೇರೆ ರೀತಿಯ ಕ್ರಾಂತಿಯಾದ ಚಳವಳಿಗಳೆಲ್ಲ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಕೆಲವರ ಹತ್ಯೆಗಳು ಆಗುವಂಥ ಸಾಧ್ಯತೆ ಈ ಕಾಲದಲ್ಲಿ ಕಂಡುಬರುತ್ತೆ. ಹಾಗಾಗಿ ಈ ಒಂದು ಗ್ರಹಣದ ಪರಿಣಾಮ ರಾಜಕೀಯವಾಗಿಯೋ ಅಥವಾ ಧಾರ್ಮಿಕವಾಗಿಯೋ, ಆರ್ಥಿಕವಾಗಿಯೋ ಅಥವಾ ಸಾಮಾಜಿಕವಾಗಿಯೋ ಅಥವಾ ಪ್ರಾಕೃತಿಕವಾಗಿಯೋ ಉತ್ತಮ ಫಲವನ್ನು ಸೂಚಿಸುವುದಿಲ್ಲ. ಅದೇ ರೀತಿ ಪ್ರಾಕೃತಿಕ ದುರಂತ, ಮನುಷ್ಯ ನಿರ್ಮಿತವಾದ ದುರಂತ, ಅಪಘಾತಗಳು, ಅವಘಡಗಳು ಅಥವಾ ಬೆಂಕಿಯ ಒಂದು ಅವಘಡಗಳು ಸಹ ಕೆಲವೊಂದು ಭಾಗದಲ್ಲಿ ಆಗುವಂಥದ್ದು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಏನಾದರೂ ಒಂದು ವಿಶೇಷವಾದ ದುರಂತಗಳು ಸಂಭವಿಸುವಂತಹ ಸಾಧ್ಯತೆ ಇರುವಂತಹ ಸಾಧ್ಯತೆ ಈಗಲೂ ಕಂಡುಬರುತ್ತೆ. ಹಾಗಾಗಿ ಈ ಕಾಲ ಅಷ್ಟೇನು ಉತ್ತಮವಾದ ಒಂದು ಸೂಚನೆಯನ್ನು ಕೊಡ್ತಾ ಇಲ್ಲ. ಅದೇ ರೀತಿ ಹಲವಾರು ದೇಶಗಳಲ್ಲಿ ಜನಾಕ್ರೋಶ ಉಂಟಾಗುವಂಥ ಘಟನೆಗಳು, ಜನರಿಗೆ ಸಣ್ಣ ಘಟನೆಯಿಂದ ಒಂದು ಆಕ್ರೋಶಗಳು ಒಂದು ಸಣ್ಣ ಘಟನೆಯಿಂದ ಏನಾದರೂ ಒಂದು ಆಕ್ರೋಶ ಉಂಟಾಗಿ ತೊಂದರೆಗಳಾಗುವಂಥದ್ದು. ಇನ್ನು ಹಲವಾರು ಯುವ ವರ್ಗದವರಿಗೆ ಈ ಕಾಲದಲ್ಲಿ ಸ್ವಲ್ಪ ಅಲ್ಲಿ ದ್ವಂದ್ವಗಳು ಹೆಚ್ಚಾಗುತ್ತೆ. ಯಾವುದೇ ದೇಶದಲ್ಲಿರ್ಬೋದು, ಎಲ್ಲ ಯುವ ವರ್ಗದವರಿಗೆ ದ್ವಂದ್ವ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಕೆಲವೊಬ್ಬರ ಒಂದು ಉದ್ಯೋಗಕ್ಕೆ, ಈಗ ಯುವ ವರ್ಗದವರು ಉದ್ಯೋಗಕ್ಕೆ ಕೂತು ಬರುವಂಥದ್ದು, ಯುವಕರ ಒಂದು ಆಂದೋಲನಗಳು ಅಲ್ಲಿ ಕಂಡು ಬರುವಂಥದ್ದು. ಜೊತೆಗೆ ಯುವ ವರ್ಗದವರಿಗೆ, ಯಾರ್ಯಾರಿಗೆ ವಿವಾಹವಾದಂತಹ ಯುವ ಜೋಡಿಗಳಿಗೆ, ಅವರಲ್ಲಿ ದಂಪತಿಗಳ ಮಧ್ಯೆ ಈಗ ಬಾಂಧವ್ಯಕ್ಕೆ ಕೊರತೆ ಬರೋದು. ಅಂದರೆ ಈಗ ವಿವಾಹದಂಥವ್ರು, ಉದಾಹರಣೆಗೆ ಈ ಒಂದು 30-35 ವರ್ಷದ ಒಳಗಿನ ಯಾರು ಜೋಡಿಗಳಿರ್ತಾರೋ ಅವರಿಗೊಂದು ದಾಂಪತ್ಯದಲ್ಲಿ ಈಗ ಸ್ವಲ್ಪ ಒಂದು ತೊಂದರೆಗಳು, ಬಿರುಕುಗಳು ಬರುವಂಥದ್ದು. ಅಥವಾ ಈಗ 1-2 ವರ್ಷಗಳ ಹಿಂದೆ ಒಂದು ಮದುವೆ ಆದಂಥವರಿಗೆ ಅವರಲ್ಲಿ ಸಹ ಹಾಗೆ ಯಾವುದೇ ರಾಶಿ ಇರ್ಬೋದು, ಅಲ್ಲಿ ದಾಂಪತ್ಯದಲ್ಲಿ ಕಲಹಗಳು, ದಾಂಪತ್ಯದಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಆ ಮಂಗಳನ ಒಂದು ಕ್ರೂರ ದೃಷ್ಟಿ ಅಷ್ಟೇನು ಉತ್ತಮವಲ್ಲ. ಜೊತೆಗೆ ಅಲ್ಲಿ ಚಂದ್ರ, ರವಿ, ಬುಧ, ಕೇತುಗಳು ಹಸ್ತ ನಕ್ಷತ್ರ ಇರುವ ಕಾರಣ ಇವೆಲ್ಲ ಒಂದು ಅಡ್ಡ ಪರಿಣಾಮಗಳು ಈ ಸೂರ್ಯಗ್ರಹಣದಿಂದ ಪ್ರಪಂಚದಾದ್ಯಂತ ಕಂಡುಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಅವಳಿ ಗ್ರಹಣವು ಮಹಾಲಯದ ಆರಂಭದಲ್ಲಿ ಬಂದಂಥ ಚಂದ್ರಗ್ರಹಣದಿಂದ ಆರಂಭವಾಗಿ ಮಹಾಲಯ ಅಮಾವಾಸ್ಯೆಯಂದು ಅಂತ್ಯಗೊಳ್ಳುವಂಥ ಈ ಸೂರ್ಯಗ್ರಹಣದ ಪ್ರಭಾವ ಸುಮಾರು 45 ದಿನಗಳವರೆಗೆ ಇರುತ್ತೆ. ಒಂದೊಂದು ಗ್ರಹಣದ ಪ್ರಭಾವ 45 ದಿನ, ಅಂದರೆ ಒಂದು ಮಂಡಲ ಕಾಲ ಎಂಬ ಒಂದು ಲೆಕ್ಕಾಚಾರ ಇರುತ್ತೆ. ಹಾಗಾಗಿ ಈ ತಾತ್ಕಾಲಿಕ ಪರಿಣಾಮ ಇರ್ಬೋದು, ದೀರ್ಘ ಪರಿಣಾಮ ಇರ್ಬೋದು, ಇವೆಲ್ಲವೂ ಜಗತ್ತಿನ ಮೇಲೆ ಬೀಳುವಂಥದ್ದು. ಇದರಿಂದ ಆ ಒಂದು ದೇಶ, ಒಂದು ರಾಜ್ಯ ಅಥವಾ ಒಂದು ಖಂಡ ಅಂತ ಅದನ್ನು ಸೀಮಿತವಾಗಿಟ್ಟುಕೊಳ್ಳುವಂಥ ವಿಚಾರ ಅಲ್ಲ. ಇವೆಲ್ಲವೂ ಸಾರ್ವತ್ರಿಕ ಫಲವಾದ ಒಂದು ವಿಚಾರನ ಈಗ ಗಮನಿಸ್ತಾ ಇತ್ತು. ನಮ್ಮ ದೇಶದಲ್ಲಿ ಆಗಲೇ ಹೇಳಿದಂತೆ ಈ ಗ್ರಹಣದ ಒಂದು ಆಚರಣೆ ಇರೋದಿಲ್ಲ, ನಮ್ಮ ದೇಶದಲ್ಲಿ ಕಾಣಿಸ್ತಿಲ್ಲ. ಯಾವುದೇ ಸೂತಕ ಇತ್ಯಾದಿ ಆಚರಣೆ ಮಾಡೋದಿಲ್ಲ. ಆದರೆ ಯಾರ್ಯಾರಿಗೆ ಈಗ ರಾಶಿಗಳ ವಿಚಾರ ಹೇಳ್ತೇನೆ, ಆ ರಾಶಿಗಳಲ್ಲಿ ಯಾವ ರಾಶಿಗೆ ಸ್ವಲ್ಪ ಅಡ್ಡ ಪರಿಣಾಮ ಇದೆ, ಕೆಟ್ಟ ಪರಿಣಾಮ ಇದೆ ಅಥವಾ ಅಷ್ಟೊಂದು ಕ್ರೂರ ಪರಿಣಾಮ ಇದೆ ಅಂಥವರು ಈ ಸಾಧ್ಯತೆ ಇದ್ದರೆ ಈ ದಿನದಂದು ಅಕ್ಟೋಬರ್ 2ರಂದು ಬುಧವಾರದಂದು ನೀವು ಬೆಳಗ್ಗೆನೋ ಸಾಯಂಕಾಲನೋ ಸ್ವಲ್ಪ ಯಾವುದೇ ರೀತಿಯ ಜಪ ತಪಗಳನ್ನು, ಗೊತ್ತಿರುವಂಥ ಯಾವುದೇ ರೀತಿ ದೇವರ ಮಂತ್ರವನ್ನು ಅಥವಾ ಗಾಯತ್ರಿ ಮಂತ್ರವನ್ನು, ಮಹಾಮೃತ್ಯುಂಜಯ ಮಂತ್ರವನ್ನು ಅಥವಾ ಇನ್ನಿತರ ಯಾವುದೇ ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿಯ ಶಿವನ ಓಂ ನಮಃ ಶಿವಾಯ ಮಂತ್ರ ಅಥವಾ ಓಂ ನಮೋ ನಾರಾಯಣ ಮಂತ್ರ ಅಥವಾ ವಿಷ್ಣು ಸಹಸ್ರನಾಮನ, ಶಿವನ ಅಷ್ಟೋತ್ತರನ ಇತ್ಯಾದಿ ಯಾವ ರೀತಿ ಒಂದು ದೇವತಾ ಸ್ತೋತ್ರಗಳನ್ನು 1 ಗಂಟೆಗಳ ಕಾಲನೋ, ಅರ್ಧ ಗಂಟೆ ಕಾಲನೋ, ಕನಿಷ್ಠ ಒಂದು ಅರ್ಧ ಗಂಟೆ ಅನ್ನೋ ಸ್ವಲ್ಪ ಅದನ್ನು ಪಠನೆ ಮಾಡೋದ್ರಿಂದ ಈ ದೋಷ ನಿವಾರಣೆ ಆಗುತ್ತೆ. ಯಾರೂ ಭಯ ಆತಂಕ ಪಡುವಂಥದ್ದೇನಿಲ್ಲ. ಪ್ರತಿಯೊಂದಕ್ಕೂ ಈ ಧ್ಯಾನ ಅಥವಾ ಭಕ್ತಿ ಮಾರ್ಗದಿಂದ ಒಂದು ಸೂಕ್ತವಾದ ಪರಿಹಾರ ಖಂಡಿತ ಇದ್ದೇ ಇರುತ್ತೆ. ಇವೆಲ್ಲವೂ ಸಾರ್ವತ್ರಿಕ ಫಲದ ವಿಚಾರ ಬಳಿಕ ಈಗ ನಾವು ಒಂದೊಂದಾಗಿ ರಾಶಿಯ ಮೇಲೆ ಪರಿಣಾಮವನ್ನು ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿಗೆ ಈ ಒಂದು ಗ್ರಹಣದಿಂದ ಹೆಚ್ಚೇನು ಭಯ ಆತಂಕ ಬೇಕಾಗಿಲ್ಲ. ಈ ಒಂದು ಗ್ರಹಣ ನಡೆಸುವಂಥ ಈ ರವಿ, ಚಂದ್ರರ ಒಂದು ಸ್ಥಾನ ಆಗಲಿ, ಬುಧನ ಇರುವಂತಹ ಸ್ಥಾನ ಆಗಲಿ ಅಥವಾ ಕೇತು ಇರುವಂತಹ ಸ್ಥಾನ ಆಗಲಿ ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಅಲ್ಲಿ 4 ಗ್ರಹಗಳು ಸಹ ನಿಮಗೆ ಪೂರಕವಾಗಿರುವಂಥ ಸ್ಥಾನ, ನಿಮ್ಮ ರಾಶಿಯಿಂದ 6ಥ ಅಥವಾ 6ರ ಸ್ಥಾನ ಇರುವಂಥ ಕಾರಣ ನಿಮಗೆ ಗ್ರಹಣದಿಂದ ಸ್ವಲ್ಪ ಒಳ್ಳೆಯದಾಗತ್ತೆ. ಕೆಲವರು ಹೇಳ್ತಾರೆ, ಈಗ ಎಲ್ಲ ಜಗತ್ತಿಗೆ ಕೆಟ್ಟದಾಗದಂತ ನೀವು ಹೇಳಿದ್ದೀರಾ, ಈ ಕೆಲವೊಂದು ರಾಶಿಗೆ ಹೇಗೆ ಒಳ್ಳೆಯದಾಗತ್ತೆ? ಅದನ್ನೇನು ಪ್ರತ್ಯಕ್ಷ ಉದಾಹರಣೆ ನಾವು ಕೊರೋನಾ ಕಾಲದಲ್ಲಿ ಗಮನಿಸ್ಬೋದು. ಕೊರೋನಾದಿಂದ
ಒಂದಷ್ಟು ಜನರಿಗೆ ಕೆಟ್ಟದಾಯಿತು, ಒಂದಷ್ಟು ಒಂದು ಜನಾಂಗಕ್ಕೆ ಸ್ವಲ್ಪ ತೊಂದರೆಗಳಾಯಿತು. ಅಲ್ಲಿ ಆ ಕಾಲದಲ್ಲಿ ಅದನ್ನೇ ಸಿಕ್ಕಿದ ಅವಕಾಶವನ್ನು ಭಾಳಷ್ಟು ಜನರಿಗೆ ದುಡ್ಡು ಮಾಡಿಕೊಂಡವರು ಇದ್ದಾರೆ. ಭಾಳಷ್ಟು ಕೆಲವೊಂದು ಬಿಸ್ನೆಸ್ಗಳಿಗೆ ತುಂಬ ಹೈ ಪ್ರಾಫಿಟ್ ಬಂದಿದೆ. ಉದಾಹರಣೆಗೆ ಈ ಆನ್ಲೈನ್ ಎಲ್ಲ ವೇದಿಕೆಗಳಿರ್ತವೆ, ಆನ್ಲೈನ್ ಪೇಮೆಂಟ್ ಎಲ್ಲ ಪೋರ್ಟ್ಗಳಲ್ಲ, ಅಥವಾ ಆನ್ಲೈನಲ್ಲಿ ಸಪ್ಲೈ ಮಾಡೋದು, ಅವಾಗೆಲ್ಲ ಆನ್ಲೈನ್ ಮಯ ಆಯಿತು. ಅದಕ್ಕೆಲ್ಲ ತುಂಬ ಬೇಡಿಕೆ ಬಂತು. ಕೆಲವೊಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಿಗೆ ಬೇಡಿಕೆ ಬಂತು. ಕೆಲವೊಂದು ವ್ಯಾಪಾರಿಗಳಿಗೆ ಅವರ ಒಂದು ಜೀವಮಾನದಲ್ಲಿ ಕಂಡಿರೋಂಥ ಲಾಭವನ್ನು ಕೆಲವು ವ್ಯಾಪಾರಿಗಳು ಕಂಡಿದ್ದಾರೆ. ಕೆಲವು ಉದ್ಯಮಿಗಳು ತಮ್ಮ ಒಂದು ಸಹಸ್ರಾರು ಕೋಟಿ ಉದ್ಯಮಗಳನ್ನು, ವ್ಯಾಪಾರಗಳನ್ನು ಆ ಒಂದು ಕೊರೋನಾ ಕಾಲದಲ್ಲಿ ಮಾಡಿದಂಥ ಇದೆ. ಹಾಗಾಗಿ ಇದೂ ಹಾಗೇ ಕೆಲವೊಂದು ರಾಶಿಗೆ ಈ ಗ್ರಹಣದಿಂದ ಸ್ವಲ್ಪ ತುಂಬ ಕೆಟ್ಟದ್ದು ಬಂದರೂ, ಕೆಲವೊಂದು ರಾಶಿಗೆ ಈ ಗ್ರಹಣದ ಒಂದು ಗ್ರಹಸ್ಥಿತಿಯಿಂದ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಅಥವಾ ಒಳ್ಳೆಯದಾಗುತ್ತೆ. ಇದೆಲ್ಲ ಪ್ರಕೃತಿಯ ಒಂದು ವಿಚಿತ್ರವಾದ ನಿಗೂಢ ರಹಸ್ಯಗಳು. ಅದನ್ನೆಲ್ಲ ಯಾವ ಜ್ಯೋತಿಷಿಯಿಂದಾಗಲಿ ಅಥವಾ ಯಾವ ಒಂದು ವ್ಯಕ್ತಿಗಳಿಂದಾಗಲಿ ಅದನ್ನು ತಡೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ವಾರದಲ್ಲಿ ಈ ಮೇಷರಾಶಿಯಲ್ಲಿ ಬರುವಂಥ ಇದಕ್ಕೆ ಮೇಷರಾಶಿಯವರಿಗೆ ಉತ್ತಮ ಫಲಗಳು ಕಂಡು ಬರ್ತವೆ. ಅಲ್ಲಿ ಎಲ್ಲ ಗ್ರಹಗಳ ಒಂದು ಪೂರಕವಾದ ಜೊತೆಗೆ ಅಲ್ಲಿ ಗ್ರಹಣ ಏರ್ಪಡುವಂಥ ಗ್ರಹದ ಒಂದು ಅಂತರ ಆಗಲಿ, ಅವಳು ಇಡುವಂಥ ನಿಮ್ಮ ಗ್ರಹಸ್ಥಿತಿ ಆಗಲಿ ನಿಮಗೆ ಯಾವುದೂ ಅಡ್ಡ ಪರಿಣಾಮನ ಬೀರೋದಿಲ್ಲ. ನಿಮಗೆ ಅದರ ಬದಲು ಒಳ್ಳೆಯದೇ ಆಗುತ್ತೆ. ಮೇಷರಾಶಿಯವರಿಗೆ ಅಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗ್ಬೋದು, ಆರೋಗ್ಯ ಸುಧಾರಣೆ ಆಗ್ಬೋದು, ಗ್ರಹಣದ ಬಳಿಕ ನಿಮಗೆ ಹೆಚ್ಚು ಒಂದು ಲಾಭಗಳು ಆಗುವಂಥದ್ದು, ಶತ್ರುಗಳು ಮಿತ್ರರಾಗುವಂಥದ್ದು, ಹಿಂದೆ ನಿಮ್ಮಿಂದ ದೂರ ಇದ್ದಂಥವ್ರು ಈಗ ನಿಮ್ಮದೇ ಹತ್ತಿರಾಗಿ ನಿಮ್ಮ ಜೊತೆ ಕೈ ಜೋಡಿಸುವಂಥದ್ದು, ಅಥವಾ ರಾಜಕೀಯ ರಾಜಕೀಯ ಅಧಿಕಾರ ಸಿಗುವಂಥದ್ದು, ಇನ್ನು ಉದ್ಯೋಗದಲ್ಲಿ ಬಡ್ತಿ ಸಿಗ್ಬೋದು, ಸ್ವಂತವಾಗಿ ಉದ್ಯಮ ವ್ಯಾಪಾರ ಮಾಡಿದ್ರೆ ಅವರ ಸ್ವಂತ ಉದ್ಯಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ನಿರೀಕ್ಷಿತವಾದ ಅಥವಾ ಅನಿರೀಕ್ಷಿತ ಬೇರೆ ಬೇರೆ ಫಲಗಳು ನಿಮಗೆ ಸಿಗುವಂಥದ್ದು, ದೂರ ಪ್ರಯಾಣ ಪಡುವಂಥ ಅವಕಾಶ, ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ. ಅದೇ ರೀತಿ ಕೆಲವರಿಗೆ ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಉದಾಹರಣೆಗೆ ಮದುವೆಗೆ ಯಾರು ಪ್ರಯತ್ನ ಮಾಡಿದರೆ ಹಿಂದೆ ಫಿಕ್ಸ್ ಆಗದೇ ಇದ್ದಂಥವ್ರಿಗೆ ಮೇಷರಾಶಿಗೆ ಈ ಗ್ರಹಣದ ಬಳಿಕ ಬೇಗನೆ ಮದುವೆ ಫಿಕ್ಸ್ ಆಗುವಂಥದ್ದು. ಈ ರೀತಿ ಹಲವಾರು ಶುಭ ಫಲಗಳು, ಅಂದುಕೊಂಡಂಥ ಮತ್ತು ಅಂದುಕೊಳ್ಳದೇ ಇದ್ದಂಥ ಹಲವಾರು ಶುಭ ಫಲಗಳು ನಿಮಗೆ ನಿರೀಕ್ಷೆ ಆಗುತ್ತೆ. ಜೊತೆಗೆ ಹಲವರಿಗೆ ಅನಾರೋಗ್ಯ ಇದ್ದವರಿಗೆ ಆರೋಗ್ಯ ಸಹ ಸುಧಾರಣೆ ಆಗುವಂಥ ಉದಾಹರಣೆಗಳು ಇರ್ತವೆ. ಹಾಗಾಗಿ ಹಿಂದೆ ಸಹ ಗ್ರಹಣ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಆಚರಣೆಗಳನ್ನು ಅಥವಾ ಮಂತ್ರಗಳನ್ನು, ಸ್ತುತಿಗಳನ್ನು ಹೇಳುವಂಥ ಪದ್ಧತಿ ಇತ್ತು. ಅದು ಯಾವುದೇ ದೇವರಲ್ಲಿ ಕಾಣಿಸ್ತೇ ಇರಲಿ, ಆಗಲೂ ಆ ಒಂದು ಸ್ತುತಿ ಸ್ತೋತ್ರಗಳನ್ನು ಹೇಳುವಂಥದ್ದು, ಮಂತ್ರಗಳನ್ನು ಹೇಳುವುದು, ಅದರಿಂದ ಯಾವುದೋ ರಾಶಿಗೆ ಒಳ್ಳೆದಿದ್ದರೆ ಇನ್ನಷ್ಟು ಒಳ್ಳೆಯದಾಗುತ್ತೆ, ಕೆಟ್ಟದಿದ್ದರೆ ಕೆಟ್ಟ ಪರಿಣಾಮ ಕಡಿಮೆ ಆಗುತ್ತೆ ಅಂತ ನಂಬಿಕೆ ಇತ್ತು. ಹಾಗಾಗಿ ಈ ಒಂದು ಮೇಷರಾಶಿಯವರಿಗೆ ಈ ಗ್ರಹಣದಿಂದ ಸ್ವಲ್ಪ ಒಳ್ಳೆಯದಾಗುತ್ತೆ, ತುಂಬ ಒಂದು ಅಭಿವೃದ್ಧಿ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ತುಂಬ ಒಂದು ಅಧಿಕ ಲಾಭಗಳು ಬರ್ತಾ ಇರ್ತವೆ. ವ್ಯಾಪಾರ ಇರಲಿ, ಉದ್ಯೋಗ ಇರಲಿ, ಉದ್ಯಮ ಇರಲಿ, ಕೃಷಿ ಚಟುವಟಿಕೆ ಎಲ್ಲದರಲ್ಲೂ ನಿಮಗೆ ಗ್ರಹಣದ ಬಳಿಕ ಮಹತ್ತರವಾದ ಬದಲಾವಣೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಸೂರ್ಯನ ಒಂದು ಅನುಗ್ರಹ, ಚಂದ್ರನ ಅನುಗ್ರಹ, ಕೇತು ಬುಧರ ಒಂದು ಅನುಗ್ರಹ ನಿಮಗೆ ಅಲ್ಲಿ ಉತ್ತಮ ಫಲವನ್ನು ಕೊಡುವಂಥ ಸ್ಥಿತಿ ಇರ್ತವೆ. ಹೆಚ್ಚಿನೇನು ಆತಂಕ ಭಯ ಪಡುತ್ತಿಲ್ಲ ಮೇಷರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಒಂದು ಗ್ರಹಣಕ್ಕೆ ಸಂಬಂಧಿತವಾದ ಶ್ಲೋಕ ಸ್ಥಿತಿಗಳನ್ನು ನೀವು ಆ ದಿನದಂದು ಸ್ವಲ್ಪ ಹೊತ್ತು ಕಾಲಗಳು ಹೇಳ್ಕೊಳ್ಬೋದಾಗಿದೆ. ಮುಂದೆ ಗಮನಿಸೋಣ ವೃಷಭ ರಾಶಿಗೆ ಅಲ್ಲಿ ನಿಮ್ಮ ರಾಶಿಯಿಂದ ಗಮನಿಸಿದಾಗ ರವಿ, ಚಂದ್ರ, ಬುಧ, ಕೇತು ಇವರೆಲ್ಲರೂ ನಿಮ್ಮ ರಾಶಿಯಿಂದ 5ರ ಸ್ಥಾನ ಅಂದರೆ ಪಂಚಮದಲ್ಲಿರ್ತಾರೆ. ಪಂಚಮದಲ್ಲಿ ಈ 4 ಗ್ರಹಗಳು ನಿಮಗೆ ಯಾವುದೇ ರೀತಿಯ ಒಂದು ಉತ್ತಮ ಫಲವನ್ನು ಕೊಡೋದಿಲ್ಲ, ಅಂದರೆ ವಿರುದ್ಧ ಫಲ ನಿಮಗೆ ಬರ್ತಾ ಇದೆ. ಅಲ್ಲಿ 4 ಗ್ರಹಗಳು ನಿಮಗೆ ವಿರುದ್ಧ ಆಗಿರುತ್ತವೆ. ಜೊತೆಗೆ ಆ ದಿನ ಏರ್ಪಡುವಂಥ ಗ್ರಹದ ಸ್ಥಿತಿಗೆ ಅನುಸಾರವಾಗಿ ನಿಮ್ಮ ರಾಶಿಗೆ ಅಷ್ಟೇನು ಉತ್ತಮವಾದ ಫಲಗಳು ಕಂಡು ಬರ್ತಾ ಇಲ್ಲ. ಇನ್ನು ಈ ಒಂದು ರವಿಚಂದ್ರರ ವೈಪರೀತ್ಯ, ಕೇತುನ ವೈಪರೀತ್ಯ, ಬುಧನ ವೈಪರೀತ್ಯ ಕಾರಣ ನಿಮಗೆ ಈ ಕಾಲದಲ್ಲಿ ಶತ್ರುಗಳು ಹೆಚ್ಚಾಗ್ತಾರೆ. ಅನೇಕ ರೀತಿಯ ಶತ್ರುತ್ವ ಹೆಚ್ಚಾಗುತ್ತೆ. ಬಂಧುಗಳ ಜೊತೆಗೆ ವೈರತ್ವ, ಮಿತ್ರರ ಜೊತೆಗೆ ವೈರತ್ವ, ಸಹೋದ್ಯೋಗಿಗಳಿಗೆ ವೈರತ್ವ, ಎಲ್ಲರೂ ನಿಮ್ಮನೆಗೆ ದ್ವೇಷ ಮಾಡಿದಾಗಲೇ ನೀವು ಅವರನ್ನು ದ್ವೇಷ ಮಾಡುವಂಥ ಪ್ರಸಂಗ ಜರುಗುತ್ತೆ. ಅದೇ ರೀತಿ ನಿಮ್ಮ ಒಂದು ಮನೆಯ ಹಿರಿಯ ವ್ಯಕ್ತಿಗಳಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಬರ್ಬೋದು. ನಿಮ್ಮ ತಂದೆನೋ, ತಾಯಿನೋ, ಅತ್ತೆನೋ, ಮಾವನವರಿಗೆ ಆರೋಗ್ಯ ಸಮಸ್ಯೆ ಬರ್ಬೋದು. ಯಾವುದೇ ರೀತಿಯ ದುಃಖದ ವಾರ್ತೆ ಅಥವಾ ಅಪ್ರಿಯ ವಾರ್ತೆಗಳನ್ನು ಕೇಳುವಂಥ ಸಮಸ್ಯೆಗಳು ಬರುವಂಥದ್ದು. ಕುಟುಂಬದ ಯಾವುದೇ ಒಂದು ವ್ಯಕ್ತಿಗಳಿಗೆ ಆ ಪ್ರಾಣಕ್ಕೆ ಅಪಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅಥವಾ ಮಾಡುವಂಥ ಒಂದು ವೃತ್ತಿ ಜಾಗದಲ್ಲಿ ಏನಾದರೂ ನಿಮಗೆ ಅಲ್ಲಿ ದಂಡನೆಗಳು, ವಾಗ್ದಂಡನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಕೆಲವೊಮ್ಮೆ ನಿಮಗೆ ಮಾನಸಿಕ ಒತ್ತಡ ಹೆಚ್ಚಳಾಗುವಂಥ ನಿದ್ರಾಹೀನತೆ ಬರ್ಬೋದು. ಕೆಲವರಿಗೆ ಚಿಂತೆ ಹೆಚ್ಚಳಾಗುತ್ತೆ. ಇನ್ನು ಸಾಂಸಾರಿಕವಾಗಿ ಅಷ್ಟೊಂದು ಬಾಂಧವ್ಯ ಚೆನ್ನಾಗಿರೋದಿಲ್ಲ. ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಇವೆಲ್ಲ ಬಾಂಧವ್ಯ ಸ್ವಲ್ಪ ಕೆಡುವಂಥದ್ದು. ಹಾಗಾಗಿ ನಿಮ್ಮ ಒಂದು ಓವರಾಲ್ ನಿಮ್ಮ ಪರ್ಸನಲ್ ವಿಚಾರ, ನಡವಳಿಕೆ ವಿಚಾರ ಸ್ವಲ್ಪ ತುಂಬ ಒಂದು ಗ್ರಹಣದ ಮೇಲಿಂದ ಅಫೆಕ್ಟ್ ಬೀಳುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ನಿಮ್ಮ ಮಾತು, ನಡವಳಿಕೆಯ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಜೊತೆಗೆ ನಿಮ್ಮ ಮಾಡುವಂಥ ಉದ್ಯೋಗ ಅಥವಾ ವೃತ್ತಿ ಜಾಗದಲ್ಲಿ ಯಾವುದೇ ರೀತಿಯ ವಿವಾದಗಳಿಗೆ, ಅಂದರೆ ಯಾವುದೇ ರೀತಿಯ ಕಾಂಟ್ರವರ್ಸಿಗಳಿಗೆ ಸಿಗದಂತೆ ತುಂಬ ಒಂದು ಜಾಗರೂಕತೆಯನ್ನು ಗಮನಿಸಬೇಕು. ಅಲ್ಲಿ ಯಾವುದೇ ರೀತಿಯ ಮೇಲಧಿಕಾರಿ ಇರ್ಬೋದು, ಕಿರಿಯರ್ ಇರ್ಬೋದು, ನಿಮ್ಮ ಸಬಾರ್ಡಿನೇಟ್ ಇರ್ಬೋದು, ಎಲ್ಲರ ಜೊತೆಗೆ ನೀವು ಒಂದು ರೀತಿಯ ಕೋಆರ್ಡಿನೇಷನ್ ಇರಬೇಕಾಗುತ್ತೆ. ಸಣ್ಣ ಪುಟ್ಟ ಯಾವುದಾದ್ರೂ ನಿಮಗೆ ತೊಂದರೆಗಳು ಬರುವಂಥ ಅದನ್ನು ಆರಂಭದಲ್ಲಿ ಡಿಟೆಕ್ಟ್ ಮಾಡೋದನ್ನು ನಿವಾರಣೆ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟು ಎಷ್ಟು ತೊಂದರೆ ಇಲ್ಲ. ಹೆಚ್ಚಾಗಿ ನಿಮ್ಮ ಪರ್ಸನಾಲಿಟಿ ಮತ್ತು ನಿಮ್ಮ ಒಂದು ರಿಲೇಷನ್ಶಿಪ್ಗಳ ಮೇಲೆ ತುಂಬ ಒಂದು ಅಡ್ಡ ಬೀರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಅಂಥ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಈ ಗ್ರಹಣದ ಬಳಿಕ ನಿಮ್ಮ ಮೇಲೆ ಸ್ವಲ್ಪ ಈ ನೆಗೆಟಿವಿಟಿ ಹೆಚ್ಚಾಗುತ್ತೆ. ಮನಸ್ಸಲ್ಲಿ ಸ್ವಲ್ಪ ಋಣಾತ್ಮಕ ಚಿಂತನೆ ಮಾಡೋದು, ನಾಸ್ತಿಕ ವಾದ ಮಾಡುವಂಥದ್ದು, ಅಥವಾ ಯಾವುದೇ ಒಂದು ವಿಚಾರವನ್ನು ವಿತಂಡವಾದ ಮಾಡುವಂಥದ್ದು. ಹಾಗಾಗಿ ಅದೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿ ಮಾತು, ಮನಸ್ಸು, ನಡವಳಿಕೆ ಬಗ್ಗೆ ಸ್ವಲ್ಪ ತುಂಬ ಒಂದು ಎಚ್ಚರಿಕೆ ಗಮನಿಸಬೇಕು. ಅದರ ಹೊರತು ನಿಮಗೆ ಆರೋಗ್ಯಕ್ಕೆ, ಹಣಕಾಸಿಗೆ ಅಂಥದ್ದೇನೋ ಗಂಭೀರ ಪರಿಣಾಮ, ಅಡ್ಡ ಪರಿಣಾಮ ಬರೋದಿಲ್ಲ. ಇವೆಲ್ಲವನ್ನು ಗಮನಿಸಿ ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಈ ಸ್ತುತಿ, ಸ್ತೋತ್ರ ಅಥವಾ ಯಾವುದೇ ರೀತಿ ದೇವತಾ ಭಕ್ತಿಯನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲ ವೃಷಭರಾಶಿಯರು ಇದರಿಂದ ಯಾವುದೇ ಆತಂಕ ಪಡಬೇಕಾಗಿಲ್ಲ.
ಮುಂದೆ ಮಿಥುನ ರಾಶಿಗೆ ಈ ಗ್ರಹಣದ ಪರಿಣಾಮ ಸ್ವಲ್ಪ ಮಿಶ್ರ ಫಲಗಳು ಅಂತ ಬರ್ತವೆ. ಅಂದರೆ ಹೆಚ್ಚಿನ ಏನು ನಿಮಗೆ ತುಂಬ ನಷ್ಟವೂ ಇಲ್ಲ, ತುಂಬ ಅಥವಾ ಲಾಭವೂ ಇಲ್ಲ, ಮಿಶ್ರ ಫಲಗಳೊಂದು ಸ್ಥಿತಿ ಇರುತ್ತೆ. ಇಲ್ಲಿ ನಿಮಗೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ಬೋದು. ವೈಯಕ್ತಿಕ ಜೀವನ ಅಂದರೆ ನಿಮ್ಮ ಮನೆಯಲ್ಲಿ ತಂದೆ ಮಕ್ಕಳ ವಿಚಾರ ಇರ್ಬೋದು, ಗಂಡ ಹೆಂಡತಿಯರ ಮಧ್ಯೆ ವಿಚಾರ ಇರ್ಬೋದು, ಅವೆಲ್ಲ ಸ್ವಲ್ಪ ಒಂದು ನಿಮಗೆ ಜಗಳಗಳು ಕಲಹಗಳು ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಬಂಧುಗಳ ಜೊತೆಗೆ ಏನಾದರೂ ವೈರತ್ವಗಳು ಹೆಚ್ಚಾಗುತ್ತೆ. ಯಾವುದೇ ಸಣ್ಣ ವಿಚಾರಕ್ಕೆ ಅದು ಆಸ್ತಿ ವಿಚಾರನ, ಭೂಮಿ ವಿಚಾರನ, ಹಣದ ವಿಚಾರನ ಅಥವಾ ಯಾವುದೇ ರೀತಿಯ ಒಂದು ಫಂಕ್ಷನ್ ಅಥವಾ ಸಮಾರಂಭಗಳಲ್ಲಿ ಆಗುವಂಥ ಏನಾದರೂ ಒಂದು ಘಟನೆಗಳ ಮೂಲಕನೂ ನಿಮ್ಮ ಬಂಧುಗಳ ರಿಲೇಟಿವ್ಗಳ ಜೊತೆಗೆ ಏನಾದರೂ ವೈಮನಸ್ಯ ಅಥವಾ ಮೂಡಿದ ತಾತ್ಕಾಲಿಕವಾಗಿ ಅವರ ಜೊತೆ ವೈರತ್ವಗಳು ಬರುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಬೇಜಾರಾಗುವಂಥ ಘಟನೆಗಳು, ನೀವು ಮಾಡುವಂಥ ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲಿ ಸಹ ಹಾಗೆ ನಿಮ್ಮ ಮೇಲಾಧಿಕಾರಿ ಅಥವಾ ಸಹೋದ್ಯೋಗಿಗಳಿಂದ ನಿಮ್ಮ ಮೇಲೆ ಏನಾದರೂ ಆರೋಪಗಳು ಬರುವಂಥದ್ದು. ಈ ರೀತಿ ನಿಮ್ಮ ಒಂದು ಪರ್ಸನಾಲಿಟಿಯ ಮೇಲೆ ಸ್ವಲ್ಪ ಒಂದು ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಅದರ ಹೊರತು ನಿಮ್ಮ ಹಣಕಾಸಿಗೆ ಅದು ಆರೋಗ್ಯಕ್ಕೆ ಅಂಥದ್ದೇನು ಗಂಭೀರ ಪರಿಣಾಮಗಳು ಬರಲಿಕ್ಕಿಲ್ಲ. ಅದೆಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ. ವೃತ್ತಿ ಉದ್ಯೋಗ ವ್ಯಾಪಾರ ಇದೆಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಪರ್ಸನಾಲಿಟಿಯ ಮೇಲೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಅದೇ ರೀತಿ ಮನಸ್ಸಲ್ಲಿ ಆಗುವಂಥ ಈ ಋಣಾತ್ಮಕ ಪ್ರಭಾವಗಳು ಮನಸ್ಸಿನ ಮೇಲೆ ಸ್ವಲ್ಪ ಆಗುವಂಥ ಸಾಧ್ಯತೆ, ಜೊತೆಗೆ ಗಂಡ ಹೆಂಡತಿ ರಿಲೇಷನ್ಶಿಪ್ಪು, ತಂದೆ ಮಕ್ಕಳ ರಿಲೇಷನ್ಶಿಪ್ ಇವೆಲ್ಲ ಸ್ವಲ್ಪ ಒಂದು ಅಡ್ಡ ಪರಿಣಾಮಗಳು ಬರುವಂಥ ಸಾಧ್ಯತೆ, ಸ್ವಲ್ಪ ಸಿಟ್ಟು ಆತಂಕ ಬೇಗ ಹೆಚ್ಚಳಾಗುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಬೇಕಾಗುತ್ತೆ. ಅದರ ಹೊರತು ಹೆಚ್ಚಿನ ಅಡ್ಡ ಪರಿಣಾಮಗಳು ಏನೂ ಇರೋದಿಲ್ಲ. ಆಸಕ್ತಿ ಅನಿಸಿದರೆ ನಿಮಗೆ ಕೊನೆಗೆ ಹೇಳುವಂಥ ಈ ಗ್ರಹಣಕ್ಕೆ ಸಂಬಂಧಿತವಾದ ಶ್ಲೋಕ ಮಂತ್ರ ಅಥವಾ ದೇವತಾ ಶ್ಲೋಕ ಯಾವುದೇ ರೀತಿಯ ಮಂತ್ರನ ಹೇಳ್ಕೊಳ್ಬೋದಾಗುತ್ತೆ ಮಿಥುನ ರಾಶಿಯವರು. ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಗೆ ಅಲ್ಲಿ ಗ್ರಹಣದ ಪರಿಣಾಮದ ಸ್ವಲ್ಪ ಒಳ್ಳೆಯ ಪರಿಣಾಮಗಳು ನಿರೀಕ್ಷೆ ಇರುತ್ತೆ. ಅಲ್ಲಿ ರವಿಚಂದ್ರರ ಸ್ಥಾನ ಆಗಲಿ ಕೇತುವಿನ ಸ್ಥಾನ ಆಗಲಿ ನಿಮಗೆ ಅಷ್ಟೇನು ಕೆಟ್ಟದಂತ ಮಾಡೋದಿಲ್ಲ. ಅವೆಲ್ಲ ಗಮನಿಸಿದಾಗ ನಿಮಗೆ ಗ್ರಹಣದಿಂದ ಸ್ವಲ್ಪ ಒಳ್ಳೆಯ ಪರಿಣಾಮ ಬರುವಂಥ ಎರಡನೇ ರಾಶಿ ಆಗಿರುತ್ತೆ. ಮೊದಲ ರಾಶಿ ಮೇಷರಾಯಿತು. ಇನ್ನು ಗ್ರಹಣದಿಂದ ಸ್ವಲ್ಪ ಉತ್ತಮ ಲಾಭ ಪಡೆಯುವುದು ಅಂದರೆ ಹೆಚ್ಚಿನ ಲಾಭ ಪಡೆಯುವಂಥ ರಾಶಿಗಳಲ್ಲಿ ಕಟಕ ರಾಶಿ ಎರಡನೇ ರಾಶಿ ಆಗಿರುತ್ತೆ. ಆಗಲೇ ನಿಮಗೆ ಗುರುಬಲದ ಒಂದು ರಕ್ಷಣೆ ಸಹ ಈ ಕಾಲದಲ್ಲಿ ಇರುವ ಕಾರಣ ಅನೇಕ ರೀತಿಯ ಶುಭಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ಅಲ್ಲಿ ಕೇತು ನಿಮಗೆ ನಿಮ್ಮತ್ತನ್ನು ಪೂರಕವಾಗಿದ್ದಾನೆ. ಆತ ನಿಮಗೆ ಹೆಚ್ಚಿನ ಒಂದು ಲಾಭ ಅಥವಾ ವರವನ್ನು ಕೊಡುವಂಥ ಸ್ಥಿತಿಯಲ್ಲಿರುವ ಕಾರಣ ಕೇತುವಿನೇ ಅಲ್ಲಿ ಪ್ರಧಾನವಾದ ಒಂದು ನಾಯಕನಾಗಿರ್ತಾನೆ. ಈ ಗ್ರಹಣ ಕಾಲದಲ್ಲಿ ರಾಹುಗಳಿಂದ ಬಂದಾಗ ರಾಹುನೇ ನಾಯಕ, ಕೇತು ಗ್ರಹಣ ಬಂದಾಗ ಕೇತುವಿನ ನಾಯಕ. ಹಾಗಾಗಿ ಅಲ್ಲಿ ನಾಯಕನು ಪ್ರಧಾನ ನಾಯಕನು ನಿಮ್ಮ ಪರವಾಗಿ ಇದ್ದಾನೆಂದರೆ ನಿಮಗೆ ಎಂದು ಉತ್ತಮ ಫಲವನ್ನು ಕೊಡ್ತಿದ್ದಾನೆ. ಹಾಗಾಗಿ ನಿಮಗೆ ಹಲವರಿಗೆ ಕಟಕ ರಾಶಿಯವರಿಗೆ ಈ ಕಾಲದಲ್ಲಿ ಯಶಸ್ಸು ಕೀರ್ತಿ ಸಿಗುತ್ತೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಅಭಿವೃದ್ಧಿ, ಜೊತೆಗೆ ಈ ರಾಜಕೀಯದವರಿಗೆ ಅಧಿಕಾರಗಳು ಸಿಗುವಂಥದ್ದು, ದಿಢೀರಾದ ಬದಲಾವಣೆಗಳಿಂದ ರಾಜಕೀಯದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಳಾಗುವಂಥದ್ದು, ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಬೇಗ ಬೇಗನೆ ಆಗುವಂಥದ್ದು, ಅಥವಾ ಸರ್ಕಾರಿ ಉದ್ಯೋಗಿಗಳಿಗೆ ಬಡ್ತಿ ಸಿಗುವಂಥ ಪ್ರಮೋಷನ್ ಆಗುವಂಥದ್ದು. ಅದೇ ರೀತಿ ನಿಮ್ಮ ಒಂದು ಮಾಡುವಂತಹ ವೃತ್ತಿ ಉದ್ಯೋಗದಲ್ಲಿ ಸಹ ನಿಮಗೆ ಕೆಲವರಿಗೆ ಬಡ್ತಿ ಅಥವಾ ಪ್ರಮೋಷನ್ ಸಿಗುವುದು, ಸ್ವಂತ ಉದ್ಯಮ ಸ್ವಂತ ವ್ಯಾಪಾರ ಮಾಡೋರು ಸಹ ಹೆಚ್ಚಿನ ಲಾಭ ಆದಾಯಗಳು ಬರುವಂಥದ್ದು. ಇನ್ನು ಯಾವುದಾದ್ರೂ ವಿದೇಶಗಳಿಗೆ ಹೋಗುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶದಲ್ಲಿ ಉದ್ಯೋಗ, ವಿದೇಶದಲ್ಲಿ ಶಿಕ್ಷಣಗಳ ಅವಕಾಶ ಸಿಗುತ್ತೆ. ಕೆಲವರಿಗೆ ವಿವಾಹ ನಿಗದಿ ಆಗುವಂಥದ್ದು. ಈ ರೀತಿ ಹಲವಾರು ಶುಭ ಘಟನೆಗಳು ಗ್ರಹಣದ ಬಳಿಕ ಆಗುವಂಥ ಸಾಧ್ಯತೆ ಇರುತ್ತೆ. ಕಟಕ ರಾಶಿಯವರು ಈ ಗ್ರಹಣದ ಪ್ರಭಾವ ನಾನು ಆಗಲೇ ಹೇಳಿದಂತೆ ಸುಮಾರು 45 ದಿನಗಳವರೆಗೆ ಹೆಚ್ಚಿನ ಒಂದು ವೇಗದಲ್ಲಿ ಇರ್ತವೆ. ಹಾಗಾಗಿ ನೀವು ಯಾವುದೇ ಹೆಚ್ಚಿನ ಆತಂಕ ಚಿಂತೆ ಪಡಬೇಕಾಗಿಲ್ಲ. ಅನೇಕ ರೀತಿಯ ಶುಭಗಳು ಆಗುತ್ತೆ. ಇಲ್ಲಿ ಒಂದು ಎಚ್ಚರಿಕೆ ಅಂದರೆ ನಿಮಗೆ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಬರ್ಬೋದು ಅಷ್ಟೇ. ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ಗಮನಿಸಬೇಕು. ಹಾಗಾಗಿ ಆರೋಗ್ಯದಲ್ಲಿ ಕೆಲವರಿಗೆ ನೀರಿನಿಂದ, ಜಲಮೂಲಗಳಿಂದ ಅಥವಾ ಯಾವುದೇ ರೀತಿಯ ಆಹಾರ ಮತ್ತು ಪಾನೀಯಗಳಿಂದ ನಿಮಗೆ ಅನಾರೋಗ್ಯಗಳು ಬರ್ಬೋದಾಗಿದೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿ ಸೂಕ್ತವಾದ ಚಿಕಿತ್ಸೆ, ಔಷಧೋಪಚಾರ ಮಾಡಿದರೆ ಇನ್ನಿತರ ವಿಚಾರ, ಹಣಕಾಸು ವಿಚಾರ, ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗ ವಿಚಾರ, ವೈಯಕ್ತಿಕ ವಿಚಾರ, ನಡವಳಿಕೆ ವಿಚಾರ ಎಲ್ಲ ಗ್ರಹಣದ ಬಳಿಕ ಹೆಚ್ಚಿನ ಶುಭಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಶುಭ ಕಾರ್ಯಗಳು ಬಹಳಷ್ಟು ಉತ್ತಮವಾಗಿ ಆಗುವಂಥ ಸಾಧ್ಯತೆ ಕಟಕ ರಾಶಿಯವರಿಗೆ ಇರುತ್ತೆ. ಇವೆಲ್ಲವನ್ನು ಗಮನಿಸಿದರೆ ನೀವು ಕೊನೆಗೆ ಹೇಳುವಂಥ ಯಾವುದೇ ರೀತಿಯ ಗ್ರಹಣಕ್ಕೆ ಸಂಬಂಧಿತ ಯಾವುದೇ ಪ್ರಾರ್ಥನೆ, ಭಕ್ತಿಗಳನ್ನು ನೀವು ಸಹ ಮಾಡಬಹುದಾಗಿದೆ ಕಟಕ ರಾಶಿಯವರು. ಮುಂದೆ ಗಮನಿಸೋಣ ಸಿಂಹರಾಶಿಗೆ ಈ ಗ್ರಹಣದ ಪ್ರಭಾವ ಮಿಶ್ರ ಫಲಗಳ ಒಂದು ರೀತಿಯಲ್ಲಿ ವ್ಯಕ್ತವಾಗುತ್ತೆ. ಅಂದರೆ ಅತ್ತ ತುಂಬ ಒಳ್ಳೆಯದಿಲ್ಲ, ತುಂಬ ಕೆಟ್ಟದಿಲ್ಲ. ನಿಮಗೆ ಈ ಗುರುಬಲದ ಕೊರತೆ ಒಂದು ಕಾರಣವಾಗಿ ಇತರ ಗ್ರಹಗಳ ಒಂದು ಸ್ವಲ್ಪ ಅಷ್ಟೊಂದು ಬೆಂಬಲ ಸಹ ಸ್ವಲ್ಪ ಕಡಿಮೆ ಇರುವ ಕಾರಣ ಅಲ್ಲಿ ನಡೆಯುವಂಥ ಈ ರವಿಚಂದ್ರರು ಸಹ ಒಂದು ಅಷ್ಟೊಂದು ಪೂರಕವಾಗಿಲ್ಲ. ಬುಧನ ಒಂದು ಪರಿಣಾಮ ನಿಮ್ಮ ಮೇಲೆ ಉತ್ತಮ ಇದೆ. ಜೊತೆಗೆ ಅಲ್ಲಿ ರವಿಯು ನಿಮ್ಮ ರಾಶಿಯಾಧಿಪತಿನೇ ಆಗಿರೋ ಕಾರಣ ನಿಮಗೆ ಕೆಲವೊಂದು ವಿಚಾರದಲ್ಲಿ ಕಷ್ಟ ನಷ್ಟಗಳು ಆಗುವಂಥದ್ದು, ಭಯ ಹುಟ್ಟುವಂಥದ್ದು, ನಿಮ್ಮ ವೈಯಕ್ತಿಕ ತೀರಾ ಪರ್ಸನಲ್ ಆದ ವಿಚಾರಗಳಿಗೆ ಸ್ವಲ್ಪ ಕೆಲವೊಂದು ಆತಂಕ ತೊಂದರೆಗಳು ಬರುತ್ತದೆ. ನಿಮ್ಮ ಯಾವುದೇ ಒಂದು ರಹಸ್ಯ ಅಥವಾ ನಿಮ್ಮ ಯಾವುದೇ ಒಂದು ವೈಯಕ್ತಿಕವಾದ ವಿಚಾರಗಳು ಈಗ ಬಹಿರಂಗ ಆಗಿ ಅದರ ಮೂಲಕ ನಿಮಗೆ ಮಾನ ನಷ್ಟ ಆಗುವಂಥದ್ದು, ಅಥವಾ ನಿಮಗೆ ಒಂದು ಸಾಮಾಜಿಕ ಜಾಲತಾಣಗಳು ಅಥವಾ ಇನ್ನಿತರ ಮಾಧ್ಯಮಗಳ ಮೂಲಕ ನಿಮ್ಮ ಒಂದು ಮಾನಹಾನಿ ಆಗುವಂಥದ್ದು, ಅಥವಾ ಬಹಿರಂಗವಾಗಿ ನಿಮಗೆ ಅವಮಾನಕರ ಘಟನೆ ಆಗುವಂಥ ಇವೆಲ್ಲ ಸಾಧ್ಯತೆ ಇರುತ್ತೆ. ಕಳಂಕ ಬರೋದು, ಯಾವುದೇ ರೀತಿಯಿಂದ ಕಳಂಕ ಬರೋದು, ಯಾವ ರೀತಿ ಸೂರ್ಯನಿಗೆ ಗ್ರಹಣ ಅಂತ ಬರುತ್ತೋ ಹಾಗಾಗಿ ಸಿಂಹರಾಶಿಯವರಿಗೆ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಈಗ ಕಳಂಕ ಅಥವಾ ಗ್ರಹಣಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಸ್ತ್ರೀ ಪುರುಷ ವಿವಾದಗಳಿಂದ ನಿಮಗೆ ತೊಂದರೆಗಳು ಬರುವಂಥದ್ದು, ಸ್ತ್ರೀಯರ ಮೂಲಕನೋ ಅಥವಾ ಇನ್ನಿತರ ವಿರುದ್ಧ ಲಂಘಿದವರ ಮೂಲಕ ಪುರುಷರಿಗೆ ತೊಂದರೆಗಳು ಆಗುವಂಥದ್ದು, ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ಆಕಸ್ಮಿಕ ಲಾಭದ ಆಕಸ್ಮಿಕ ನಷ್ಟಗಳಾಗುವಂಥದ್ದು. ಇನ್ನು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಅಡ್ಡ ಪರಿಣಾಮಗಳು, ಗಂಡ ಹೆಂಡತಿಯರ ರಿಲೇಷನ್ಸ್, ತಂದೆ ಮಕ್ಕಳ ರಿಲೇಷನ್ಸಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಚಾರ ನಿಮಗೆ ಗ್ರಹಣದ ಪರಿಣಾಮ ಅಷ್ಟೊಂದು ಉತ್ತಮ ಫಲಗಳನ್ನು ನಿರೀಕ್ಷೆ ಇರುವುದಿಲ್ಲ.
ನಿಮಗೆ ವೃತ್ತಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ತೊಂದರೆಗಳು ಬರೆದಿದ್ರು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ, ನಡವಳಿಕೆ ವಿಚಾರಕ್ಕೆ, ಜೊತೆಗೆ ನಿಮ್ಮಲ್ಲಿ ಆಗುವಂಥ ಹಣಕಾಸಿನ ಒಂದು ಖರ್ಚುಗಳು ಸ್ವಲ್ಪ ಹೆಚ್ಚಳಾಗುತ್ತೆ. ಈ ಗ್ರಹಣದ ಬಳಿಕ ಖರ್ಚು ಅಥವಾ ನಷ್ಟಗಳು ಹೆಚ್ಚಳಾಗುವಂಥದ್ದು. ಹಾಗಾಗಿ ಆ ನಷ್ಟ ಮತ್ತು ಖರ್ಚುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ, ಕೌಟುಂಬಿಕ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ಕಾಲದಲ್ಲಿ. ಇನ್ನು ಆರೋಗ್ಯದ ಮೇಲೆ ಯಾರಿಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಇದೆ, ಉದಾಹರಣೆಗೆ ಈಗ ಬ್ಯಾಕ್ ಪೈನು, ಜಾಯಿಂಟ್ ಪೈನು, ಹಾರ್ಟ್ ಪ್ರಾಬ್ಲಮ್, ಅಸ್ತಮನ, ಅಲರ್ಜಿನ ಮುಂತಾದ ಶ್ವಾಸಕೋಶ ಮತ್ತು ಎದೆ ಭಾಗದ ಸಂಬಂಧ ಆಗಿರ್ಬೋದು, ಅಥವಾ ಬೆನ್ನು ಅಥವಾ ಸೊಂಟದಂತಹ ಅವಯಗಳಿರ್ಬೋದು, ಅಲ್ಲ ಭಾಗದಲ್ಲೇ ಇರುವಂತಹ ತೊಂದರೆಗಳು ಈಗ ಕೆಲವರಿಗೆ ಮರುಕಳಿಸ್ಬೋದು. ಈಗಾಗಲೇ ತೊಂದರೆ ಇದೆ, ಅಥವಾ ಕೆಲವರಿಗೆ ಹೊಸದಾಗಿ ಈಗ ಗ್ರಹಣದ ಬಳಿಕ ಸ್ವಲ್ಪ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸಹ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಡಬೇಕಾಗತ್ತೆ. ಇನ್ನು ಸಿಂಹರಾಶಿಯವರು ಕೊನೆಗೆ ಹೇಳ್ತಕ್ಕಂಥ ಗ್ರಹಣಕ್ಕೆ ಸಂಬಂಧಿತವಾದ ಶ್ಲೋಕ ಮಂತ್ರವನ್ನು ಪಠನೆ ಮಾಡಬಹುದಾಗಿದೆ. ಇನ್ನು ಮುಂದೆ ಕನ್ಯಾ ರಾಶಿಗೆ ಸ್ವಲ್ಪ ಈ ಗ್ರಹಣದಿಂದ ಭಯ ಜಾಸ್ತಿ. ಯಾಕಂದರೆ ಅಲ್ಲಿ ನಿಮ್ಮ ರಾಶಿಯಲ್ಲೇ ಜರುಗುವಂಥ ಗ್ರಹಣ, ನಿಮ್ಮ ರಾಶಿಯಲ್ಲೇ ಕೇತು ಇದ್ದಾನೆ, ನಿಮ್ಮ ರಾಶಿಯಲ್ಲೇ ಅಲ್ಲಿರುವಂಥ ರವಿ ಇದ್ದಾನೆ, ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ, ನಿಮ್ಮ ರಾಶಿಯಲ್ಲೇ ಬುಧ ಇದ್ದಾನೆ. ಹಾಗಾಗಿ ಅಲ್ಲಿರುವಂತಹ ಆ ಚತುರ್ಗ್ರಹಗಳು ನಿಮಗೆ ಈ ಗ್ರಹಣದ ಕಾಲದಲ್ಲಿ ವಿರುದ್ಧವಾಗಿರುವಂತಹ ಪರಿಣಾಮವನ್ನು ಕೊಡಬಲ್ಲವು. ಹಾಗಾಗಿ ನೀವು ಈ ಕಾಲದಲ್ಲಿ ತುಂಬ ಒಂದು ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗಾಗಲೇ ಕೇತುವಿನ ಅಡ್ಡ ಪರಿಣಾಮದಿಂದ ಹಲವಾರು ಈ ಕನ್ಯಾ ರಾಶಿಯವರು ಬಹಳ ನೊಂದಿದ್ದಾರೆ. ಕೇತುವು ಆತ ನಿಮ್ಮ ಆರೋಗ್ಯದ ಮೇಲೆ ನೇರ ಪರಿಣಾಮವನ್ನು ಬೀರುವಂತಹ ಗ್ರಹ ಆಗಿದ್ದಾನೆ. ಹಾಗಾಗಿ ಈಗಾಗಲೇ ತಿಂಗಳಾನುಗಟ್ಟಲೆಯಿಂದ ಅಲ್ಲೇ ಇದ್ದಂತಹ ಕೇತು ಈಗ ಅಲ್ಲಿ ಆತನ ಒಂದು ಸ್ಥಿರವಾಗಿ ಇರುವಂತಹ ಹಸ್ತ ನಕ್ಷತ್ರದಲ್ಲಿ ಇದ್ದಾನೆ. ಹಾಗಾಗಿ ಈ ಕಾಲದಲ್ಲಿ ಕನ್ಯಾ ರಾಶಿಯವರಿಗೆ ಆರೋಗ್ಯದ ಮೇಲೆ ತುಂಬ ಒಂದು ಅಡ್ಡ ಪರಿಣಾಮ ಬರುತ್ತೆ. ಹಿಂದೆ ಇದ್ದಂಥ ಯಾವುದೇ ರೀತಿಯ ಸಮಸ್ಯೆಗಳೀಗ ಗಂಭೀರವಾಗಿ ಮತ್ತೆ ಮರುಕಳಿಸುವಂಥದ್ದು, ಅದು ತುಂಬ ಸೀರಿಯಸ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥ ಪ್ರಮೇಯಗಳು ಕೆಲವರಿಗೆ ಬರ್ಬೋದು. ಇದ್ದಕ್ಕಿದ್ದಂತೆ ಆಯಾಸ ಆಗುವಂಥದ್ದು, ಇದ್ದಕ್ಕಿದ್ದಂತೆ ಸುಸ್ತಾಗುವಂಥದ್ದು, ಅಥವಾ ಹಠಾತ್ತಾಗಿ ಕುಸಿದು ಬೀಳುವಂಥ ಸಾಧ್ಯತೆ, ಇವೆಲ್ಲ ಸಾಧ್ಯತೆ ಇರುತ್ತೆ. ಅಲ್ಲದೆ ಈ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆಯಿಂದ ಮತ್ತು ಮನಸ್ಸಿನ ಮೇಲೆ ಸಹ ಅಡ್ಡ ಪರಿಣಾಮ, ಮಾನಸಿಕವಾಗಿ ಸ್ವಲ್ಪ ಆಘಾತಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯದ ಮೇಲೆ ತುಂಬ ಒಂದು ಎಚ್ಚರಿಕೆ ಬೇಕು. ಯಾರು ಕನ್ಯಾ ರಾಶಿಯವರಿಗೆ ಹಿಂದೆ ಏನಾದರೂ ಅನಾರೋಗ್ಯದ ಹಿಸ್ಟ್ರಿ ಇದ್ದರೆ ಈ ಕಾಲದಲ್ಲಿ ತುಂಬ ಎಚ್ಚರಿಕೆ ಬೇಕು. ಹೀಗೆ ಕಾಲಕಾಲಕ್ಕೆ ವೈದ್ಯಕೀಯ ತಪಾಸಣೆ, ಸೂಕ್ತವಾದ ಚಿಕಿತ್ಸೆ ಅಥವಾ ಔಷಧೋಪಚಾರ ಇತ್ಯಾದಿ ಚೆನ್ನಾಗಿ ಮಾಡಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಒಂದು ವೈಯಕ್ತಿಕ ವಿಚಾರ ಸ್ವಲ್ಪ ಗಂಡ ಹೆಂಡತಿ ರಿಲೇಷನ್ ಅಥವಾ ತಂದೆ ಮಕ್ಕಳ ರಿಲೇಷನ್ ಮತ್ತು ಮನೆಯಲ್ಲಿ ಬಾಂಧವ್ಯದ ರಿಲೇಷನ್ ಬಗ್ಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದು. ನೀವು ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಏನಾದರೂ ಒಂದು ಕುತ್ತುಗಳು, ತೊಂದರೆಗಳು ಬರುವಂಥದ್ದು, ಕೆಲವರ ಉದ್ಯೋಗಕ್ಕೆ ಈಗ ತೊಂದರೆಗಳು ಬರುವಂಥದ್ದು. ಜೊತೆಗೆ ಅನಿರೀಕ್ಷಿತ ಖರ್ಚುಗಳು ಸ್ವಲ್ಪ ಹೆಚ್ಚಾಗುತ್ತೆ. ನಿರೀಕ್ಷಿತ ಖರ್ಚುಗಳು, ಉದಾಹರಣೆಗೆ ಆಸ್ಪತ್ರೆ ಖರ್ಚು, ಇದೆಲ್ಲ ಅನಿರೀಕ್ಷಿತ, ಅವೆಲ್ಲ ಕೆಲವರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಸ್ಪತ್ರೆ ಖರ್ಚು ಬರ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ರಿಪೇರಿ ಯಂತ್ರವಾಹನ ಕೆಟ್ಟೋಗಿ ಅದಕ್ಕೆ ಅನಿರೀಕ್ಷಿತ ಖರ್ಚು ಬರ್ಬೋದು. ಇಂಥದ್ದು ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುತ್ತೆ. ಹಣಕಾಸಿನ ಒಂದು ಆದಾಯ ಕೊರತೆ, ಒಂದು ಖರ್ಚುಗಳು ಹೆಚ್ಚಳಾಗುವಂಥದ್ದು. ಇನ್ನು ಕೆಲವರಿಗೆ ಆರೋಗ್ಯವಂತರಿಗೆ ಸಹ ಈಗ ಬೇರೆ ಬೇರೆ ರೀತಿಯ ಈ ಅನಾರೋಗ್ಯಗಳು, ಅಂದರೆ ಕಣ್ಣು, ಕಿವಿ, ಮೂಗು, ಗಂಟಲು, ಇಲ್ಲ ಹಲ್ಲು ನೋವು ಇತ್ಯಾದಿ ಶಿರೋಭಾಗದ ಅವಯಗಳೇನಾದರೂ ತೊಂದರೆಗಳು ಬರ್ಬೋದು. ಇನ್ನು ಕೆಲವರಿಗೆ ಈ ಮೂತ್ರಕೋಶ, ಮೂತ್ರಪಿಂಡಗಳಿಗೆ ಸಂಬಂಧಪಟ್ಟ ಆ ಕಿಡ್ನಿ ಸ್ಟೋನು, ಯೂರಿನರಿ ಇನ್ಫೆಕ್ಷನ್ ಇತ್ಯಾದಿ ಕೆಲವರಿಗೆ ಕಾಣಿಸ್ಬೋದಾಗಿದೆ. ಹಾಗಾಗಿ ಆ ಒಂದು ಯಾವುದೇ ರೀತಿ ಇನ್ಫೆಕ್ಷನ್ಗಳು ಅಥವಾ ನಂಜುಗಳು ಅಥವಾ ಬರುವಂಥ ಸಾಂಕ್ರಾಮಿಕಗಳಲ್ಲಿ ಯಾವುದೇ ಒಂದು ತೊಂದರೆಗಳು ಇವೆಲ್ಲ ಬರುವಂಥ ಸಾಧ್ಯತೆ ಈ ಕಾಲದಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ತನು, ಮನ, ಧನದ ಒಂದು ಸಮತೋಲನ ಕಾಯ್ಕೊಳ್ಬೇಕು. ತನು ಅಂದರೆ ಆರೋಗ್ಯದ ವಿಚಾರ, ಮನ ಅಂದರೆ ಮನಸ್ಸು ಮತ್ತು ನಡವಳಿಕೆ ವಿಚಾರ, ಧನ ಅಂದರೆ ಹಣಕಾಸಿನ ವಿಚಾರ, ಮೂರರಲ್ಲೂ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ಗುರುಬಲದ ಒಂದು ರಕ್ಷಣೆ ಇದೆ ನಮಗೆ, ಹಾಗಾಗಿ ತುಂಬ ಆತಂಕ ಪಡಬೇಕಾಗಿಲ್ಲ. ಗುರುಬಲದ ಒಂದು ರಕ್ಷಣೆ ಇರೋ ಕಾರಣ ತುಂಬ ಹೆಚ್ಚಿನ ತೊಂದರೆಗಳು ಆಗಲಿಕ್ಕಿಲ್ಲ. ಆದರೆ ಗ್ರಹಣದ ಅಡ್ಡ ಪರಿಣಾಮ ಅಂತ ನಿಮ್ಮ ಮೇಲೆ ನೇರವಾಗಿ, ಅಂದರೆ ಡೈರೆಕ್ಟ್ ಇಂಪ್ಯಾಕ್ಟ್ ಅಂತ ಹೇಳ್ತೀವಲ್ಲ, ಕೆಲವೊಂದು ರಾಶಿಗೆ ಸ್ವಲ್ಪ ಇಂಡೈರೆಕ್ಟಾಗಿ ಬರುತ್ತೆ. ನಾವಾಗಲೇ ಹೇಳಿದ್ದೇನೆ, ಕೆಲವೊಂದು ರಾಶಿಗೆ ಮಿಶ್ರ ಫಲ ಅಂತ. ಮಿಶ್ರ ಫಲ ಅಂದರೆ ಅದು ಸ್ವಲ್ಪ ಇಂಡೈರೆಕ್ಟಾಗಿ ಬರುವಂಥದ್ದು. ಇದು ಡೈರೆಕ್ಟ್ ಅಂದರೆ ನಿಮಗೆ ನೇರವಾಗಿ ನಿಮ್ಮ ಮೇಲೆ ಪರಿಣಾಮ ಆಗುವಂಥದ್ದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು. ಈ ಗ್ರಹಣದ ಒಂದು ಕಾಲದಲ್ಲಿ ನೀವು ನಿಮ್ಮ ಶಕ್ತಿಯಾನುಸಾರ ಯಾವುದೇ ರೀತಿಯ ದೇವತಾ ಭಕ್ತಿ ಮಾಡಿ, ಕೊನೆಗೆ ಹೇಳುವಂಥ ಕೆಲವೊಂದು ಬೇರೆ ಬೇರೆ ರೀತಿಯ ದೇವರ ಮಂತ್ರ, ಶ್ಲೋಕ ಅಥವಾ ಗ್ರಹಣಕ್ಕೆ ಸಂಬಂಧಿತವಾದ ಆ ಪ್ರಾರ್ಥನಾ ಶ್ಲೋಕ ಇವೆಲ್ಲ ಯಾವುದನ್ನು ಹೇಳ್ಬೋದಾಗಿದೆ. ಆಸಕ್ತಿ ಇದ್ದರೆ ಗ್ರಹಣದ ಬಳಿಕ ಯಾವುದೇ ರೀತಿಯ ದಾನ ಧರ್ಮಗಳನ್ನು ಸಹ ಮಾಡ್ಬೋದು. ಗ್ರಹಣದ ಮುನ್ನಾ ದಿನ ನೀವು ಈ ನವಧಾನ್ಯಗಳನ್ನು ಅಥವಾ ಇನ್ನಿತರ ಯಾವುದೇ ಧಾನ್ಯಗಳನ್ನು ಅಥವಾ ಗೋಧಿ ಮತ್ತು ಇನ್ನಿತರ ಈ ಹುರುಳಿ ಕಾಳು, ಗೋಧಿ ಅಂದರೆ ಚಂದ್ರನಿಗೆ ಸೂರ್ಯನಿಗೆ ಸಂಬಂಧಪಟ್ಟ ಸೂರ್ಯಗ್ರಹಣ ಆಗುತ್ತೆ, ಗೋಧಿ ಅಥವಾ ಗೋಧಿ ಹಿಟ್ಟು ತರ್ಬೋದು. ಇನ್ನು ಅಲ್ಲಿ ಕೇತುಗ್ರಸ್ತ ಗ್ರಹಣ ಆಗುತ್ತೆ, ಅಲ್ಲಿ ವಿಶೇಷವಾಗಿ ಹುರುಳಿ ಕಾಳು ಅಥವಾ ಹುರುಳಿಗೆ ಸಂಬಂಧಪಟ್ಟ ಯಾವುದೇ ಧಾನ್ಯಗಳನ್ನು ತಂದುಕೊಂಡು ಅದನ್ನು ತಂದಿಟ್ಟುಕೊಂಡು ಆಮೇಲೆ ಧನವನ್ನು ಕೊಡುವಂಥದ್ದು. ಈ ರೀತಿ ಕ್ರಮಗಳನ್ನು ಮಾಡ್ಬೋದು. ಕೊನೆಗೆ ಅದರ ವಿಚಾರನ ಮತ್ತೊಮ್ಮೆ ವಿಶೇಷವಾಗಿ ಹೇಳ್ತೇನೆ. ಹಾಗೆ ಕನ್ಯಾ ರಾಶಿಯವರು ಇವೆಲ್ಲವನ್ನು ಗಮನಿಸಬೇಕಾಗತ್ತೆ. ಮುಂದೆ ತುಲಾರಾಶಿಗೆ ಸಹ ಹಾಗೆ ನಿಮ್ಮ ಒಂದು ಮೇಲೆ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ. ಅಲ್ಲಿ ನಿಮ್ಮ ರಾಶಿಯಿಂದ ಬರುವಂಥ ಅಲ್ಲಿ ಲೆಕ್ಕ ಹಾಕಿದಾಗ ನಿಮ್ಮ ರಾಶಿಯಿಂದ ವ್ಯಯಸ್ಥಾನ ಅಥವಾ ಕನ್ಯಾ ರಾಶಿಯಿಂದ ನಿಮ್ಮ ರಾಶಿ ದ್ವಿತೀಯ ಸ್ಥಾನ, ಹಾಗಾಗಿ ದುರ್ದ್ವಾದಶ ದೋಷ ಅಂತ ಹೇಳ್ತಾರೆ. 2-12 ಒಂದು ಪರಿಣಾಮ. ಆ 2-12 ಪರಿಣಾಮದಲ್ಲಿ ನೀವು ಇದ್ದೀರಾ. ಹಾಗಾಗಿ ಆ ದುರ್ದ್ವಾಸದ ದೋಷದಲ್ಲಿರೋ ಕಾರಣ ನಿಮ್ಮ ಮೇಲೆ ಸಹ ನೇರ ಪರಿಣಾಮ ಖಂಡಿತ ಇರುತ್ತೆ. ತುಲಾರಾಶಿಯವರಿಗೆ ಈ ಗ್ರಹಣದ ನೇರ ಪರಿಣಾಮ ಇರುವ ಕಾರಣ ಅಲ್ಲಿ ರವಿ ಆಗಲಿ, ಚಂದ್ರನಾಗಲಿ, ಕೇತು ಆಗಲಿ, ಬುಧನಾಗಲಿ, ಈ 4 ಗ್ರಹಗಳು ನಿಮಗೆ ವಿರುದ್ಧವಾಗಿ ಇರುವಂಥ ಸ್ಥಾನದಲ್ಲಿರೋ ಕಾರಣ ಅಲ್ಲಿ ವಿರುದ್ಧ ಪರಿಣಾಮಗಳಾಗುತ್ತೆ.
ಗ್ರಹಣದ ಬಳಿಕ ಸುಮಾರು 45 ದಿನಗಳಿರುವಂಥ ಅವಧಿಯಲ್ಲಿ ನಿಮಗೆ ಕಷ್ಟ ನಷ್ಟಗಳು ಹೆಚ್ಚಾಗುವಂಥದ್ದು, ಇದ್ದಕ್ಕಿದ್ದಂತೆ ವ್ಯಾಪಾರದಲ್ಲಿ ಸ್ವಲ್ಪ ಡಲ್ ಆಗುವಂಥದ್ದು, ಸ್ವಂತ ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಆತಂಕ ಬರುವಂಥದ್ದು, ಅಥವಾ ಉದ್ಯೋಗಿಗಳಿದ್ರೆ ಎಂಪ್ಲಾಯಿಗಳಿದ್ರೆ ನಿಮ್ಮ ಎಂಪ್ಲಾಯ್ಮೆಂಟ್ನೆಲ್ಲ ತೊಂದರೆಗಳು ಬರುವಂಥದ್ದು, ಎಂಪ್ಲಾಯಿಗಳಿಗೆ ಆ ಒಂದು ಉದ್ಯೋಗಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಇರುತ್ತೆ, ನಿಮ್ಮ ಮೇಲೆ ಏನಾದರೂ ಡಿಸಿಪ್ಲಿನರಿ ಆ್ಯಕ್ಷನ್ಗಳು ಬರುವಂಥದ್ದು. ಇನ್ನು ಈ ಕಾಲದಲ್ಲಿ ತುಂಬ ವೈಫಲ್ಯಗಳು, ಅಂದರೆ ಎಲ್ಲಿ ಹೋದರೂ ಫೇಲಿಯರ್ ಆಗುತ್ತೆ, ನೀವು ಏನು ಕೆಲಸ ಮಾಡಿದ್ರು ಅದರಲ್ಲಿ ಒಂದು ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಆಗುವಂಥದ್ದು. ಹಾಗೆಯೇ ಇನ್ನು ಕೆಲವೊಬ್ಬರಿಗೆ ಅನಾವಶ್ಯಕ ಖರ್ಚುಗಳು ಬರುವಂಥದ್ದು, ಅನಾವಶ್ಯಕ ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಕೂಡಿಟ್ಟ ಹಣವನ್ನು ಈಗ ನೀರಿನಂತೆ ಬೇರೆ ವಿಚಾರಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ ಬರುತ್ತೆ. ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಹ ಏರುಪೇರಾಗುವಂಥದ್ದು, ಅಜೀರ್ಣ ಸಮಸ್ಯೆ ಅಥವಾ ಹೊಟ್ಟೆ ನೋವುಗಳು ಕಾಣಿಸುವಂಥದ್ದು. ಇನ್ನು ಕೆಲವರಿಗೆ ಕೆಲವೊಂದು ಗಂಭೀರವಾದ ಆರೋಗ್ಯ ಸಮಸ್ಯೆಗಳು ಸಹ ಬರ್ಬೋದಾಗಿದೆ. ಗಂಭೀರ ಆರೋಗ್ಯ ಸಮಸ್ಯೆ ಅಂದರೆ ವಿಶೇಷವಾಗಿ ಲಿವರು, ಕಿಡ್ನಿ, ಹಾರ್ಟು, ಲಂಗ್ಸ್ ಅಂತ ಹೇಳ್ತೀವಿ, ಆರ್ಗಾನ್ಗಳು ಅಂದರೆ ಅವಯವಗಳಿಗೆ ಸಂಬಂಧಪಟ್ಟ ಏನಾದರೂ ಒಂದು ಫೇಲಿಯರ್ಗಳು, ತೊಂದರೆಗಳೆಲ್ಲ ಬರುವಂಥ ಸಾಧ್ಯತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಣಕಾಸಿನ ಬಗ್ಗೆ ಒಂದು ಗಮನ ಬೇಕು. ಜೊತೆಗೆ ಯಾವುದೇ ರೀತಿ ನಮ್ಮ ಉದ್ಯೋಗ ಆಗಲಿ ವೃತ್ತಿ ಆಗಲಿ ಅದರಲ್ಲಿ ಸ್ವಲ್ಪ ರಿಸ್ಕ್ ಎಲ್ಲ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ತುಂಬ ದೊಡ್ಡ ಮೊತ್ತದ ಸಾಲ ಕೊಡೋದಾಗಲಿ, ಸಾಲ ಪಡೆಯೋದಾಗಲಿ ಅಥವಾ ಯಾವುದೇ ಒಂದು ರಿಸ್ಕ್ ತೆಗೆದುಕೊಂಡು ಮಾಡುವಂಥ ಕೆಲಸಗಳನ್ನು ಸ್ವಲ್ಪ ನಿಧಾನವಾಗಿ ಮಾಡಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಪರಿಣತರ ಒಂದು ಅಥವಾ ಎಕ್ಸ್ಪರ್ಟ್ಗಳ ಅಡ್ವೈಸ್ ಅದರ ಸಲಹೆಯನ್ನು ಪಡೆದುಕೊಂಡು ಮಾಡಬೇಕಾಗುತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ಒಂದು ಗ್ರಹಣದ ಅಡ್ಡ ಪರಿಣಾಮ ತುಂಬ ಒಂದು ಭೀಕರವಾಗಿ ಗಂಭೀರವಾಗಿ ಇರುತ್ತದೆ. ಕನ್ಯಾ ಮತ್ತು ತುಲಾರಾಶಿಯವರಿಗೆ ತುಂಬ ಒಂದು ನೇರವಾದ ಪರಿಣಾಮ ಇರುವ ಕಾರಣ ನೀವು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಈ ಕಾಲದಲ್ಲಿ ಬೇಕಾಗುತ್ತೆ. ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಶ್ಲೋಕ, ಪರಿಹಾರ ಮಾರ್ಗ, ದಾನ ಧರ್ಮವನ್ನು ಅನುಸರಿಸಬೇಕಾಗಿ ತುಲಾರಾಶಿಯವರು. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಸ್ವಲ್ಪ ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು. ಈ ಗ್ರಹಣದಿಂದ ಉತ್ತಮ ಪರಿಣಾಮ ಪಡುವಂಥ 3ನೇ ರಾಶಿ. ಆಗಲೇ ಹೇಳಿದ್ದೇನೆ, ಮೇಷರಾಶಿ, ಕಟಕ ರಾಶಿ 2 ರಾಶಿಗಳಿಗೆ ತುಂಬ ಒಳ್ಳೆಯದು ಅಂತೇಳಿ. ಈಗ ಗ್ರಹಣದಿಂದ ಸ್ವಲ್ಪ ಒಳ್ಳೆಯದು ಪಡುವಂಥ 3ನೇ ರಾಶಿಯಲ್ಲಿ ವೃಶ್ಚಿಕ ರಾಶಿ ಆಗಿರುತ್ತೆ. ಅಲ್ಲಿ ಇರುವಂಥ ರವಿಯ ಸ್ಥಾನ, ಚಂದ್ರನ ಸ್ಥಾನ, ಕೇತುವಿನ ಸ್ಥಾನ, ಬುಧನ ಸ್ಥಾನ ಎಲ್ಲವೂ ನಿಮಗೆ ಲಾಭದಾಯಕವಾಗಿದೆ. ನೋಡಿ ಗಮನಿಸ್ಕೊಳ್ಳಿ, ಆಗಲೇ ಹೇಳಿದ್ದೇನೆ, ಯಾವುದೋ ಒಂದು ಕೆಟ್ಟ ಘಟನೆ ಅಥವಾ ಏನಾದರೂ ಒಂದು ತೊಂದರೆಗಳಾದಾಗ ಅಲ್ಲಿ ಒಂದು 9 ಜನರಿಗೆ ತೊಂದರೆ ಆದಾಗ ಇನ್ನೊಂದು 10ನೇ ಜನ, ಒಂದು 10ನೇ ವ್ಯಕ್ತಿಗೆ ಲಾಭ ಆಗ್ಬೋದು ಅಂತ ಆ ಒಂದು ಉದಾಹರಣೆಯನ್ನು ಹೇಳಿದೆ ನಾನು. ಹಾಗಾಗಿ ಇಲ್ಲಿ ಅಂತಹ ಒಂದು ಇಬ್ಬರ ಜಗಳ 3ನೇ ಲಾಭ ಅಂತ ಏನೋ ಹೇಳ್ತಾರೆ, ಒಂದು ಗಾದೆ ಮಾತು ಇದೆ. ಹಾಗಾಗಿ ಇಲ್ಲಿ ಇಬ್ಬರ ಜಗಳ ಆ ಒಂದು ರಾಹು ಮತ್ತು ಕೇತು ಮತ್ತು ರವಿಯ ಒಂದು ಕಾಲದಲ್ಲಿ ಇಲ್ಲಿ ಲಾಭ ಪಡೆಯುವಂಥ ರಾಶಿ ವೃಶ್ಚಿಕ ರಾಶಿ ಒಂದಾಗಿದೆ. ನಿಮಗೆ ಆ 4 ಗ್ರಹಗಳು ಲಾಭಸ್ಥಾನದಲ್ಲಿದ್ದಾವೆ. ಲಾಭಸ್ಥಾನದಲ್ಲಿರುವ ಕಾರಣ ನಿಮಗೆ ಅಲ್ಲಿ ಯಾವುದೇ ರೀತಿಯ ಕಾಂಟ್ರವರ್ಸಿಗಳು ಆಗೋದಿಲ್ಲ, ಅಲ್ಲೆಲ್ಲವೂ ನಿಮಗೆ ಆಗಿದ್ದೆಲ್ಲ ನಿಮಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ಗ್ರಹಣದ ಬಳಿಕ ಹೆಚ್ಚು ಒಂದು ಲಾಭವನ್ನು, ಸುಖವನ್ನು ಪಡೆಯುವಂಥ ರಾಶಿಯಾಗಿರುತ್ತೆ. ಅನಿರೀಕ್ಷಿತ ಲಾಭ ಆಗುವಂಥದ್ದು, ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆಯುವಂಥದ್ದು, ವಿಶೇಷವಾಗಿ ರಾಜಕೀಯದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಇನ್ನಷ್ಟು ಈಗ ಪ್ರಸಿದ್ಧಿ ಬರುವಂಥದ್ದು, ಪ್ರಾಮುಖ್ಯತೆ ಬರುವಂಥದ್ದು, ನಿಮ್ಮ ಒಂದು ಸ್ಥಾನಮಾನಗಳು ಹೆಚ್ಚಳಾಗುವಂಥದ್ದು, ಸರ್ಕಾರಿ ಹುದ್ದೆಯಲ್ಲಿರೋರಿಗೆ ಅವರ ಹುದ್ದೆಯಲ್ಲಿ ಬಡ್ತಿ ಬರುವಂಥದ್ದು, ಕೆಲವರಿಗೆ ಪ್ರಮೋಷನ್ಗಳಾಗುವಂಥದ್ದು. ಅದರ ಜೊತೆಗೆ ನಿಮ್ಮ ಒಂದು ಹಿಂದೆ ಮಾಡಿದಂಥ ಯಾವುದೇ ಇನ್ವೆಸ್ಟ್ಮೆಂಟ್ ಇರ್ಬೋದು, ಯಾವುದೇ ರೀತಿ ಹೂಡಿಕೆ ಇರ್ಬೋದು, ಅದೀಗ ತುಂಬ ದ್ವಿಗುಣಗೊಂಡು ನಿಮಗೆ ಇನ್ನಷ್ಟು ಲಾಭ ಆದಾಯ ಬರುವಂಥದ್ದು. ಷೇರು ಮಾರುಕಟ್ಟೆ ಇನ್ನಿತರ ವಿಚಾರ ನಿಮಗೆ ಉತ್ತಮ ಪ್ರಭಾವಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಈ ಭೋಗ ಸಾಮಗ್ರಿಗಳು ಅಥವಾ ಇನ್ನಿತರ ಸಾಮಗ್ರಿಗಳನ್ನು ಕೊಳ್ಳುವಂಥ ಅವಕಾಶ, ಭೂಮಿ ಕೊಳ್ಳುವಂಥ ಅವಕಾಶ, ಯಂತ್ರ ವಾಹನ ಕೊಳ್ಳುವಂಥ ಅವಕಾಶ. ಜೊತೆಗೆ ಈ ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ, ಯುವಕರಿಗೆ ಸಹ ವೃಶ್ಚಿಕ ರಾಶಿಯವರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ, ಬಹುಮಾನ, ಸನ್ಮಾನಗಳು ಬರ್ಬೋದು. ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶದಲ್ಲಿ ಸಾಧನೆ ಮಾಡುವಂಥ ಅವಕಾಶ, ವಿದೇಶದಲ್ಲಿ ಉದ್ಯೋಗ, ವಿದೇಶ ವಿದ್ಯಾಭ್ಯಾಸಕ್ಕೆ ಅವಕಾಶಗಳು. ಇನ್ನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂದರೆ ಆಮದು ರಫ್ತು ವ್ಯವಹಾರದಲ್ಲಿರುವಂಥ ವಿದೇಶ ಆಮದು ರಫ್ತು ವ್ಯವಹಾರದಲ್ಲಿವರಿಗೆ ತುಂಬ ಒಂದು ಡಬಲ್ ಇನ್ಕಮ್ಗಳು ಬರುವಂಥದ್ದು. ಈ ರೀತಿ ಹಲವಾರು ಶುಭಗಳನ್ನು ವೃಶ್ಚಿಕ ರಾಶಿಯವರು ಎಲ್ಲ ವರ್ಗದವರು, ಸ್ತ್ರೀ ಪುರುಷ ಭೇದಲ್ಲದೆ ಎಲ್ಲರಿಗೂ ಈ ಲಾಭಗಳು ಬರ್ತವೆ. ಅದೇ ರೀತಿ ಮಹಿಳೆಯರು, ಗೃಹಿಣಿಯರಿಗೆ ಸಹ ಈಗ ವೃಶ್ಚಿಕ ರಾಶಿಯವರಿಗೆ ಗ್ರಹಣದ ಬಳಿಕ ಸ್ವಲ್ಪ ನೆಮ್ಮದಿ ವಾತಾವರಣ, ಶುಭ ಕಾರ್ಯಗಳು ಮನೆಯಲ್ಲಿ ಫಿಕ್ಸ್ ಆಗುವಂಥದ್ದು, ಮದುವೆ ಮುಂಜಿ ಗೃಹ ಪ್ರವೇಶ ಆದಿತ್ಯಗಳಾಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ, ಕೃಷಿಕರಿಗೆ ಕೃಷಿಯಲ್ಲಿ ಇಮ್ಮಡಿ ಲಾಭ ಬರುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಈ ವೃಶ್ಚಿಕ ರಾಶಿಯವರು ಗ್ರಹಣದ ಬಳಿಕ ನೀವು ಪಡೆಯಲಿದ್ದೀರಾ. ನಿಮಗೆ ಅಂದುಕೊಂಡಂಥ ಹಲವಾರು ಕೆಲಸಗಳು ಈಗ ಬೇಗ ಕನಸುಗಳು ನನಸಾಗುವಂಥ ಯೋಗ ಈ ಗ್ರಹಣದ ಬಳಿಕ 45 ದಿನಗಳೇ ಅನುಭವಕ್ಕೆ ಬರ್ಬೋದಾಗಿದೆ. ಆಸಕ್ತಿ ಇದ್ದರೆ ನೀವು ಸಹ ಈ ಕಡೆಗೆ ಹೇಳುವಂಥ ಪ್ರಾರ್ಥನಾ ಶ್ಲೋಕವನ್ನು ಪಠನೆ ಮಾಡುವಂಥ ವೃಶ್ಚಿಕ ರಾಶಿಯವರು. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿ ಸಹ ಹಾಗೆ ಇಲ್ಲಿ ಒಂದು ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು. ಗ್ರಹಣದಿಂದ ಉತ್ತಮ ಲಾಭ ಪಡೆಯುವಂಥ 4ನೇ ರಾಶಿಯಲ್ಲಿ ಧನುರಾಶಿ ಸೇರುತ್ತೆ. ಅಲ್ಲಿ ನಿಮ್ಮ 4 ಗ್ರಹಗಳು ನಿಮಗೆ ಕರ್ಮಸ್ಥಾನದಲ್ಲಿ ಇರ್ತವೆ, ಅಂದರೆ 10ರ ಸ್ಥಾನ ಅಂತ ಹೇಳ್ತಾರೆ. ಆ ಕರ್ಮಸ್ಥಾನದಲ್ಲಿ ರವಿ, ಚಂದ್ರ, ಕೇತು, ಬುಧ ಆಗಲಿ ಅವರು ನಿಮ್ಮ ಮೇಲೆ ವ್ಯತಿರಿಕ್ತ ಪರಿಣಾಮನ ಬೀರೋದಿಲ್ಲ. ಉದಾಹರಣೆಗೆ ಅಲ್ಲಿ ಕೇತುವೆ, ನಾನು ಆಗಲಿದೆ ಕೇತುವೆ ಇಸ್ ಕಿಂಗ್ ಅಂತ ಅಲ್ಲಿ ಕೇತುವೆ ಒಬ್ಬ ಈಗ ನಾಯಕನಾಗಿದ್ದಾನೆ. ಹಾಗಾಗಿ ವೃಶ್ಚಿಕ ರಾಶಿಗೂ ಲಾಭದಲ್ಲಿ ಕೊಡ್ತಾನೆ, ಇಲ್ಲಿ ಧನುರಾಶಿಯವರಿಗೆ ಆತನು ಕರ್ಮಸ್ಥಾನದಲ್ಲಿ ಲಾಭವನ್ನು ಕೊಡ್ತಾನೆ. ಹಾಗಾಗಿ ಈ ವಿಶೇಷವಾದ ಕಾಲದಲ್ಲಿ ಧನುರಾಶಿಯವರಿಗೆ ಗ್ರಹಣದ ಬಳಿಕ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ರಾಜಕೀಯ ಮೂಲ ಅಥವಾ ಸರ್ಕಾರಿ ಮೂಲದಲ್ಲೆಲ್ಲ ಇದ್ದವರೊಂದಿಗೆ ಅವರವರ ಕೆಲವು ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಉನ್ನತಿ ಬರುತ್ತೆ, ಬಡ್ತಿ ಸಿಗುವಂಥದ್ದು, ಕೆಲವರಿಗೆ ಅಧಿಕಾರ ಸಿಗುವಂಥದ್ದು, ಸ್ಥಾನಮಾನ ಸಿಗುವಂಥದ್ದು, ಅನಿರೀಕ್ಷಿತವಾಗಿ ಯಾವುದಾದ್ರು ನಿಮಗೆ ಹೆಚ್ಚಿನ ಒಂದು ಬಹಳ ಒಂದು ಧನ ಬೆಂಬಲ ಬರುವಂಥದ್ದು.
ಅಲ್ಲದೆ ಅನೇಕ ರೀತಿಯ ಒಂದು ಬಂಧುಗಳ ಮಿತ್ರರ ಒಂದು ಒಡನಾಟ ಹೆಚ್ಚಳಾಗುತ್ತೆ. ಸಾಮಾಜಿಕವಾಗಿ ನಿಮಗೆ ಹೆಚ್ಚು ಪ್ರಾಮುಖ್ಯತೆ ಬರುತ್ತೆ. ಅಥವಾ ಯಾವುದೇ ರೀತಿಯ ಈ ಸೆಲೆಬ್ರಿಟಿಗಳು ಅಥವಾ ಟಿ ವಿ ಸಿನಿಮಾ ಮಾಧ್ಯಮ ರಂಗದಲ್ಲಿರುವಂಥ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಬರುವಂಥದ್ದು, ಹೊಸ ಅವಕಾಶಗಳು ಬರುವಂಥದ್ದು. ಧನುರಾಶಿಯವರು ಯಾರ್ಯಾರು ಈ ಒಂದು ಬೇರೆ ಬೇರೆ ರೀತಿಯ ಸೋಷಿಯಲ್ ಮೀಡಿಯಾ ಅಥವಾ ಇನ್ನಿತರ ಯಾವುದೇ ಜಾಲತಾಣಗಳಲ್ಲಿ ಇದೆಲ್ಲ ಇದ್ದರೆ ಅವರಿಗೆ ಬೇಗ ರಾತ್ರಿ ಬೆಳಗಾದರೆ ಪ್ರಖ್ಯಾತಿ ನಾವು ನೋಡ್ತೀವಿ. ಓವರ್ನೈಟ್ ಆಗಿ ಕೆಲವರು ತುಂಬ ಫೇಮಸ್ ಆಗುವಂಥ ಅಂಥ ಒಂದು ಅವಕಾಶಗಳು ಕೆಲವರಿಗೆ ಫೇಮಸ್ ಆಗುವಂಥ ಅವಕಾಶಗಳು ಬರುತ್ತವೆ. ಜೊತೆಗೆ ನೀವು ಯಾವುದೇ ಮಾಡಿದಂಥ ಹೂಡಿಕೆಗೆ ಈಗ ಸ್ವಲ್ಪ ಹೆಚ್ಚಿನ ಒಂದು ಅದು ಪ್ರತಿಫಲ ಬರುವಂಥದ್ದು. ಷೇರು ಮಾರುಕಟ್ಟೆ ಅಥವಾ ಇನ್ನಿತರ ಮಾರುಕಟ್ಟೆಯಲ್ಲಿ ನಿಮಗೆ ಹೆಚ್ಚಿನ ಒಂದು ಆದಾಯ ಬರುವಂಥದ್ದು. ಈ ರೀತಿ ಹಲವಾರು ಶುಭ ಫಲಗಳು ನಿಮಗೆ ಕಂಡು ಬರುವಂಥದ್ದು. ಬಹಳ ಕಾಲದಿಂದ ಸಿಗದೇ ಇದ್ದಂಥ ನಿಮಗೆ ಬಡ್ತಿನೋ ಪ್ರಮೋಷನ್ ಈಗ ಬೇಗನೆ ಸಿಗುವಂಥದ್ದು. ಇನ್ನು ಸ್ವಂತವಾಗಿ ಉದ್ಯಮ ಮಾಡೋರಿಗೆ ಅದನ್ನು ಎಕ್ಸ್ಪಾಂಡ್ ಮಾಡುವಂಥ ಅವಕಾಶ, ಸ್ಟಾರ್ಟಪ್ ಮಾಡೋರಿಗೆ ಸ್ಟಾರ್ಟಪ್ ಮಾಡುವಂಥ ಅವಕಾಶ, ವಿದ್ಯಾರ್ಥಿ ಸಾಧಕರಿಗೆ ಸಹ ಹೊಸ ಅವಕಾಶಗಳು, ಯುವ ಜನಾಂಗರಿಗೆ ಕ್ರೀಡಾಪಟುಗಳಿಗೆ ಹೊಸ ಅವಕಾಶಗಳು ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ಪ್ರಸಿದ್ಧಿ ಅಥವಾ ನಿಮಗೆ ಜನಪ್ರಿಯತೆ ಸಿಗುವಂಥ ಅವಕಾಶಗಳು ಧನುರಾಶಿಯವರಿಗೆ ಈ ಗ್ರಹಣದ ಬಳಿಕ ಬರಲಿದೆ. ಆರೋಗ್ಯ, ಹಣಕಾಸು ವಿಚಾರ ಸಹ ಬಹಳ ಉತ್ತಮ ಇರುವಂಥದ್ದು. ಹಾಗಾಗಿ ಇದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಪ್ರಾರ್ಥನಾ ಶ್ಲೋಕ ನೀವು ಸಹ ಹೇಳ್ಬೋದಾಗಿದೆ ಧನುರಾಶಿಯವರು. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಇಲ್ಲಿ ಈ ಗ್ರಹಣದಿಂದ ಅಷ್ಟೇನು ಉತ್ತಮ ಪರಿಣಾಮ ಬರೋದಿಲ್ಲ. ಅಡ್ಡ ಪರಿಣಾಮಗಳೇ ಜಾಸ್ತಿ ಇರ್ತವೆ. ಇಲ್ಲಿ ಇರುವಂಥ ಗ್ರಹಗಳ ಸ್ಥಿತಿ ನಿಮಗೆ ವ್ಯತಿರಿಕ್ತವಾಗಿದೆ. ಉದಾಹರಣೆಗೆ ರವಿಯ ಸ್ಥಾನ, ಚಂದ್ರನ ಸ್ಥಾನ, ಕೇತುವಿನ ಸ್ಥಾನ, ಬುಧನ ಸ್ಥಾನ ಎಲ್ಲವೂ ಅಲ್ಲಿ ನವಮದಲ್ಲಿ ಇರುವಂಥ ಕಾರಣ ಅವ್ಯಾವ ಸ್ಥಾನವು ನಿಮಗೆ ಅಲ್ಲಿ ಲಾಭದಾಯಕವಾಗೋದಿಲ್ಲ. ಅಲ್ಲಿ ವಿಶೇಷವಾಗಿ ಕೇತುವಿನ ಒಂದು ಅಸ್ತಿತ್ವ ಗಮನಿಸಿದಾಗ ಅಲ್ಲಿ ನಿಮಗೆ ಆ ಕೇತು ಸಹ ನಿಮಗೆ ಅಲ್ಲಿ ಪೂರಕವಾಗಿರೋದಿಲ್ಲ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ವೈರತ್ವಗಳು ಹೆಚ್ಚಳಾಗುತ್ತೆ. ಹೆಚ್ಚೇನು ಆತಂಕ ಭಯ ಪಡಬೇಕಾಗಿಲ್ಲ. ಆರೋಗ್ಯ, ಹಣಕಾಸು ಅಷ್ಟೇನು ಅದರ ಮೇಲೆ ಡೈರೆಕ್ಟ್ ಏನು ಪರಿಣಾಮ ಬರೋದಿಲ್ಲ. ಇಲ್ಲಿ ನಿಮ್ಮ ಪರ್ಸನಾಲಿಟಿ ಮೇಲೆ ಸ್ವಲ್ಪ ಜೊತೆಗೆ ರಿಲೇಷನ್ಶಿಪ್ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ. ಶತ್ರುತ್ವಗಳು ಹೆಚ್ಚಾಗುತ್ತೆ. ಈಗ ನಿಮಗೆ ಎಲ್ಲರೂ ಶತ್ರುಗಳಾಗ್ತಾರೆ. ಅದಕ್ಕೆ ಸ್ವಲ್ಪ ಶನಿಯ ಪ್ರಭಾವ ಸಹ ಸ್ವಲ್ಪ ತುಪ್ಪ ಸುರಿದಂಗೆ ಆಗುತ್ತೆ. ಶನಿ ಪ್ರಭಾವ ಬಂದಾಗ ನಿಮಗೆ ಎಲ್ಲರೂ ಶತ್ರುತ್ವ ಅನುಭವ ಈಗಾಗಲೇ ಆಗಿರುತ್ತೆ. ಈ ಮಕರ ರಾಶಿಯವರಿಗೆ ಎಲ್ಲರೂ ಬಂಧುಗಳಾಗಲಿ, ಮಿತ್ರರಾಗಲಿ ಅಥವಾ ನಿಮ್ಮ ಜೊತೆಗಾರಾಗಲಿ, ಸಹೋದ್ಯೋಗಿಗಳು ಎಲ್ಲರೂ ನಿಮಗೆ ಒಂದು ಹಂತದಲ್ಲಿ ಶತ್ರುಗಳ ವಿರುದ್ಧವಾಗಿ ಆಗಿರ್ತಾರೆ. ಈ ಸಡಸತಿ ಒಂದಲ್ಲ ಒಂದು ದಿನದಲ್ಲಿ ಆ ಒಂದು ಬೆಂಕಿಗೆ ಈಗ ಸ್ವಲ್ಪ ತುಪ್ಪ ಸುರಿದಂಥ ಪರಿಣಾಮ ಅಂದರೆ ವೈರತ್ವ ಮತ್ತು ಶತ್ರುತ್ವ ಪರಿಣಾಮ ಈಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಎಲ್ಲರೂ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು, ನಿಮ್ಮ ವಿರುದ್ಧವಾಗಿ ಸಂಚು ಮಾಡೋದು, ನಿಮ್ಮ ವಿರುದ್ಧವಾಗಿ ಅವಮಾನಕರ ಮಾತಾಡೋದು, ನಿಮ್ಮ ಅಥವಾ ಮುಂದೆ ಒಂದು ಹಿಂದೆ ಒಂದು ಬೇರೆ ಮಾತನ್ನು ಆಡುವಂಥದ್ದು, ನಿಮ್ಮ ಸ್ವಂತದವರೇ ನಿಮಗೆ ವಿರೋಧ ಆಗುವಂಥದ್ದು, ಗಂಡ ಹೆಂಡತಿ ವಿರೋಧ ಅಥವಾ ಹೆಂಡತಿಗೆ ಗಂಡ ವಿರೋಧ ಆಗುವಂಥದ್ದು, ತಂದೆಗೆ ಮಕ್ಕಳ ವಿರೋಧ ಆಗುವಂಥ ಈ ರೀತಿ ಪರಿಣಾಮಗಳು ಮಕರ ರಾಶಿಯವರ ಮೇಲೆ ಈ ಗ್ರಹಣದ ಬಳಿಕ ಕಂಡು ಬರುತ್ತೆ. ಅದನ್ನು ಸ್ವಲ್ಪ ನೀವು ಗಮನದಲ್ಲಿಟ್ಕೊಂಡು ತಾಳ್ಮೆ ವಹಿಸಬೇಕು. ಆದರೆ ಎಲ್ಲ ಅವರು ವಿರೋಧ ಮಾಡಿದ್ರೆ ನೀವು ಸಹ ವಿರೋಧ ಮಾಡಿದರೆ ಅಲ್ಲಿ ಇನ್ನಷ್ಟು ಘರ್ಷಣೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಒಂದು ಪರಸ್ಪರವಾದ ವೈರುಧ್ಯವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ತಾಳ್ಮೆಯನ್ನು ವಹಿಸಬೇಕು. ಜೊತೆಗೆ ಮಿತ್ರರ ಜೊತೆಗೆ, ಬಂಧುಗಳ ಜೊತೆಗೆ ಸ್ವಲ್ಪ ಸಂಯಮವನ್ನು ವಹಿಸಬೇಕು. ಅನಾವಶ್ಯಕವಾದ ಚರ್ಚೆ ಮಾಡೋದು, ಅನಾವಶ್ಯಕ ವಾಗ್ವಾದ ಮಾಡೋದು ಅಥವಾ ಇನ್ನಿತರನ್ನ ಹೀಯಾಳಿಸೋದು, ನಿಂದೆ ಮಾಡೋದು, ಆ ವಿಚಾರಗಳಿಗೆ ಕೈ ಹಾಕಬೇಡಿ. ಅವೆಲ್ಲ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ. ಅದೇ ರೀತಿ ಈ ಕಾಲದಲ್ಲಿ ಸ್ವಲ್ಪ ಮನಸ್ಸಿನ ಸ್ವಲ್ಪ ದುರ್ಬಲತೆ ಹೆಚ್ಚಾಗುತ್ತೆ. ಮನಸ್ಸು ಸ್ವಲ್ಪ ವೀಕ್ನೆಸ್ ಹೆಚ್ಚಾಗುತ್ತೆ. ಮನಸ್ಸಿನ ಸ್ವಲ್ಪ ಸಂಯಮ ಮತ್ತು ತಾಳ್ಮೆ ಕಡಿಮೆಯಾಗಿ ಸಿಟ್ಟು ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಬೇಕು. ಮನಸ್ಸಿನಲ್ಲಿ ಸ್ವಲ್ಪ ಅತೃಪ್ತಿ, ಹತಾಶೆ, ನಿರಾಶೆಗಳು ಹೆಚ್ಚಾಗುತ್ತವೆ. ಅಂದರೆ ಒಂದಕ್ಕೊಂದು ಲಿಂಕ್ ಇದೆ. ಯಾವುದು ನಮಗೆ ಒಂದು ಸ್ವಲ್ಪ ಒಂದು ಅವಮಾನ ಆದಾಗೂ ಸಿಟ್ಟು ಬರುತ್ತೆ, ನಷ್ಟ ಆದಾಗಲೂ ಸಿಟ್ಟು ಬರುತ್ತೆ, ಕಷ್ಟ ಬಂದಾಗಲೂ ಸಿಟ್ಟು ಬರುತ್ತೆ. ಆ ರೀತಿ ಅಂಥ ಒಂದು ಚೈನ್ ಲಿಂಕ್ ಥರ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮಗಳು ಜಾಸ್ತಿ ಆಗುತ್ತೆ. ಜೊತೆಗೆ ನಿಮಗೆ ದೈಹಿಕವಾಗಿ ಸ್ವಲ್ಪ ವೀಕ್ನೆಸ್, ಏನೋ ರೋಗ ಅಂತ ಏನೂ ಬರಲಿಕ್ಕಿಲ್ಲ, ಆದರೆ ದೈಹಿಕವಾಗಿ ಸ್ವಲ್ಪ ವೀಕ್ನೆಸ್ ಫೀಲ್ ಆಗ್ಬೋದು. ನಮ್ಮ ಯಾವಾಗ ಮನಸ್ಸು ಎಲ್ಲ ಚೆನ್ನಾಗಿ ಸುಸ್ಥಿತಿ ಇರಿದ್ರು ಅದು ನಮ್ಮ ದೇಹದ ಮೇಲೆ ಸಹ ಪರಿಣಾಮ ಬೀರುತ್ತೆ. ಹಾಗೆ ದೇಹದಲ್ಲಿ ಸ್ವಲ್ಪ ಆಯಾಸ, ಸುಸ್ತು ಆದಂಥ ಅನುಭವಗಳು ಬರ್ಬೋದಾಗಿದೆ. ಹಾಗಾಗಿ ಮಕರ ರಾಶಿಯವರು ನಿಮ್ಮ ಒಂದು ವೈಯಕ್ತಿಕ ವಿಚಾರ, ನಡವಳಿಕೆ, ಮಾತು, ಜೊತೆಗೆ ಬಾಂಧವ್ಯ ಇದರ ಬಗ್ಗೆ ತುಂಬ ಗಮನ ಇಟ್ಕೊಳ್ಬೇಕು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಶ್ಲೋಕ ಅಥವಾ ಈ ಗ್ರಹಣಕ್ಕೆ ಸಂಬಂಧಪಟ್ಟ ಯಾವುದೇ ಮಂತ್ರ ಶ್ಲೋಕಗಳನ್ನು ಹೇಳಬಹುದಾಗಿದೆ. ಅದು ಆಸಕ್ತಿ ಇದ್ದರೆ ಯಾವುದೇ ರೀತಿಯ ದಾನ ಧರ್ಮಗಳನ್ನು ಸಹ ಮಾಡಬಹುದಾಗಿದೆ ಮಕರ ರಾಶಿಯವರು. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಅಲ್ಲಿ ಸಾಮಾನ್ಯ ಏನು ಉತ್ತಮ ಫಲಗಳು ಕಂಡು ಬರ್ತಿಲ್ಲ. ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿದ್ದಾಗ ಎಲ್ಲ ಗ್ರಹಗಳಲ್ಲಿ ಯಾವುದೂ ಉತ್ತಮ ಫಲವನ್ನು ಕೊಡೋದಿಲ್ಲ. ರವಿ ಆಗಲಿ, ಚಂದ್ರನಾಗಲಿ, ಕೇತು ಆಗಲಿ 8ರ ಸ್ಥಾನದಲ್ಲಿ ಉತ್ತಮ ಫಲ ಕೊಡೋದಿಲ್ಲ. ಬುಧನು ಸ್ವಲ್ಪ ಮಟ್ಟಿಗೆ ಉತ್ತಮ ಫಲವನ್ನು 8ರಲ್ಲಿ ಕೊಡುವಂಥ ಸ್ಥಾನದಲ್ಲಿರ್ತಾನೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಈಗಾಗಲೇ ಇದ್ದಂಥ ಸಮಸ್ಯೆ ಉಲ್ಬಣ ಆಗ್ಬೋದು ಅಥವಾ ಹೊಸದಾಗಿ ಬಂದಂಥ ಯಾವುದೇ ಅನಾರೋಗ್ಯಗಳು ನಿಮಗೆ ಸ್ವಲ್ಪ ತಲೆದೋರ್ಬೋದು. ಹಾಗಾಗಿ ನಿಮ್ಮ ಆಹಾರ, ನೀರು ಇದರ ಬಗ್ಗೆ ಸ್ವಲ್ಪ ಗಮನ ಬೇಕು. ಆಹಾರ ದೋಷದಿಂದ, ನೀರಿನ ದೋಷದಿಂದ ಅಥವಾ ಹವಾಮಾನ ವೈಪರೀತ್ಯದಿಂದ ನಿಮ್ಮ ಮೇಲೆ ಆರೋಗ್ಯಗಳು ಬರ್ಬೋದು. ಅಥವಾ ಯಾವುದೇ ರೀತಿಯ ಈ ಕಾಲಕ್ಕೆ ಬರುವಂಥ ಈ ವೈರಲ್ ಫೀವರ್ಗಳು ಮುಂತಾದ ಸಾಂಕ್ರಾಮಿಕ ರೋಗ ಅಂತ ಇರುತ್ತೆ, ಅಂಥ ಸಾಂಕ್ರಾಮಿಕಗಳು ಸಹ ನಿಮಗೆ ತೊಂದರೆ ಕೊಡ್ಬೋದಾಗಿದೆ. ಇನ್ನು ಈ ಕಾಲದಲ್ಲಿ ಆರೋಗ್ಯ ಬಿಟ್ಟರೆ ನಿಮಗೆ ಹಣಕಾಸಿನ ವಿಚಾರ ಸಹ ಅಷ್ಟು ಉತ್ತಮ ಇಲ್ಲ. ಹಣಕಾಸಿಗೆ ಸಂಬಂಧಪಟ್ಟು ಖರ್ಚು ಜಾಸ್ತಿ ಆಗುತ್ತೆ ಅಥವಾ ಆದಾಯ ಕೊರತೆ ಆಗುತ್ತೆ, ಸಾಲ ಮಾಡುವಂಥ ಪ್ರಮೇಯ ಬರುವಂಥದ್ದು. ಹಾಗಾಗಿ ನಿಮ್ಮಲ್ಲಿರುವಂಥ ಹಣಕಾಸಿನ ಸ್ವಲ್ಪ ಎಚ್ಚರಿಕೆಯಿಂದ ನಿಭಾಯಿಸಬೇಕಾಗುತ್ತೆ. ಸಾಲ ಮಾಡಿ ಅಂತ ನೀವು ಇನ್ನಷ್ಟು ತುಪ್ಪ ತಿನ್ನುವಂತಾಗಲಿ ಅಥವಾ ಇಲ್ಲಿ ಹೊಸ ಸಾಲಕ್ಕೆ ಹಣ ಸಾಲ ತಿರ್ಲಿಕ್ಕೆ ಹೊಸ ಸಾಲ ಮಾಡೋದಾಗಲಿ ಅಥವಾ ಸಾಲಗಳನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡೋದ್ರಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ ಅಲ್ಲಿ ಹಣಕಾಸಿನ ಎಚ್ಚರ ಬೇಕು, ಆರೋಗ್ಯದ ಬಗ್ಗೆ ಕಾಳಜಿ ಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಒಂದು ಅನಾರೋಗ್ಯ ಸಮಸ್ಯೆ ಇದೆ, ಉದಾಹರಣೆಗೆ ಹಾರ್ಟ್ ಪ್ರಾಬ್ಲಮ್, BP ಇರೋ, ಶುಗರ್ ಇದ್ದಂಥವ್ರು ಈ ಗ್ರಹಣದ ಒಂದು ಆಸುಪಾಸಿನ ಕಾಲದಲ್ಲಿ ತುಂಬ ಮುನ್ನೆಚ್ಚರಿಕೆಯಿಂದ ಇರಬೇಕು. ಯಾವುದೇ ರಿಸ್ಕ್ ತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಡಿ. ಅಥವಾ ಔಷಧ ಉಪಚಾರನ ತಪ್ಪಿಸಿದಾಗಲಿ ಅಥವಾ ಕಾಲಕ್ಕೆ ಕೊಡುವಂಥ ಒಂದು ಯಾವುದೇ ರೀತಿಯ ನಿಮ್ಮ ಟ್ರೀಟ್ಮೆಂಟನ್ನು ತಪ್ಪಿಸಿದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಸೂಕ್ತವಾದ ಔಷಧೋಪಚಾರ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇರಬೇಕಾಗುತ್ತೆ ಕುಂಭರಾಶಿಯವರು.
ಅಲ್ಲದೆ ಕೆಲವೊಬ್ಬರಿಗೆ ಈಗ ಆಪರೇಷನ್ ಅಂತಹ ಒಂದು ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು. ಏನಾದರೂ ಒಂದು ಸಣ್ಣ ಪುಟ್ಟ ಈಗ ಅತ್ಯಂತ ತೊಂದರೆಗಳು ಗಂಭೀರವಾಗಿ ಆಪರೇಷನ್ ಆಗ್ಬೋದು. ಇನ್ನು ಕೆಲವರಿಗೆ ಯಂತ್ರ ವಾಹನಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸ್ತವೆ. ಹಾಗಾಗಿ ವಾಹನ ಚಾಲನೆ ಮತ್ತು ಯಂತ್ರ ವಾಹನಗಳನ್ನು ಚಾಲನೆ ಮಾಡೋದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಆರೋಗ್ಯ, ಹಣಕಾಸು, ನಿಮ್ಮ ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಕುಂಭರಾಶಿಯವರಿಗೆ ಗ್ರಹಣದ ಆಸುಪಾಸಿನಲ್ಲಿ ಬೇಕಾಗುತ್ತೆ. ಹಾಗಾಗಿ ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಶ್ಲೋಕ ಅಥವಾ ಧ್ಯಾನ ಮಾರ್ಗವನ್ನು ಅನುಸರಿಸಬೇಕಾಗಿದೆ ಕುಂಭರಾಶಿಯವರು. ಇನ್ನು ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ನಡೆಯುವಂಥ ಗ್ರಹಣ. ಆಗಲೇ ನಿಮಗೆ ಚಂದ್ರಗ್ರಹಣದ ನೇರ ಪರಿಣಾಮ ನಿಮ್ಮ ಮೇಲೆ ಆಗಿದೆ. ರಾಹುಗ್ರಸ್ತ ಗ್ರಹಣ, ರಾಹು ನಿಮ್ಮ ರಾಶಿಯಲ್ಲೊಂದು. ಅಲ್ಲಿ ರಾಹು ಮತ್ತು ಕೇತುಗಳು ಪರಸ್ಪರ 7ನೇ ಮನೆಯಲ್ಲಿ ಇರ್ತಾರೆ. ಹಾಗಾಗಿ ಇಲ್ಲಿ ಬರುವಂಥ ಸಪ್ತಮದ ಚಲನೆ ಸಮಸಪ್ತಮ ದೋಷ ಅಂತ ಹೇಳಿ, ಆ ಸಮಸಪ್ತಮ ದೋಷದಲ್ಲಿ ನೀವಿದ್ದೀರೀಗ. ಹಾಗಾಗಿ ಸಮಸಪ್ತಮದಲ್ಲಿ ಇರುವ ಕಾರಣ ನಿಮಗೆ ಇದರಿಂದ ಏನೂ ಉತ್ತಮ ಪರಿಣಾಮಗಳು ಬರೋದಿಲ್ಲ. ಹೆಚ್ಚಿನ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಬರ್ಬೋದಾಗಿದೆ. ಅಲ್ಲಿ ರಾಹು ಕೇತುಗಳೊಂದು ವೈರುಧ್ಯ ನಿಮ್ಮ ಮೇಲೆ ಕಾಡ್ತಾ ಇದೆ. ನಿಮಗೆ ರಾಹು ಆಗಲಿ, ಕೇತು ಆಗಲಿ, ಶನಿ ಆಗಲಿ ಯಾರೂ ನಿಮಗೆ ಈಗ ಉತ್ತಮವಾಗಿಲ್ಲ. ನಿಮಗೆ ಗುರುಬಲ ಸಹ ಅಷ್ಟೇ ಇರೋದಿಲ್ಲ. ಹಾಗಾಗಿ ಈ ಕಾಲದಲ್ಲಿ ನೀವು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಇರಬೇಕು. ತನು ಮನ ಧನ ಅಂದರೆ ಆರೋಗ್ಯದ ಮೇಲೂ ಪರಿಣಾಮ ಬೀರ್ಬೋದು, ಮನಸ್ಸಿನ ಮೇಲೆ ಪರಿಣಾಮ ಬೀರ್ಬೋದು, ಧನ ಅಂದರೆ ಹಣದ ಮೇಲೂ ಪರಿಣಾಮ ಬೀರ್ಬೋದು. ಹಾಗಾಗಿ ಎಲ್ಲದರಲ್ಲೂ ನೀವು ಸ್ವಲ್ಪ ಈಗ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಕೆಲವೊಬ್ಬರಿಗೆ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ತಲೆದೋರ್ಬೋದು. ಕೆಲವರಿಗೆ ಹೊಸದಾಗಿ ಏನಾದರೂ ಅನಾರೋಗ್ಯ ಸಮಸ್ಯೆ ಕಾಣ್ಬೋದು, ಜೀರ್ಣ ಸಮಸ್ಯೆ, ಹೊಟ್ಟೆ ನೋವು ಸಮಸ್ಯೆ ಬರ್ಬೋದು. ಇನ್ನು ಕೆಲವರಿಗೆ ಏನಾದರೂ ಈ ಕಿಡ್ನಿ, ಲಿವರ್ ಮುಂತಾದ ಕೆಲವರಿಗೆ ಅವಯವಕ್ಕೆ ಸಂಬಂಧಪಟ್ಟ ಏನಾದರೂ ಒಂದು ವ್ಯತಿರಿಕ್ತ ಪ್ರಭಾವಗಳು ಬರ್ಬೋದಾಗಿದೆ. ಇನ್ನು ಕೆಲವರಿಗೆ ನಿದ್ರಾಹೀನತೆ ಅಥವಾ ನಿದ್ದೆ ಬಾರದೇ ಇರುವಂಥ ಸಮಸ್ಯೆಗಳು ಬರೋದು. ಇನ್ನು ಅದೇ ರೀತಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಹ ಸ್ವಲ್ಪ ಅಡ್ಡ ಪರಿಣಾಮ, ಉದಾಹರಣೆಗೆ ಗಂಡ ಹೆಂಡತಿರ ರಿಲೇಷನ್, ತಂದೆ ಮಕ್ಕಳ ರಿಲೇಷನ್ಸ್ ಮೇಲೆ ವ್ಯತ್ಯಾಸಗಳು ಬರುವಂಥದ್ದು, ಭಿನ್ನಾಭಿಪ್ರಾಯ ಬರುವಂಥದ್ದು, ಜಗಳಗಳು ಆಗುವಂಥದ್ದು. ಇದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳು ಈ ಮನೆಯ ಜೊತೆಗೂ ಅಥವಾ ರಿಲೇಷನ್ಶಿಪ್ ಜೊತೆಗೂ ಫ್ರೆಂಡ್ಸ್ಗಳ ಜೊತೆಗೂ ಹಣಕಾಸಿನ ಮೂಲಕವಾಗಿ ಏನಾದರೂ ವಿವಾದಗಳು, ಜಗಳಗಳು ಬರುವಂಥದ್ದು. ಆಸ್ತಿ ವಿವಾದಗಳೀಗ ಬಗೆಹರಿಯದೆ ಇನ್ನಷ್ಟು ಜಟಿಲ ಆಗುವಂಥದ್ದು. ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ನಿಮಗೆ ಇನ್ನಷ್ಟು ವಿಳಂಬಗಳಾಗುವಂಥದ್ದು, ಅದರಲ್ಲಿ ಕೆಲವರಿಗೆ ಸೋಲು ಅಥವಾ ಅಪಜಯ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನಿಮ್ಮ ಎಲ್ಲ ವಿಚಾರದಲ್ಲಿ ಎಚ್ಚರಿಕೆ ಬೇಕು. ಇನ್ನು ಕೆಲವರಿಗೆ ಈ ಕಾಲದಲ್ಲಿ ಕಳಂಕ ಅಥವಾ ಅವಮಾನ ಬರುತ್ತೆ. ನಿಮ್ಮ ಮೇಲೆ ಅನೈತಿಕ ಒಂದು ಚಟುವಟಿಕೆ ಆರೋಪ ಆಗಲಿ ಅಥವಾ ನೀವು ಹಿಂದೆ ಮಾಡಿದಂಥ ಯಾವುದೇ ಒಂದು ತಪ್ಪಿನ ವಿಚಾರ ಈಗ ಒಂದು ಬೆಳಕಿಗೆ ಬರುವಂಥದ್ದು, ಅಥವಾ ಈ ಸಾಮಾಜಿಕ ಜಾಲತಾಣ ಮಾಧ್ಯಮದ ಮೂಲಕ ನಿಮಗೆ ಕೆಲವೊಂದು ಅವಮಾನಕರ ಘಟನೆಗಳಾಗುವಂಥದ್ದು. ಜೊತೆಗೆ ನಿಮ್ಮದೇ ಬಂಧುಗಳು, ನಿಮ್ಮದೇ ಮಿತ್ರರು ನಿಮ್ಮ ಒಂದು ಯಾವುದೇ ಒಂದು ಹುಳುಕನ್ನು ಅದನ್ನು ಬಹಿರಂಗವಾಗಿ ಪ್ರಚಾರ ಮಾಡುತ್ತದೆ, ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನಿಮ್ಮ ಆರೋಗ್ಯ, ಮನಸ್ಥಿತಿ, ನಡವಳಿಕೆ, ಹಣಕಾಸು ಎಲ್ಲದರ ಮೇಲೂ ತುಂಬ ಒಂದು ಗಮನ ಬೇಕು. ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಯಾವುದೇ ರೀತಿಯ ರಿಸ್ಕ್ ವಿಚಾರಕ್ಕೆ ಕೈ ಹಾಕಬಾರ್ದು. ಜೊತೆಗೆ ಯಾವುದೇ ರೀತಿಯ ನಿಮಗೆ ಗಂಭೀರ ಅಡ್ಡ ಪರಿಣಾಮ ಬೀರುವಂಥ ಚಟುವಟಿಕೆಗಳಿಗೆ ಕೈ ಹಾಕಬಾರ್ದು. ಕಾನೂನು ವಿರೋಧಿ ಅಥವಾ ಅನೈತಿಕತೆ ವಿಚಾರಗಳಿಗೆ ಕೈ ಹಾಕಿದರೆ ತಕ್ಷಣವಾಗಿ ಸಿಲುಕಿ ಶಿಕ್ಷೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಬೇಕು. ಇನ್ನು ಹಲವರಿಗೆ ಬಂದಂಥ ಅವಕಾಶಗಳು ಜಸ್ಟ್ ಮಿಸ್ ಆಗುತ್ತೆ. ಅಂದರೆ ಯಾವುದೇ ರೀತಿಯ ಅವಕಾಶಗಳು ಉದ್ಯೋಗಕ್ಕೆ ಇರ್ಬೋದು, ವ್ಯಾಪಾರಕ್ಕೆ ಇರ್ಬೋದು, ಹಣಕಾಸಿಗೆ ಸಂಬಂಧವಿರ್ಬೋದು, ಯಾವುದೇ ರೀತಿಯ ಚಾನ್ಸ್ಗಳು ಈಗ ಹತ್ತಿರ ಬಂದು ಮತ್ತೆ ಅದು ದೂರ ಹೋಗುವಂಥ ಸಾಧ್ಯತೆಯಲ್ಲಿರುತ್ತೆ. ಅಥವಾ ಲಾಸ್ಟ್ ಮೂಮೆಂಟಲ್ಲಿ ಆ ಅವಕಾಶ ನಿಮಗೆ ಕೈ ತಪ್ಪುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲ ಸಾಧ್ಯತೆಗಳ ಕಾರಣ ಮೀನರಾಶಿಯವರು ಸ್ವಲ್ಪ ಗಣದ ಆಸುಪಾಸಿನಲ್ಲಿ ಎಚ್ಚರಿಕೆ ಹೆಜ್ಜೆ ಬರಬೇಕು. ಕಳೆದ ಒಂದು 15 ದಿನಗಳ ಹಿಂದೆ ಸಂಭವಿತ ಚಂದ್ರಗ್ರಹಣ ಸಹ ನಿಮಗೆ ಅಡ್ಡ ಪರಿಣಾಮ ಬೀರಿದೆ. ಈ ಗ್ರಹಣ ಸಹ ಸ್ವಲ್ಪ ಅಡ್ಡ ಪರಿಣಾಮ ಬೀರುವಂಥದ್ದಿರುತ್ತೆ. ಹಾಗಾಗಿ ನೀವು ಈಗ ಹೇಳುವಂಥ ಈ ಶ್ಲೋಕವನ್ನಾಗಲಿ, ಪ್ರಾರ್ಥನಾ ಮಾರ್ಗ, ದಾನ ಧರ್ಮದ ಮಾರ್ಗ ಅನುಸರಿಸಬೇಕಾಗಿದೆ ಮೀನರಾಶಿಯವರು. ಇಲ್ಲಿವರೆಗೆ ಈ 12 ರಾಶಿಗಳಿಗೆ ಸಂಬಂಧಪಟ್ಟು ಅಕ್ಟೋಬರ್ 2 ಅಥವಾ ಮಹಾಲಯ ಅಮಾವಾಸ್ಯೆ ದಿನ ಜನ್ಮಿಸುವಂತಹ ಕಂಕಣ ಕೇತುಗ್ರಸ್ತ ಸೂರ್ಯಗ್ರಹಣ ಅಥವಾ ಆ್ಯನ್ಯುಲರ್ ಸೋಲಾರ್ ಎಕ್ಲಿಪ್ಸ್ನ ಒಂದು ಸಂಕ್ಷಿಪ್ತವಾದ ವಿವರವನ್ನು ಹೇಳಿದ್ದೇನೆ. ಇಲ್ಲಿ ಸಂಭವಿಸುವಂಥ ಫಲದಲ್ಲಿ ಕೆಲವೊಂದು ರಾಶಿಗೆ ತುಂಬ ಸಂಕಷ್ಟ ಫಲವು, ಕೆಲವೊಂದು ರಾಶಿಗೆ ಸ್ವಲ್ಪ ಮಿಶ್ರ ಫಲವು, ಕೆಲವೊಂದು ರಾಶಿಗೆ ಉತ್ತಮ ಫಲವು ವ್ಯಕ್ತವಾಗಿವೆ. ಈ ಮಿಶ್ರ ಫಲ ಅಥವಾ ಸಂಕಷ್ಟ ಫಲ ಬಂದಂಥವ್ರು ಯಾರೂ ಆತಂಕ ಭಯಪಡಬೇಕಾಗಿಲ್ಲ. ಪ್ರತಿಯೊಂದು ಗ್ರಹಣಗಳಿಗೆ ಅಥವಾ ಇನ್ನಿತರ ಚಟುವಟಿಕೆಗಳಿಗೆ ಹಿಂದೆ ಋಷಿಮುನಿಗಳು ಒಂದು ಸರಳವಾದ ಪರಿಹಾರ ಮಾರ್ಗ ಸೂಚಿಸಿದ್ದಾರೆ. ಸರಳವಾದ ಪರಿಹಾರ ಅಂದರೆ ವಿಶೇಷವಾದ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಅಥವಾ ದೇವತಾ ಸ್ಮರಣೆ ಮಾಡುವಂಥದ್ದು. ಹಾಗಾಗಿ ಯಾರೂ ಇದರಿಂದ ಆತಂಕ ಪಡಬೇಕಾಗಿಲ್ಲ. ಆ ಗ್ರಹಣದ ದಿನದಂದಾಗಲಿ, ಆ ಗ್ರಹಣ ದಿನ ಬೆಳಗ್ಗೆನೋ ಸಾಯಂಕಾಲನೋ ಅಥವಾ ರಾತ್ರಿ ಕಾಲದಲ್ಲೋ ಯಾವಾಗಲಾಗುತ್ತೆ, ಆ ಗ್ರಹಣ ಕಾಲ ನಮ್ಮ ದೇಶದಲ್ಲಿ ರಾತ್ರಿ 9:13ರಿಂದ ಮಧ್ಯರಾತ್ರಿಯ ಬಳಿಕ 3:17ವರೆಗೆ ಇರುವಂಥ ಅವಧಿ. ಆ ಕಾಲದಲ್ಲೂ ಬೇಕಾಗುತ್ತೆ, ಅಥವಾ ಸಾಯಂಕಾಲ ಸೂರ್ಯಾಸ್ತದ ಬಳಿಕನೂ ಆಗುತ್ತೆ. ನೀವು ಯಾವುದೇ ರೀತಿಯ ದೇವರ ಧ್ಯಾನವನ್ನು ಮಾಡಿ ಅಲ್ಲಿ ನಾರಾಯಣರು ಭಕ್ತಿಮಂತರು ನಾರಾಯಣ ಸ್ಮರಣೆ ಮಾಡುವಂಥದ್ದು. ಓಂ ನಮೋ ನಾರಾಯಣ, ಓಂ ನಮೋ ಭಗವತೆ ವಾಸುದೇವ, ಅಥವಾ ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ ಮುಂತಾದ ನಾರಾಯಣದ ವಿಷ್ಣುವಿಗೆ ಸಂಬಂಧಪಟ್ಟ ಭಕ್ತಿ ಮಾಡಿದರೂ ಸಾಕಾಗುತ್ತೆ. ಯಾರಿಗೆ ಶಿವನ ಮೇಲೆ ಭಕ್ತಿ ಇದೆ, ಶಿವನ ಭಕ್ತರಿರ್ತಾರೆ ಅಂಥವರು ಶಿವನಿಗೆ ಸಂಬಂಧಪಟ್ಟ ಪಂಚಾಕ್ಷರ ಷಡಕ್ಷರ ಮಂತ್ರ ಹೇಳ್ಬೋದು, ನಮಃ ಶಿವಾಯ ಮಂತ್ರ ಹೇಳ್ಬೋದು, ಅಥವಾ ಓಂ ನಮಃ ಶಿವಾಯ ಮಂತ್ರ ಹೇಳ್ಬೋದು. ಇನ್ನು ಯಾರಿಗೆ ಆ ಮಹಾಮೃತ್ಯುಂಜಯ ಮಂತ್ರದ ಮೇಲೆ ವಿಶೇಷವಾದ ನಂಬಿಕೆ, ಆಸಕ್ತಿ ಇದೆ ಅಂಥವರು ಆ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕ ಬಂಧನಾನ್
ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಎಂಬಂತಹ ಮಹಾಮೃತ್ಯುಂಜಯವನ್ನು ಹೇಳುವಂಥದ್ದು. ಅಥವಾ ಶಿವನಿಗೆ ಸಂಬಂಧಪಟ್ಟ ಯಾವುದೇ ಶ್ಲೋಕವನ್ನು ಹೇಳುತ್ತದೆ, ನಮಃ ಶಿವಾಯ ಸಾಂಬಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶ ಯೋಗಿನಾಂ ಪತಹೇ ನಮಃ ಮುಂತಾದ ಮಂತ್ರಗಳಿರ್ತವೆ. ಅಥವಾ ಯಾರಿಗೆ ವಿಶೇಷವಾಗಿ ಈ ಗಣೇಶನ ಭಕ್ತಿ ಅಂದರು ಗಣೇಶನ ಸ್ತುತಿ ಸ್ತೋತ್ರನ ಹೇಳ್ಬೋದು. ಯಾರಿಗೆ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಮೇಲೆ ಭಕ್ತಿ ಅಂತ ಸುಬ್ರಹ್ಮಣ್ಯ ಸ್ವಾಮಿ, ಯಾಕಂದರೆ ಅಲ್ಲಿ ಕೇತುವಿಗೆ ಅಲ್ಲಿ ಸುಬ್ರಹ್ಮಣ್ಯ ಗಣೇಶ ಎರಡೂ ದೇವತೆಗಳು ಸಹ ಒಂದು ಕೇತುವಿನ ದೋಷ ನಿವಾರಣೆಗೆ ಸಮರ್ಥರಾಗಿದ್ದಾರೆ. ಹಾಗಾಗಿ ಗಣೇಶನದು ಸುಬ್ರಹ್ಮಣ್ಯ ಶ್ಲೋಕ ಹೇಳ್ಬೋದು. ಇನ್ಯಾರಿಗೆ ವಿಶೇಷವಾಗಿ ಶಾಕ್ತ ಪಂಥದವರು ಅಂತ ಹೇಳ್ತಾರೆ, ಶಕ್ತಿ ದೇವತೆಗಳು ನಮ್ಮಂದರು ಅಂದರೆ ಅಮ್ಮನವರು, ಯಾವುದೇ ರೀತಿಯ ಅಮ್ಮನವರು ಅಥವಾ ದುರ್ಗಾದೇವಿನೋ ರಾಜರಾಜೇಶ್ವರನೋ ಅಥವಾ ಯಾವುದೇ ರೀತಿಯ ಅಮ್ಮನವರ ಶಕ್ತಿ ನಮ್ಮಂಥವರು ದೇವಿಗೆ ಸಂಬಂಧಪಟ್ಟ ಲಲಿತಾ ಸಹಸ್ರನಾಮನೋ ಇನ್ನೊಂದು ಲಲಿತಾ ಸ್ತೋತ್ರನೋ ದುರ್ಗಾ ಸ್ತೋತ್ರನೋ ಇಂಥದನ್ನು ಶಕ್ತಿ ದೇವತೆಗಳ ಸ್ತೋತ್ರನ ನಂಬಿಕೆಯಿಂದ ಓದ್ಬೋದು. ಕಾಲಭೈರವೇಶ್ವರನ ಭಕ್ತರು ಕಾಲಭೈರವೇಶ್ವರನ ಸ್ತೋತ್ರವನ್ನು ಓದ್ಬೋದಾಗಿದೆ. ಯಾಕಂದರೆ ಇದು ಕೇತುಗ್ರಸ್ತಕರಣದಿಂದ ಕಾಲಭೈರವನಲ್ಲಿ ಆ ದೋಷ ನಿವಾರಣೆಗೆ ಸಮರ್ಥನಾಗಿದ್ದಾನೆ. ನರಸಿಂಹಸ್ವಾಮಿಯ ಭಕ್ತರು ನರಸಿಂಹಸ್ವಾಮಿಯ ಭಕ್ತಿಯ ಸ್ತೋತ್ರಗಳು. ಹಾಗಾಗಿ ನಿಮಗೆ ಮನಸ್ಸಿಗೆ ಒಪ್ಪುವಂಥ ಈ ರೀತಿಯ ಯಾವುದೇ ರೀತಿಯ ದೇವತಾ ಶ್ಲೋಕನ ಸ್ತೋತ್ರನ ಪಠನೆ ಮಾಡೋದ್ರಿಂದ ಆ ಗ್ರಹಣಕ್ಕೆ ಸಂಬಂಧಿಸಿ ನಿಮಗೆ ಯಾವುದೇ ದೋಷಗಳು ಕಾಡುವುದಿಲ್ಲ. ಅಲ್ಲದೆ ಈ ಒಂದು ಸೂರ್ಯಗ್ರಹಣಕ್ಕೆ ಸಂಬಂಧಪಟ್ಟು 3 ಶ್ಲೋಕಗಳು ಹೇಳಿರ್ತವೆ. ಅದು ವಿಶೇಷವಾಗಿ ಅಲ್ಲಿ ದೇವೇಂದ್ರನನ್ನು ಕುರಿತು ಪ್ರಾರ್ಥನೆ ಮಾಡೋದು, ಯಮಧರ್ಮನ ಕುರಿತು ಪ್ರಾರ್ಥನೆ ಮಾಡೋದು, ಜೊತೆಗೆ ಆ ರುದ್ರನನ್ನು ಅಥವಾ ಮೃತ್ಯುಂಜಯನ ಕುರಿತು ಪ್ರಾರ್ಥನೆ ಮಾಡುವಂಥ ಶ್ಲೋಕಗಳು ಬರ್ತವೆ. ಆ 3 ಶ್ಲೋಕಗಳನ್ನು ನೀವು ಕನಿಷ್ಠ ಪಕ್ಷ ಒಂದೊಂದನ್ನು 5 ಬಾರಿ ರಿಪೀಟ್ ಮಾಡಿ ಹೇಳ್ಬೋದು, ಅಥವಾ ಒಂದೊಂದನ್ನು 12 ಬಾರಿ ರಿಪೀಟ್ ಮಾಡಿ ಹೇಳ್ಬೋದು, ಅಥವಾ ಒಂದೊಂದನ್ನು 108 ಬಾರಿ ಮಾಡಿಸಿ ಹೇಳ್ಬೋದು. ಕನಿಷ್ಠ 5ರಿಂದ ಆರಂಭಿಸಿ. ಹಾಗಾಗಿ ಆ 3 ಶ್ಲೋಕಗಳನ್ನು ಈಗ ಹೇಳ್ತಿದ್ದೇನೆ. ಗ್ರಹಣಕ್ಕೆ ಸಂಬಂಧಿತವಾದ ಶ್ಲೋಕಗಳು ಭಾಳ ಸರಳವಾಗಿ ಅದನ್ನು ಪಠನೆ ಮಾಡೋದು ಸಹ ಉತ್ತಮವಾಗಿರುತ್ತೆ. ಯಾರಿಗೆ ತುಂಬ ಸಂಕಷ್ಟ ಫಲ ಅಂತ ಹೇಳಿದ್ದೇನೆ ಅಂತಹ ಸಂಕಷ್ಟ ರಾಶಿ, ಉದಾಹರಣೆಗೆ ಕನ್ಯಾ ತುಲಾಗೆ ಮತ್ತು ಮೀನ ರಾಶಿಗೆ ಇವೆಲ್ಲ ಸ್ವಲ್ಪ ಸಂಕಷ್ಟ ಜಾಸ್ತಿ ಅಂತ ಹೇಳಿದ್ದೇನೆ. ಅವರೆಲ್ಲ ಸ್ವಲ್ಪ ಈ ಶ್ಲೋಕವನ್ನು ನೀವು 3 ಬಾರಿನೋ 5 ಬಾರಿನೋ ಅಥವಾ 108 ಬಾರಿನೋ ಪಠನೆ ಮಾಡ್ಬೋದಾಗಿದೆ. ಆ ಶ್ಲೋಕಗಳು ಈ ರೀತಿ ಬರುತ್ತೆ. ಮೊದಲನೇದಾಗಿ ದೇವೇಂದ್ರನ ಕುರಿತು ಪ್ರಾರ್ಥನೆ. ಯೋಸೌ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಸೂರ್ಯಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಇದು ದೇವೇಂದ್ರನ ಕುರಿತು ಪ್ರಾರ್ಥನೆ ಮಾಡುತ್ತೆ. ವಜ್ರಧರೋ ದೇವ ಅಂದರೆ ವಜ್ರ ಆಯುಧವನ್ನು ಧರಿಸಿದಂಥ ದೇವೇಂದ್ರನೇ ನನಗೆ ಬಂದಂಥ ಈ ಸೂರ್ಯಗ್ರಹಣದ ಗ್ರಹದೋಷವನ್ನು ನಿವಾರಣೆ ಮಾಡುವಂಥ ಪ್ರಾರ್ಥನೆ ಮಾಡುವಂಥದ್ದು. ಆ ಶ್ಲೋಕವನ್ನು ಮತ್ತೊಮ್ಮೆ ಹೇಳ್ತೇನೆ. ದೇವೇಂದ್ರನ ಕುರಿತು ಶ್ಲೋಕಗಳು. ಯೋಸೌ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಸೂರ್ಯಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಸರಳವಾಗಿದೆ. ಇದನ್ನೇ ನೀವು 5 ಬಾರಿನೋ ಅಥವಾ 12 ಬಾರಿನೋ ಅಥವಾ 108 ಬಾರಿ ನಿಮಗೆ ಇಷ್ಟ ಇದ್ದಷ್ಟು ಅದನ್ನು ಪಠನೆ ಮಾಡಿ. ಇದರಿಂದ ಗ್ರಹದೋಷ ನಿವಾರಣೆ ಆಗುವಂಥ ದೇವೇಂದ್ರನ ಶ್ಲೋಕ ಆಯಿತು. ಇನ್ನು ನಮಗೆ ಯಾವುದೇ ಪ್ರಾಣಕ್ಕೆ ಅಥವಾ ಜೀವಕ್ಕೆ ಆರೋಗ್ಯಕ್ಕೆ ಅಪಾಯ ಬಾರದೇ ಇರಲಿ ಅಂತ ನಾವು ಅಲ್ಲಿ ಯಮಧರ್ಮನ ಕುರಿತು ಪ್ರಾರ್ಥನೆ ಮಾಡೋದು. ಮೊದಲನೇದು ದೇವೇಂದ್ರನಿಗೆ ಭಯ ನಿವಾರಣೆಗೆ. ಆತನು ವಜ್ರಾಯುಧ ಅಂದರೆ ಯಾವುದೇ ಭಯ ಇದ್ದರೆ ವಜ್ರಾಯುಧ ಸದೃಶವಾಗಿ ಆತ ನಮ್ಮ ಭಯ ನಿವಾರಣೆ ಮಾಡ್ತಾನೆ. ಎರಡನೇದು ನಮ್ಮ ಈ ಆರೋಗ್ಯಕ್ಕೆ ಪ್ರಾಣಕ್ಕೆ ಯಾವುದೇ ಅಪಾಯಗಳು ಬರದೇ ಇರಲಿ ಅಂತ ನಾವು ಯಮಧರ್ಮನ ಕುರಿತು ಪ್ರಾರ್ಥನೆ ಮಾಡುವಂಥದ್ದು. ಯೋಸೌ ದಂಡಧರೋ ದೇವಃ ಯಮೋ ಮಹಿಷವಾಹನಃ ಸೂರ್ಯಗ್ರಹೋ ಪರಾಗೋಥ ಗ್ರಹ ಪೀಡಾಂ ವ್ಯಪೋಹತು. ದಂಡಧರೋ ದೇವ ಯಮೋ ಮಹಿಷವಾಹನ ಅಂದರೆ ಆ ದಂಡ ಇದನ್ನು ಧರಿಸಿದಂಥ ಆ ಯಮಧರ್ಮರಾಯನೇ, ಮಹಿಷವಾಹನವಾಗಿ ಕುಳಿತಿರುವಂಥ ಯಮಧರ್ಮನೇ ನನಗೆ ಈ ಗ್ರಹಣದ ಯಾವುದೇ ಪೀಡೆಗಳು ಬರಂತ ರಕ್ಷಣೆ ಕೊಡುವಂಥ ಪ್ರಾರ್ಥನೆ ಮಾಡುವಂಥದ್ದು. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಯೋಸೌ ದಂಡಧರೋ ದೇವಃ ಯಮೋ ಮಹಿಷವಾಹನಃ ಸೂರ್ಯಗ್ರಹೋ ಪರಾಗೋಥ ಗ್ರಹ ಪೀಡಾಂ ವ್ಯಪೋಹತು. ಇದನ್ನು ನೀವು ಕನಿಷ್ಠ ಪಕ್ಷ 5 ಬಾರಿನೋ 12 ಬಾರಿನೋ 108 ಬಾರಿನೋ ಇದನ್ನು ರಿಪೀಟ್ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಯಾವುದೇ ರೀತಿಯ ಭಯ ಅಥವಾ ಅಪಮೃತ್ಯು ಇತ್ಯಾದಿ ದೋಷಗಳು ಕಾಡುವುದಿಲ್ಲ. ಇನ್ನು ಕೊನೆಯದಾಗಿ ಆ ಒಂದು ಶೂಲಧಾರಿಯಾದಂಥ ಪಿನಾಕಪಾಣಿ ಅನಿಸಿದಂಥ ಒಂದು ರುದ್ರನ ಕುರಿತು ಪ್ರಾರ್ಥನೆ ಮಾಡುವಂಥದ್ದು. ಅದರಿಂದ ನಮಗೆ ಯಾವುದೇ ರೀತಿಯ ಆದಿಭೌತಿಕ ಆದಿದೈವಿಕ ಅಥವಾ ಆಧ್ಯಾತ್ಮಿಕ ಮುಂತಾದ ಯಾವುದೇ ದೋಷಗಳು ಗ್ರಹಣದಿಂದ ಬಾರದೇ ಇರಲಿ, ಅಂದರೆ ಯಾವುದೇ ರೀತಿಯ ತಾಪತ್ರಯಗಳು ಬಾರದೇ ಇರಲಿ ಅಂಥೇಳಿ ನಾವು ಆ ರುದ್ರನ ಪ್ರಾರ್ಥನೆ ಮಾಡುವಂಥದ್ದು. ಯೋಸೌ ಶೂಲಧರೋ ದೇವಃ ಪಿನಾಕಿ ವೃಷವಾಹನಃ ಸೂರ್ಯಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಆ ರುದ್ರದೇವನ ಪ್ರಾರ್ಥನೆ ಮಾಡುವಂಥದ್ದು. ಯೋಸೌ ಶೂಲಧರೋ ದೇವಃ ಪಿನಾಕಿ ವೃಷವಾಹನಃ ಸೂರ್ಯಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಪಿನಾಕಪಾಣಿ ಹಾಗೂ ವೃಷವಾಹನ ಅಂತ ಆ ರುದ್ರದೇವನೇ, ಆ ಪಶುಪತಿನಾಥನೇ ನಮಗೆ ಗ್ರಹಣದಿಂದ ಈ ಸೂರ್ಯಗ್ರಹಣದಿಂದ ಯಾವುದೇ ದೋಷಗಳು ಬಾರದೇ ಇರಲಿ, ಯಾವುದೇ ರೀತಿಯ ತಾಪತ್ರಯಗಳು ತೊಂದರೆಗಳು ಬಾರದೇ ಇರಲಿ. ಹಾಗಾಗಿ ಎಲ್ಲರನ್ನು ರಕ್ಷಣೆ ಮಾಡುವಂಥ ಆ ರುದ್ರದೇವನ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು. ಹಾಗಾಗಿ ಈ ಗ್ರಹಣಕ್ಕೆ ಸಂಬಂಧಿಸಿದಂಥ ವಜ್ರಾಯುಧಧಾರಿ ಇಂದ್ರನನ್ನು, ಜೊತೆಗೆ ದಂಡಧಾರಿ ಅಂತ ಯಮಧರ್ಮನನ್ನು, ಜೊತೆಗೆ ಪಿನಾಕಪಾಣಿ ಅಂತ ಆ ರುದ್ರನ್ನು ಪ್ರಾರ್ಥನೆ ಮಾಡಿದ ಈ 3 ಶ್ಲೋಕಗಳಿಂದ ಯಾವುದೇ ರಾಶಿ ಇರಲಿ ಗ್ರಹಣದ ದೋಷ ನಿಮಗೆ ಬರೋದಿಲ್ಲ. ಈ ಶ್ಲೋಕಗಳನ್ನ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿ. ಇದಕ್ಕೇನು ಹೆಚ್ಚು ಸಮಯ ಬೇಕಾಗಿಲ್ಲ. ನೀವು ಕನಿಷ್ಠ ಪಕ್ಷ 5 ಬಾರಿ ಅಂದರೂ ಕೇವಲ 10 ನಿಮಿಷದಲ್ಲಿ ಮುಗಿಯುತ್ತೆ, ಅಥವಾ 12 ಅಂದರೂ ನಿಮಗೆ ಅರ್ಧ ಗಂಟೆ ಒಳಗೆ ಮುಗಿಯುತ್ತೆ. ಹಾಗಾಗಿ ಇದಕ್ಕೆ ಒಂದು 15 ನಿಮಿಷನೋ ಅಥವಾ ಒಂದು 30 ನಿಮಿಷನೋ ಇದಕ್ಕೆ ವಿನಿಯೋಗಿಸಿ ಪ್ರಾರ್ಥನೆ ಮಾಡಿ. ನಮಗೆ ಇಷ್ಟದಿಂದ ದೇವತಾ ಶ್ಲೋಕನ ಓದಿಕೊಳ್ಳಿ. ಅದರಿಂದ
ಈ ಸಂಕಷ್ಟ ಇದ್ದವರಿಗೆ, ಸಮ್ಮಿಶ್ರ ಇದ್ದವರಿಗೆ ಅಥವಾ ಯಾರಿಗೂ ದೋಷ ಕೊಡಬಾರ್ದು, ಅಥವಾ ಯಾರಿಗೂ ಉತ್ತಮ ಫಲ ಅಂತ ಹೇಳಿದ್ರು ಸಹ ಇದನ್ನು ಪಠನೆ ಮಾಡುವುದು. ಹಾಗೆ ಎಲ್ಲ ಆ ರಾಶಿ ಈ ರಾಶಿ ಭೇದನದೇ ಎಲ್ಲ ರಾಶಿಯವರು ಈ ಶ್ಲೋಕವನ್ನು ಪಠನೆ ಮಾಡೋದ್ರಿಂದ ನಿಮಗೆ ಯಾವುದೇ ಗ್ರಹಣ ದೋಷಗಳು ಕಾಡುವುದಿಲ್ಲ. ಆ ಗ್ರಹಣದ ಬಳಿಕ ಆಗುವಂಥ ಅಡ್ಡ ಪರಿಣಾಮ, ಭೀಕರ ಪರಿಣಾಮ ಯಾವುದೇ ನಿಮಗೆ ಬರೋದಿಲ್ಲ. ಹಾಗಾಗಿ ಈ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಬಹಳ ಉತ್ತಮವಾಗಿರುತ್ತೆ. ಏನೋ ಯಾರಿಗೆ ಆಸಕ್ತಿ ಇದ್ದಂಥವರು ಅಥವಾ ಅವರಿಗೆ ಉತ್ತಮವಾದ ಒಂದು ಹಣಕಾಸಿನ ವ್ಯವಸ್ಥೆ ಅನುಕೂಲತೆ ಇದ್ದವರು ದಾನ ಧರ್ಮಗಳನ್ನು ಸಹ ಮಾಡ್ಬೋದಾಗಿದೆ. ದಾನ ಧರ್ಮದಲ್ಲಿ ವಿಶೇಷವಾಗಿ ನವಗ್ರಹಗಳ ದಾನವನ್ನು ಸಹ ಧಾನ್ಯವಾಗಿ ಕೊಡುವಂಥದ್ದು ಕೊಡ್ಬೋದು. ಅದನ್ನು ಗ್ರಹಣದ ಮುಂಚಿನ ದಿವಸ ತಂದಿಟ್ಕೊಂಡು ನೀವು ಗ್ರಹಣದ ಮುಗಿದ ಬಳಿಕ ಮಾರನೇ ದಿವಸ ಬೆಳಗ್ಗೆ ಆಗಲಿ ಅಥವಾ ಸಾಯಂಕಾಲ ಸೂರ್ಯ ಅಸ್ತವಾಗುವ ನೆಕ್ಸ್ಟ್ ಡೇ ಸೂರ್ಯ ಅಸ್ತ ಆಗುವ ಮುಂಚೆ ಕೊಡ್ಬೋದಾಗಿದೆ. ಅಥವಾ ತಕ್ಷಣ ಯಾರಿಗೆ ಯಾವ ದೇವಾಲಯಗಳು ಅಥವಾ ಅಂಥ ಸ್ಥಳಗಳಿಗೆ ಹೋಗಲಿಕ್ಕೆ ಅವಶ್ಯಕ ಇಲ್ಲ, ಒಂದು ವಾರದೊಳಗಾದರೂ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಅಲ್ಲಿ ವಿಶೇಷವಾಗಿ ನವಗ್ರಹಗಳ ಧಾನ್ಯವನ್ನು ತಂದು ದಾನ ಕೊಡ್ಬೋದು. ಜೊತೆಗೆ ಈಗ ಯಾರಿಗೆ ಎರಡೇ ಧಾನ್ಯಗಳಂದರೆ ವಿಶೇಷವಾಗಿ ಅಲ್ಲಿ ಜರುಗಿಸುವ ಸೂರ್ಯಗ್ರಹಣ, ಕೇತುಗ್ರಸ್ತ ಗ್ರಹಣ ಆಗೋದ್ರಿಂದ ಅಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟ ಧಾನ್ಯವಾದ ಗೋಧಿ ಕಾಳು ಅಥವಾ ಗೋಧಿ ಹಿಟ್ಟನ್ನು ನೀವು ತಂದು ಇಟ್ಕೊಳ್ಬೋದು. ಜೊತೆಗೆ ಈ ಕೇತುವಿಗೆ ಸಂಬಂಧಪಟ್ಟ ಧಾನ್ಯವಾದ ಹುರುಳಿ ಕಾಳು, ಹಾರ್ಸ್ ಗ್ರಾಮ್ ಅಂತ ಹೇಳ್ತೀವಿ, ಅಂಥ ಒಂದು ಕುಲತ್ಥ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಆ ಕುಲತ್ಥ ಮತ್ತು ಆ ಗೋಧಿ ಆ ಒಂದು ಧಾನ್ಯವನ್ನು ತಂದುಕೊಂಡು ನೀವು ಆ ಒಂದು ಹುರುಳಿಕಾಳು ಮತ್ತು ಗೋಧಿಯ ಧಾನ್ಯವನ್ನು ನೀವು ಯೋಗ್ಯರಿಗೆ ದಾನವಾಗಿ ಕೊಡ್ಬೋದು. ಅದನ್ನು ಬಡ ಬಗ್ಗರಿಗೆ ಕೊಡ್ಬೋದು ಅಥವಾ ಯಾವುದೇ ದೇವಾಲಯಗಳ ಅರ್ಚಕರಿಗೆ ಕೊಡ್ಬೋದು. ವಿಶೇಷವಾಗಿ ಶಿವನ ದೇವಾಲಯಗಳಲ್ಲಿ ಮಾಡುವಂಥ ಅರ್ಚನೆ ಮಾಡುವಂಥ ಅರ್ಚಕರಿಗೆ ಅದನ್ನು ನೀವು ದಾನವಾಗಿ ಕೊಡುವಂಥದ್ದು. ಜೊತೆಗೆ ದಾನದ ಜೊತೆಗೆ ನಾನು ಯಾವಾಗಲೂ ಹೇಳ್ತೇನೆ, ದಾನವನ್ನು ಬರೀ ಆ ಒಂದು ವಸ್ತು ಅಷ್ಟೇ ಕೊಡಬೇಡಿ, ಅದರ ಜೊತೆಗೆ ಸದಕ್ಷಿಣ ತಾಂಬೂಲ ಸಹಿತವಾಗಿ. ಸದಕ್ಷಿಣ ಅಂದರೆ ಅದರ ಜೊತೆಗೆ ಸ್ವಲ್ಪ ದಕ್ಷಿಣ ಕಾಸನ್ನು ಕೊಡುವಂಥದ್ದು. ಜೊತೆಗೆ ತಾಂಬೂಲ ಅಂದರೆ ಫಲ ತಾಂಬೂಲಗಳನ್ನು ಕೊಡುವಂಥ ಒಂದು ತೆಂಗಿನಕಾಯಿನೋ ಅದು ಬಾಳೆಹಣ್ಣು, ತೆಂಗಿನಕಾಯಿ ಬಾಳೆಹಣ್ಣು ಇಟ್ಟು ಜೊತೆಗೆ ವೀಳ್ಯದೆಲೆ, ಅಡಿಕೆ ಇತ್ಯಾದಿಗಳನ್ನು ಸಫಲ ದಕ್ಷಿಣ ಸಹಿತವಾದ ತಾಂಬೂಲವನ್ನು ದಾನವಾಗಿ ಕೊಡುವಂಥದ್ದು. ಹಾಗಾಗಿ ಆ ಒಂದು ದಾನವನ್ನು ಯೋಗ್ಯರಿಗೆ ದಾನವಾಗಿ ಕೊಡ್ಬೋದು. ಅಥವಾ ಯಾವುದೇ ಸಂಸ್ಥೆಗಳು, ಉದಾಹರಣೆಗೆ ಅನಾಥರಿಗೆ ಪೋಷಣೆ ಮಾಡುವಂಥ ಸಂಸ್ಥೆ, ಅಲ್ಲಿಗೆ ಈ ಗೋಧಿ ಹಿಟ್ಟಿನ ಅವಶ್ಯಕತೆ ಇರುತ್ತೆ. ಅಂಥವ್ರಿಗೆ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಹುರುಳಿ ಕಾಳನ್ನು ಅದನ್ನು ದಾನವಾಗಿ ಕೊಡುವಂಥದ್ದು, ಅದು ಸಹ ಸಂಸ್ಥೆಗಳಿಗೆ ಕೊಡ್ಬೋದು. ಅನ್ನದಾನ ಮಾಡುವಂಥ ದೇವಾಲಯಗಳು ಅಥವಾ ಈ ಬೇರೆ ಬೇರೆ ರೀತಿಯ ಸಾಮಾಜಿಕ ಚಲಿಸುವಂಥ ಆಶ್ರಯ ಸ್ಥಾನಗಳು ಅವೆಲ್ಲ ಇರ್ತವೆ, ಆಶ್ರಮಗಳಿರ್ತವೆ, ಅಂತಲ್ಲಿ ಈ ದಾನವನ್ನು ಕೊಡ್ಬೋದಾಗಿದೆ. ನವಗ್ರಹಗಳ 9 ಧಾನ್ಯವನ್ನು ಸಹ ಅನುಕೂಲತೆ ಇದ್ದರು 9 ಉಪಯೋಗಕ್ಕೆ ಯೋಗ್ಯವಾದಂಥ ಉತ್ತಮ ದರ್ಜೆಯ ದಾನವನ್ನು ಕೊಡ್ಬೋದಾಗಿದೆ. ಅದೇ ರೀತಿ ಇದಲ್ಲದೆ ಬೇರೆ ಬೇರೆ ರೀತಿಯ ಅನ್ನದಾನ ನಡೆಸುವಂಥದ್ದು, ವಿದ್ಯಾದಾನ ನಡೆಸುವಂಥದ್ದು ಸಂಸ್ಥೆಗಳಿರ್ತವೆ, ಅಥವಾ ಇನ್ನು ಕೆಲವರಿಗೆ ರೋಗಿಗಳ ಶುಶ್ರೂಷೆ ಮಾಡುವಂಥ ಸ್ಥಳಗಳಿರ್ತವೆ. ಅಂಥವ್ರಿಗೆ ಸಹ ನೀವು ಯಾವುದೇ ರೀತಿಯ ಹಣಕಾಸಿನ ದಾನವನ್ನು ಕೊಡ್ಬೋದಾಗಿದೆ. ಹಾಗಾಗಿ ಈ ದಾನ ಮಾರ್ಗ, ಭಕ್ತಿ ಮಾರ್ಗ, ಧರ್ಮ ಮಾರ್ಗದಲ್ಲಿ ಯಾವುದೇ ಮಾರ್ಗವನ್ನು ಅನುಸರಿಸಿ ಗ್ರಹಣ ದೋಷದಿಂದ ಯಾರೂ ಭಯ ಆತಂಕ ಪಡಬೇಕಾಗಿಲ್ಲ. ಇನ್ನೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈ ಗ್ರಹಣವು ನಮ್ಮ ದೇಶದಲ್ಲಿ ಕಾಣಿಸುವುದಿಲ್ಲ. ಹಾಗಾಗಿ ಯಾವುದೇ ರೀತಿಯ ಆಚರಣೆ ಸೂತಕ ಬೇಕಾಗಿಲ್ಲ, ಯಾವುದೇ ರೀತಿಯ ಉಪವಾಸ ವ್ರತ ನಿಯಮ ಬೇಕಾಗಿಲ್ಲ. ಕೇವಲ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿದರೆ ಸಾಕಾಗುತ್ತೆ. ಯಾರಿಗೆ ದೋಷ ಅಥವಾ ದೋಷ ಇಲ್ಲದಿದ್ದರೂ ಈ ದಿನ ಮಾಡುವಂಥ ನೀವು ದೈನಂದಿನ ಭಕ್ತಿಯಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಆಗಿ ಸ್ವಲ್ಪ ಹೆಚ್ಚಳವಾದ ಭಕ್ತಿಯನ್ನು ಮಾಡಿಕೊಳ್ಳಿ. ಅದರಿಂದ ನಿಮಗೆ ಯಾವುದೇ ರೀತಿಯ ಬಾಧೆಗಳು ತಟ್ಟುವುದಿಲ್ಲ. ಮಹಾಲಯ ಅಮಾವಾಸ್ಯೆ, ಭೀಕರ ಗ್ರಹಣದ ಬಗ್ಗೆ ಯಾವುದೋ ನೀವು ಚಿಂತಿತರಾಗಬೇಕಾಗಿಲ್ಲ. ಆ ಭಗವತ್ ಕೃಪೆಯಿಂದ ನವಗ್ರಹಗಳ ಅನುಗ್ರಹದಿಂದ ತಮಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಶಕೀರ್ತಿ ಜಾಲಗಳು ಸಿದ್ಧಾಗಲಿ. ಈ ಒಂದು ವಾಹಿನಿಯನ್ನು ನಿರಂತರ ಪ್ರೋತ್ಸಾಹಿಸಿದರೆ ತಮಗೆಲ್ಲರೂ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿದ್ದೇನೆ. ನಿಮ್ಮೆಲ್ಲರ ಪ್ರೋತ್ಸಾಹ ಮುಂದಿನ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.